ಎಲ್ರಿಗೂ ನಮಸ್ಕಾರ. ಇವತ್ತಿನ ಕ್ಲಾಸ್ನ ನಾವು ಪ್ರಿಸೈಡಿಂಗ್ ಆಫೀಸರ್ಸ್ ಆಫ್ ಅ ಪಾರ್ಲಿಮೆಂಟ್. ಸೊ ಸ್ಪೀಕರ್ ಅಂದರೆ ಯಾರು, ಡೆಪ್ಯೂಟಿ ಸ್ಪೀಕರು, ಚೇರ್ಮನ್ ಅಂದರೆ ಯಾರು, ಡೆಪ್ಯೂಟಿ ಚೇರ್ಮನ್ ಅಂದರೆ ಯಾರು ಅಂತೆಲ್ಲ ಈ ಕ್ಲಾಸಲ್ಲಿ ನೋಡ್ತೀವಿ. ಜೊತೆಗೆ ಲೀಡರ್ ಆಫ್ ಅಪೋಸಿಷನ್ನು ಮತ್ತು ಲೀಡರ್ ಆಫ್ ಪಾರ್ಟಿ, ವೈಪ್ಸ್ ಅಂದರೆ ಯಾರು, ಸೊ ಅದನ್ನೆಲ್ಲ ನೋಡ್ತೀವಿ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಲೋಕಸಭಾ ಅಂದ್ರೇನು, ರಾಜ್ಯಸಭಾ ಅಂದ್ರೇನು, ಓತು ಸ್ಯಾಲ್ರಿ ಬಗ್ಗೆ, ಡಿಸ್ಕ್ವಾಲಿಫಿಕೇಷನ್ ಬಗ್ಗೆ ಡೀಟೇಲಾಗಿ ನೋಡಿದ್ವಿ. ನೋಡಿಲ್ಲ ಅಂದರೆ ಫಸ್ಟ್ ಅದನ್ನು ನೋಡಿ. ಜೊತೆಗೆ ಎಲೆಕ್ಷನ್ ಬಗ್ಗೆನೂ ಕೂಡ ಮಾತಾಡಿದೆ. ಅಲ್ಲಿ ರಾಜ್ಯಸಭೆಯಲ್ಲಿ ಹೇಗೆ ಎಲೆಕ್ಷನ್ ಆಗುತ್ತೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಿಂದ ವೋಟ್ ಆಗುತ್ತೆ, ಜೊತೆಗೆ ಸಿಂಗಲ್ ಟ್ರಾನ್ಸ್ಫರಬಲ್ ವೋಟ್ ಸಿಸ್ಟಮಿಂದ ಆಗುತ್ತೆ, ಆಯಿತಾ. ಲೋಕಸಭೆ ಇತ್ತಂದರೆ ನಾರ್ಮಲ್ ಅಡಲ್ಟ್ ಫ್ರ್ಯಾಂಚೈಸು ವೋಟಿಂಗ್ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡಿದೆ. ಸೊ ಈ ಕ್ಲಾಸಲ್ಲಿ ನಾನು ಸ್ಪೀಕರ್ ಅಂದರೆ ಯಾರು, ಡೆಪ್ಯೂಟಿ ಸ್ಪೀಕರ್ ಅಂದರೆ ಯಾರು, ಸೊ ಅವ್ರ ಪವರ್ಗಳು ಏನು, ಸೊ ಚೇರ್ಮನ್ ಅಂದ್ರೇನು, ಅವ್ರ ಪವರ್ಗಳೇನು ಎಲ್ಲ ನೋಡೋಣ. ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಪ್ರಿಲಿಮ್ಸ್ ಅಂತ ಹೇಳ್ಬೋದು. ಏಕೆ ಅಂತಂದರೆ ಇಲ್ಲಿ ಈ ಒಂದು ಟಾಪಿಕ್ಕಿಂದ ಪ್ರತಿ ಲೈನು ಇಂಪಾರ್ಟೆಂಟ್ ಆಗುತ್ತೆ. ಅವ್ನು ಯಾವ ಸ್ಟೇಟ್ಮೆಂಟ್ ಆದರೂ ಕೇಳ್ಬೋದು. ಇಲ್ಲಿದೆ ಒಂದು ಲೈನು, ಇಲ್ಲಿದೆ UPSC 2024 ಕೇಳಿದಂಥ ಕ್ವಶನ್ ಇದು. ರೆಸೊಲ್ಯೂಷನ್ ಫಾರ್ ರಿಮೂವಲ್ ಆಫ್ ಸ್ಪೀಕರ್ ಅಂತ ಕೇಳಿದ. ತುಂಬ ಜನ ಅದನ್ನು ಸ್ಕಿಪ್ ಮಾಡಿದ್ರು ಓದಬೇಕಾದ್ರೆ. ಈಗ ಇದು 2024 ಪ್ರಿಲಿಮ್ಸ್ ಪೇಪರ್ ಕ್ವಶನ್ ಅದು, ಆಯಿತಾ. ಸೊ ಅದಕ್ಕೆ ಇದರಲ್ಲಿ ಎಲ್ಲ ಲೈನ್ ಟು ಲೈನ್ ಡೀಟೇಲಾಗಿ ಓದ್ಕೊಂಡು ಹೋಗೋಣ, ಸರಿನಾ. ಸೊ ಅದರಲ್ಲೂ ಕೂಡ ಒಂದಷ್ಟು ಏನಾದರೂ ಬಿಟ್ಬಿಡ್ಬೇಕಾಗ್ತದೆ, ಕೆಲವೊಂದು ಟಾಪಿಕ್ಗಳು, ಕೆಲವೊಂದು ಸೆಂಟೆನ್ಸ್ಗಳನ್ನ, ಅದನ್ನು ಬೇಡ. ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ಓದೋಣ, ಸರಿನಾ. ಸೊ ಈಚ್ ಹೌಸ್ ದ ಪಾರ್ಲಿಮೆಂಟ್ ಆ್ಯಸ್ ಇಟ್ಸ್ ಓನ್ ಪ್ರಿಸೈಡಿಂಗ್ ಆಫೀಸರ್. ದೆರ್ ಈಸ್ ಅ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಫಾರ್ ದ ಲೋಕಸಭಾ ಆ್ಯಂಡ್ ದ ಚೇರ್ಮನ್ ಆ್ಯಂಡ್ ಡೆಪ್ಯೂಟಿ ಚೇರ್ಮನ್ ಫಾರ್ ರಾಜ್ಯಸಭಾ. ಓಕೆ, ಈ ಪ್ರಿಸೈಡಿಂಗ್ ಆಫೀಸರ್ಸ್ ಅಂದರೆ ಏನು ಅಂತಂದರೆ, ಈಗ ಕನ್ಸಿಡರ್ ಒಂದು ಕೋರ್ಟ್ ಅಂತ ತಿಳ್ಕೊಳ್ಳಿ. ಅಂದರೆ ಎರಡೂ ಪಾರ್ಟಿಗಳು ಆ ಕಡೆ ಈ ಕಡೆ ವಾದ ವಿವಾದ ಮಾಡಬೇಕು ಅಂತಂದಾಗ ಅದಕ್ಕೊಬ್ಬರು ನ್ಯಾಯ ಕೊಡೋರು ಇರ್ಬೇಕು ತಾನೇ ಅಲ್ಲಿ. ಅಂದರೆ ಬೆಂಚ್ ಮೇಲೆ ಒಬ್ಬರು ಕೂತಿರ್ತಾರೆ, ಅವರು ಹೇಳ್ತಾರೆ ಯಾವುದು ನ್ಯಾಯ, ಯಾವುದು ಸರಿ, ಯಾವುದು ತಪ್ಪು ಅನ್ನೋದನ್ನ. ಸೊ ಆ ಥರ ಲೋಕಸಭೆಯಲ್ಲೂ ಕೂಡ ಒಬ್ಬರನ್ನ ಕೂರಿಸಿರ್ತಾರೆ. ಸೊ ಅವರು ಸ್ಪೀಕರ್ ಆಗಿರ್ತಾರೆ, ಸರಿನಾ. ಆ ಸ್ಪೀಕರ್ ಏನು ಮಾಡ್ತಾರೆ, ಎರಡೂ ಪಕ್ಷಗಳ ವಾದ ವಿವಾದಗಳನ್ನ ಎರಡೂ ಅಬ್ಸರ್ವ್ ಮಾಡ್ಕೊಳ್ತಾರೆ. ವೋಟಿಂಗ್ ಸಿಸ್ಟಮ್ ಬಂದಾಗ ವೋಟು ಕೂಡ ಮಾಡ್ತಾರೆ, ಆಯಿತಾ. ಸೊ ಒಂದಿಷ್ಟು ಪವರ್ಗಳು ಮುಂದೆ ಹೇಳ್ತೀನಿ ಏನೇನು ಮಾಡ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ. ಜಸ್ಟ್ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳಿ. ಕೋರ್ಟಲ್ಲಿ ಹೇಗೆ ಜಡ್ಜ್ ಕೂತಿರ್ತಾರೋ ಹಾಗೆ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಚೇರ್ಮನ್ನು, ಡೆಪ್ಯೂಟಿ ಚೇರ್ಮನ್ ಅಂತ ಕೂತಿರ್ತಾರೆ. ಸೊ ಅದನ್ನ ಬಗ್ಗೆ ನಾನು ನೋಡೋಣ ಈಗ. ಸೊ ನೆಕ್ಸ್ಟ್ ಸ್ಪೀಕರ್ ಆಫ್ ಲೋಕಸಭಾ. ಸೊ ಇದು ತುಂಬ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಇದು. ದ ಸ್ಪೀಕರ್ ಈಸ್ ಎಲೆಕ್ಟೆಡ್ ಬೈ ದ ಲೋಕಸಭಾ ಫ್ರಮ್ ದ ಅಮಾಂಗ್ ಇಟ್ಸ್ ಮೆಂಬರ್. ನೋಡಿ, ಸ್ಪೀಕರ್ ಹೇಗೆ ಎಲೆಕ್ಟ್ ಮಾಡ್ತಾರೆ ಅಂತಂದರೆ, ಆ ಲೋಕಸಭೆಯಲ್ಲಿದ್ದಂಥ ಅಷ್ಟು ಮೆಂಬರಲ್ಲಿ ಅಷ್ಟು ಮೆಂಬರ್ ಒಳಗಡೆನೇ ಯಾರೋ ಒಬ್ಬನ ನಿಲ್ಲಿಸಿ ಎಲೆಕ್ಟ್ ಮಾಡಿ ಕೂರಿಸ್ತಾರೆ. ಯಾರು ಸ್ಪೀಕರಾಗಿ ಕೂರಿಸ್ತಾರೆ. ನೋಡಿ, ದ ಸ್ಪೀಕರ್ ಈಸ್ ಎಲೆಕ್ಟೆಡ್ ಬೈ ದ ಲೋಕಸಭಾ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್. ಅಂದರೆ ಲೋಕಸಭಾ ಒಳಗಡೆ ಇದ್ದಂತಹ 524 ಮೆಂಬರ್ಸ್ಗಳಲ್ಲೇ ಒಬ್ಬನ ಸ್ಪೀಕರಾಗಿ ಮಾಡ್ತಾರೆ. ನೆಕ್ಸ್ಟು ಈ ಎಲೆಕ್ಷನ್ ಹೇಗಾಗುತ್ತೆ, ಎಲೆಕ್ಷನ್ ಡೇಟ್ ಯಾರು ಹೇಳ್ತಾರೆ ಅಂತಂದರೆ, ಡೇಟು ಪ್ರೆಸಿಡೆಂಟ್ ಅವ್ರು ಹೇಳ್ತಾರೆ. ನೋಡಪ್ಪ, ಇವತ್ತು ಡಿಸೆಂಬರ್ 20, ನಾನು ನಿನ್ನ ಎಲೆಕ್ಷನ್ ಜನವರಿ 2ನೇ ತಾರೀಕು ಇಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಎಲೆಕ್ಷನ್ ಡೇಟ್ ಫಿಕ್ಸ್ ಮಾಡೋದು ಯಾರು ಸ್ಪೀಕರ್ಗೆ ಅಂತಂದರೆ ನಮ್ಮ ಪ್ರೆಸಿಡೆಂಟ್ ಅವರು, ಆಯಿತಾ. ನೆಕ್ಸ್ಟು ದ ಸ್ಪೀಕರ್ ರಿಮೈನ್ಸ್ ಇನ್ ಆಫೀಸ್ ಡ್ಯೂರಿಂಗ್ ದ ಲೈಫ್ ಆಫ್ ಲೋಕಸಭಾ. ಇದು ಇಂಪಾರ್ಟೆಂಟ್ ಸ್ಟೇಟ್ಮೆಂಟು. ಸ್ಪೀಕರ್ ಎಲ್ಲಿವರೆಗೂ ಇರ್ತಾರೆ ಅಂತಂದರೆ, ಲೋಕಸಭಾ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಇರ್ತಾರೆ. ಅಂತಂದರೆ ಅಕಸ್ಮಾತು ಇದನ್ನು ಈಗಲೇ ಹೇಳಬೇಕಾ ಅಥವಾ ಬೇಡವಾ ಅನ್ನೋ ಗೊತ್ತಾಯ್ತಲ್ಲ ನನಗೆ. ಸೊ ಆದರೂ ಕೂಡ ಹೇಳ್ತೀನಿ, ಈಗಲೇ ಹೇಳ್ಬಿಡ್ತೀನಿ ಅದನ್ನು. ಸೊ ಈ ಸ್ಟೇಟ್ಮೆಂಟ್ ಏನು ಅಂತಂದರೆ, ದ ಲೋಕಸಭಾ ರಿಮೈನ್ಸ್ ಇನ್ ಆಫೀಸ್ ಡ್ಯೂರಿಂಗ್ ದ ಲೈಫ್ ಆಫ್ ಅ ಲೋಕಸಭಾ ಅಂತಂದರೆ, ಸರ್ಕಾರ ಎಲ್ಲಿವರೆಗೂ ಇರುತ್ತೋ, ಜೊತೆಗೆ ಸರ್ಕಾರ ಬಿದ್ದರೂ ಸಹಿತ ಏನಾಗುತ್ತೆ ಅಂದರೆ, ಸರ್ಕಾರ ಬಿತ್ತು ಅಂದರೆ ಅಲ್ಲಿರುವಂಥ ಮೆಂಬರ್ಸ್ಗಳು, ಮಿನಿಸ್ಟ್ರುಗಳೆಲ್ಲ ಹೊರಟೋಗ್ತಾರೆ, ಆದರೆ ಸ್ಪೀಕರ್ ಅಲ್ಲೇ ಇರ್ತಾರೆ. ಹೊಸ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ಬರೋವರೆಗೂ ಕೂಡ ಅವರಲ್ಲೇ ಇರ್ತಾರೆ. ಸರ್ಕಾರ ಬಿದ್ದರೂ ಕೂಡ ಸ್ಪೀಕರು ಅವ್ರ ಪೊಸಿಷನ್ನ ಬಿಟ್ಕೊಡಲ್ಲ. ಹೊಸ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ಬರೋವರೆಗೂ ಕೂಡ ಅವರು ಸ್ಪೀಕರ್ ಸ್ಥಾನದಲ್ಲಿ, ಅಂದರೆ ಲೋಕಸಭಾ ಆ ಒಂದು ಸ್ಥಾನದಲ್ಲೇ ಕೂತಿರ್ತಾರೆ, ಆಯಿತಾ. ಅದೇ ಸ್ಟೇಟ್ಮೆಂಟು, ಅದನ್ನೇ ಲೈಫ್ ಆಫ್ ಲೋಕಸಭಾ ಅಂತ ಹೇಳಿದ್ದು. ಅಂದರೆ 5 ವರ್ಷ ಅಂತಂದರೆ 5 ವರ್ಷದಲ್ಲಿ ಯಾವಾಗಲಾದ್ರು ಡೆಸೊಲ್ಯೂಷನ್ ಆಗಲಿ ಅಥವಾ ಸರ್ಕಾರ ಬಿದ್ದೋಗಲಿ ತಲೆ ಕೆಡಿಸ್ಕೊಳ್ಳಲ್ಲ ಅವರು. ಹೊಸ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ನೇಮಕ ಮಾಡೋವರೆಗೂ ಕೂಡ ಅವರು ಅಲ್ಲೇ ಕೂತಿರ್ತಾರೆ. ಅದಕ್ಕೆ ಅವರಲ್ಲಿ ಅಂದರೆ ಸ್ಪೀಕರ್ ರಿಮೈನ್ಸ್ ಇನ್ ಆಫೀಸ್ ಡ್ಯೂರಿಂಗ್ ದ ಲೈಫ್ ಆಫ್ ಲೋಕಸಭಾ ಅಂತಾರೆ.
However, if he or she has to vacate his office earlier in any of the following 3 cases. ನೋಡಿ, ಯಾವಾಗ ಅವರ ಒಂದು ಸೀಟ್ ಖಾಲಿಯಾಗುತ್ತೆ, ಅವರ ಒಂದು ಆಫೀಸ್ ಖಾಲಿಯಾಗುತ್ತೆ ಅಂತಂದರೆ, ಇಫ್ ಈ ಸೀಸಸ್ ಟು ಬಿ ಎ ಮೆಂಬರ್ ಆಫ್ ಲೋಕಸಭಾ, ಅಕಸ್ಮಾತು ಅವ್ರ ಸ್ಪೀಕರಿಗೆ ಯಾರೋ ಒಬ್ಬನ್ನ ಸ್ಪೀಕರ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅವ್ರೇನು ಮಾಡ್ತಾರೆ, ಅವರು ಇವತ್ತಿಂದ ನಾನು ಲೋಕಸಭಾ ಮೆಂಬರ್ ಆಗಲ್ಲ ಅಂದ್ಬಿಟ್ಟು ರಿಸೈನ್ ಮಾಡಿಬಿಡ್ತಾರೆ. ಸೊ ಆ ಥರ ಅವರು ಮೆಂಬರ್ ಆಗಲಿಲ್ಲ, ರಿಸೈನ್ ಮಾಡಿ ಅಥವಾ ರಿಮೂವ್ ಮಾಡಿ ಏನಾದ್ರು ಮಾಡಿ ಅವ್ರನ್ನ ಲೋಕಸಭೆಯಿಂದ ತೆಗೆದಾಕ್ತು ಅಂತಂದರೆ ಆ ಒಂದು ಸ್ಪೀಕರ್ ಪೋಸ್ಟ್ ಕೂಡ ಖಾಲಿ ಆಗುತ್ತೆ. ನಾನು ಆಗಲೇ ಹೇಳಿದೆ, ಫಸ್ಟು ಸ್ಪೀಕರ್ ಆಗಬೇಕು ಅಂತಂದರೆ ಫಸ್ಟ್ ಅವರು ಲೋಕಸಭಾ ಮೆಂಬರ್ ಆಗಿರಬೇಕು ಅಂತ. ಇಲ್ಲಿದೆ ಫಸ್ಟ್ ಸ್ಟೇಟ್ಮೆಂಟಲ್ಲಿದೆ, ದ ಸ್ಪೀಕರ್ ಈಸ್ ಎಲೆಕ್ಟೆಡ್ ಬೈ ದ ಲೋಕಸಭಾ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್. ಅಂದ್ರೇನು ಅಂತಂದರೆ ಸ್ಪೀಕರ್ ಕೂಡ ಮೆಂಬರು, ಲೋಕಸಭಾ ಮೆಂಬರ್ ಆಗಿರ್ತಾರೆ. ಆ ಲೋಕಸಭಾ ಮೆಂಬರ್ನೇ ಸ್ಪೀಕರಾಗಿ ಮಾಡಿರ್ತಾರೆ ಅಲ್ವಾ. ಅಕಸ್ಮಾತ್ ಅವರು ಆ ಲೋಕಸಭಾ ಮೆಂಬರ್ಶಿಪ್ನ ಕಳ್ಕೊತು ಅಂತಂದರೆ ಆ ಸ್ಪೀಕರ್ ಸೀಟು ಕೂಡ ಕಳ್ಕೊಳ್ತಾರೆ. ನೆಕ್ಸ್ಟು, ಇಫ್ ಹಿ ಆರ್ ಶಿ ರಿಸೈನ್ ಬೈ ರೈಟಿಂಗ್ ಟು ಡೆಪ್ಯೂಟಿ ಸ್ಪೀಕರ್. ನೋಡಿ, ರಿಸೈನ್ ಮಾಡ್ತು ಅಂತಂದರೆ ರೆಸಿಗ್ನೇಷನ್ ಲೆಟ್ರ್ ಯಾರು ಕೊಡ್ತಾರೆ ಅಂತ ಕೇಳಿದ್ರೆ ಡೆಪ್ಯೂಟಿ ಸ್ಪೀಕರ್ ಕೊಡ್ತಾರೆ. ಇವರು ರೆಸಿಗ್ನೇಷನ್ ಲೆಟ್ರನ್ನ ಡೆಪ್ಯೂಟಿ ಸ್ಪೀಕರ್, ಅಂದರೆ ಡೆಪ್ಯೂಟಿ ಸ್ಪೀಕರು ಸಬಾರ್ಡಿನೇಟ್ ಅಲ್ಲ, ಅವರು ಕೂಡ ಇವ್ರು ಇಲ್ಲ ಅಂದಾಗ, ಇವ್ರು ಆಬ್ಸೆಂಟ್ ಆದಾಗ ಅವರು ಆ ಒಂದು ಸ್ಪೀಕರ್ ಪೊಸಿಷನ್ಗೆ ಬಂದು ಕೂತ್ಕೋತಾರೆ. ಸೊ ಮುಂದೆ ಹೇಳ್ತೀನಿ ಇದ್ರ ಬಗ್ಗೆ. ಸೊ ಅವರೊಂದು ರಿಸೈನ್ ಮಾಡ್ತು ಅಂತಂದರೆ ಯಾರಿಗೆ, ಡೆಪ್ಯೂಟಿ ಸ್ಪೀಕರ್ಗೆ ರಿಸಿಗ್ನೇಷನ್ ಕೊಟ್ಟರು ಅಂತಂದರೆ ಇವರ ಒಂದು ಆಫೀಸು ಖಾಲಿ ಆಗುತ್ತಂತೆ. ನೆಕ್ಸ್ಟು, ಇಫ್ ಹಿ ಆರ್ ಶಿ ಈಸ್ ರಿಮೂವ್ಡ್ ಬೈ ಅ ರೆಸೊಲ್ಯೂಷನ್ ಪಾಸ್ ಬೈ ಅ ಮೆಜಾರಿಟಿ ಆಫ್ ಆಲ್ ದ ದೆನ್ ಮೆಂಬರ್ ಆಫ್ ಲೋಕಸಭಾ, ಅದು ಎಫೆಕ್ಟಿವ್ ಮೆಜಾರಿಟಿ, ಸಚ್ ರೆಸೊಲ್ಯೂಷನ್ ಕ್ಯಾನ್ ಬಿ ಮೂವ್ಡ್ ಓನ್ಲಿ ಆಫ್ಟರ್ ಗಿವಿಂಗ್ 14 days ಅಡ್ವಾನ್ಸ್ ನೋಟಿಸ್. ನೋಡಿ, ಇವ್ರಿಗೆ ರಿಮೂವಲ್ ಪ್ರೊಸೆಸ್ ಏನಾದ್ರು ಆಗಬೇಕು ಅಂತಂದಾಗ, ರಿಮೂವಲ್ ಪ್ರೊಸೆಸ್ ಏನಾದ್ರು ಮಾಡಬೇಕು ಅಂತಂದಾಗ ಒಂದು ರೆಸೊಲ್ಯೂಷನ್ನ ಪಾಸ್ ಮಾಡಬೇಕು. ಸೊ ಆ ರೆಸೊಲ್ಯೂಷನ್ನು ಎಷ್ಟು ಮತಗಳಿಂದ ಪಾಸ್ ಆಗಬೇಕು ಅಂತಂದರೆ ಎಫೆಕ್ಟಿವ್ ಮೆಜಾರಿಟಿ. ಸೊ ಎಫೆಕ್ಟಿವ್ ಮೆಜಾರಿಟಿ ಬಗ್ಗೆ ನೆಕ್ಸ್ಟ್ ಹೇಳ್ತೀನಿ ಮುಂದಿನ ಕ್ಲಾಸ್ಗಳಲ್ಲಿ. ಎಫೆಕ್ಟಿವ್ ಮೆಜಾರಿಟಿ ಅಂದ್ರೇನು, ಸಿಂಪಲ್ ಮೆಜಾರಿಟಿ ಅಂದ್ರೇನು, ಆಯಿತಾ, ನೆಕ್ಸ್ಟು ಸ್ಪೆಷಲ್ ಮೆಜಾರಿಟಿ ಅಂದ್ರೇನು. ಸೊ ಅದನ್ನ ಬಗ್ಗೆ ಎಲ್ಲ ಮುಂದೆ ಡಿಸ್ಕಸ್ ಮಾಡ್ತೀವಿ. ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಅಕಸ್ಮಾತ್ ಸ್ಪೀಕರ್ನ ತೆಗಿಬೇಕು ಅಂತಂದಾಗ ಯಾವುದಾದ್ರೂ ಒಂದು ಹೌಸಲ್ಲಿ, ಅಂದರೆ ಲೋಕಸಭಾ ಕನ್ಸಿಡರ್, ಇವರು ಲೋಕಸಭಾ ಅಂತಂದರೆ ಲೋಕಸಭಾದಲ್ಲಿ ಇದು ರೆಸೊಲ್ಯೂಷನ್ ಪಾಸ್ ಆಗಬೇಕು. ಸೊ ಆ ಒಂದು ರೆಸೊಲ್ಯೂಷನ್ಗೆ ಎಫೆಕ್ಟಿವ್ ಮೆಜಾರಿಟಿ ಅಷ್ಟು ಜನ, ಒಂದಷ್ಟು ಜನ ವೋಟ್ ಹಾಕಬೇಕು, ಆಯಿತಾ. ಸೊ ಎಫೆಕ್ಟಿವ್ ಮೆಜಾರಿಟಿಯಿಂದ ಅವರು ರಿಮೂವಲ್ಗೆ ಗುರಿ ಆಗ್ತಾರೆ. ನೆಕ್ಸ್ಟು, ಸೊ ಆ ರೆಸೊಲ್ಯೂಷನ್ ಏನಾದರೂ ಲೋಕಸಭೆಗೆ ಬರಬೇಕು ಅಂತಂದರೆ ಅವ್ರಿಗೆ 14 ದಿನದ ಮುಂಚೆನೇ ನೋಟಿಸ್ ಕೊಡಬೇಕು. ನೋಡಿ ಸರ್, ನಿಮ್ಮ ರಿಮೂವಲ್ಗಾಗಿ ನಾವು ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಲೋಕಸಭೆಯಲ್ಲಿ, ತಗೊಳ್ಳಿ 14 ದಿನ ನೋಟಿಸು. ಈ 14 ದಿನದೊಳಗಡೆ ನಿಮಗೆ ಈ ಒಂದು ಡಿಸ್ಕಷನ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ನೋಟಿಸ್ ಕೊಡ್ತಾರೆ. ಸೊ ಅಷ್ಟು ಈ ಒಂದು 3 ಟೈಪಲ್ಲಿ ಇವರು ಆ ಒಂದು ಆಫೀಸು ವೆಕೆಟ್ ಆಗುತ್ತೆ. ಇನ್ನೊಂದು ಇದೆಯಾ, ಇಷ್ಟೇ ಗೊತ್ತಾಯ್ತು. ಈಗ ಅವರು ಅಕಸ್ಮಾತ್ ಅವರು ಇಫ್ ಸೀಸಸ್ ಅಂದರೆ ಸ್ಟಾಪ್ ಅಂತ, ಅಕಸ್ಮಾತ್ ಅವರು ಮೆಂಬರಾಗಿ, ಅಂದರೆ ಲೋಕಸಭಾ ಮೆಂಬರಿಂದ ಅವರು ಏನಾದರೂ ಈಚೆ ಹೋಯ್ತು ಅಂತಂದರೆ ಸ್ಪೀಕರ್ ಪೋಸ್ಟು ಕೂಡ ಹೊರಟೋಗುತ್ತೆ. ನೆಕ್ಸ್ಟ್ ಅಕಸ್ಮಾತ್ ಅವರು ರಿಸೈನ್ ಮಾಡಿದ್ರು ಕೂಡ ಸ್ಪೀಕರ್ ಪೋಸ್ಟ್ ಹೋಗುತ್ತೆ. ಅಕಸ್ಮಾತ್ ಅವ್ರನ್ನ ಎಲ್ಲ ಒಮ್ಮತದಿಂದ ಲೋಕಸಭೆಯಲ್ಲಿ ರಿಮೂವ್ ಮಾಡಲೇಬೇಕು. ಇವರು ಏನು ಮಾಡ್ತಾಯಿದ್ದಾರೆ ಕೆಲಸ, ಆಡಳಿತದ ಕೆಲಸ ಏನಿದೆಯಲ್ಲ, ಅಂದರೆ ಲೋಕಸಭೆಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಕೆಲಸ ಏನಿದೆಯಲ್ಲ ಸರಿ ಮಾಡ್ತಾಯಿಲ್ಲ ಅವರು, ಅದಕ್ಕೋಸ್ಕರ ನಾವು ಅವ್ರನ್ನ ರಿಮೂವ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಅಲ್ಲಿರುವಂತಹ 524 ಮೆಂಬರ್ಸ್ ಕೂಡ ಡಿಸ್ಕಸ್ ಮಾಡಿ ಎಫೆಕ್ಟಿವ್ ಮೆಜಾರಿಟಿಯಿಂದ ಏನಾದರೂ ಆ ರೆಸೊಲ್ಯೂಷನ್ ಪಾಸ್ ಆಯಿತು ಅಂತಂದರೆ ಅವರು ಕೂಡ ರಿಮೂವ್ ಆಗ್ತಾರೆ. ಸೊ ಸಿಂಪಲ್ಲು ಅಲ್ಲೇನಿಲ್ಲ. ಸೊ ಇದು ಇಂಪಾರ್ಟೆಂಟ್, 2024 UPSC ಬಂದಿರೋದು. ಸೊ ಇದು ನಿಮ್ಮ KS ಕ್ವಶನಲ್ಲಿ, KS ಅಥವಾ ಮುಂಬರುವಂಥ ಗ್ರೂಪ್ ಎ ಎಕ್ಸಾಮ್ಗಳಿಗೆ ಕೇಳ್ಬೋದು. ವಾಟ್ ಈಸ್ ದ ರೆಸೊಲ್ಯೂಷನ್ ಫಾರ್ ದ ರಿಮೂವಲ್ ಆಫ್ ಸ್ಪೀಕರ್ ಅಂತ ಕೇಳ್ತಾರೆ. ಸೊ ರೆಸೊಲ್ಯೂಷನ್ ಹೇಗೆ ಪಾಸ್ ಆಗುತ್ತೆ ಅಂತಂದರೆ, ಮೊದಲನೇದು ಹೀ ಕೆನಾಟ್ ಅಂಡರ್ ದ ಕನ್ಸಿಡರೇಷನ್ ಆಫ್ ಹೌಸ್, ಬೇಡ ಬಿಡಿ. ನೆಕ್ಸ್ಟು ಹೀ ಕೆನಾಟ್ ಪ್ರಿಸೈಡ್ ಇನ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ದೋ ಈಸ್ ಮೇ ಬಿ ಪ್ರೆಸೆಂಟ್. ಓಕೆ, ಸೊ ಆ ಥರ ಒಂದು ರೆಸೊಲ್ಯೂಷನ್ಗಳು ಡಿಸ್ಕಸ್ ಆಗುತ್ತಲ್ಲ. ಸೊ ಡಿಸ್ಕಷನ್ ಆ ಕಡೆಯಿಂದ ಈ ಕಡೆ ಡಿಸ್ಕಷನ್ ಆಗ್ತಾ ಇರುತ್ತೆ. ಲೋಕಸಭಾ ಮೆಂಬರ್ ಒಬ್ರಿಗೊಬ್ರು ಡಿಸ್ಕಸ್ ಮಾಡ್ಕೊಳ್ತಾ ಇರ್ತಾರೆ. ಸೊ ಆ ಥರ ಡಿಸ್ಕಸ್ ಮಾಡಬೇಕಾದ್ರೆ ಇವರು ಹೋಗಿ ಪ್ರಿಸೈಡ್ ಅಂತಂದರೆ ಅಲ್ಲಿ ಸ್ಪೀಕರ್ ಸ್ಥಾನದಲ್ಲೂ ಕೂತ್ಕೊಳ್ಳೋ ಹಾಗಿಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಅಕಸ್ಮಾತ್ ಇವರ ರಿಮೂವಲ್ ಪ್ರೋಸೆಸ್ ಏನಾದ್ರು ಆಗ್ತಾಯಿದೆ ಅಂತಂದರೆ ಅವ್ರು ಯಾವುದೇ ಕಾರಣಕ್ಕೂ ಸ್ಪೀಕರ್ ಪೋಸ್ಟಲ್ಲಿ, ಅಂದರೆ ಸ್ಪೀಕರ್ ಸೀಟಲ್ಲೋ ಕೂತ್ಕೊಳ್ಳೋ ಆಗಿಲ್ಲ. ಜಸ್ಟ್ ಅವರು ಪ್ರೆಸೆಂಟಾಗಿ ನಾರ್ಮಲ್ ಚೇರ್ಗಳಾಗಿರ್ತಾರಲ್ಲ ಇವ್ರಿಗೆ ಮೆಂಬರ್ಸ್ಗಳಿಗೆ, ಸೊ ಅಂಥ ಜಾಗದಲ್ಲೂ ಕೂತ್ಕೋಬೋದು. ಆದರೆ ಆ ಸ್ಪೀಕರ್ಗೆ ಅಂತಲೇ ಒಂದು ಚೇರ್ ಇರುತ್ತೆ ನೋಡಿ, ಸ್ಪೆಷಲಾಗಿ ಮಧ್ಯದಲ್ಲಿ, ಆಯಿತಾ, ಅಲ್ಲಿ ಹೋಗಿ ಕೂತ್ಕೊಳ್ಳೋ ಹಾಗಿಲ್ಲ. ಈ ಕೆನಾಟ್ ಪ್ರಿಸೈಡ್ ಅಟ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ದೋ ಹಿ ಮೇ ಬಿ ಪ್ರೆಸೆಂಟ್ ಅಂತಂದರೆ ಏನು ಅಂತಂದರೆ ಅದೇ ಹೇಳಿದ್ದು, ಅವ್ರು ಹೋಗಿ ಆ ಒಂದು ಸ್ಪೀಕರ್ ಸೀಟಲ್ಲಿ ಕೂರೋ ಹಾಗಿಲ್ಲ.
ಸ್ಪೀಕರ್ ಸೀಟ್ ಹೇಗಿರುತ್ತೆ ಅಂತ ಗೊತ್ತಲ್ಲ ನಿಮಗೆ. ಇಲ್ಲಿ ಮಧ್ಯದಲ್ಲಿ ನೋಡಿ ಈ ಥರ ಒಂದು ಸಭಾಂಗಣ ಹಿಂಗಿತ್ತು ಅಂತಂದರೆ, ಅವ್ರು ಲೋಕಸಭೆ ಹೀಗಿತ್ತು ಅಂತಂದರೆ ಇಲ್ಲಿ ಮಧ್ಯದಲ್ಲಿ ಹಿಂಗೆ ಕೂತಿರ್ತಾರೆ ಅವರು. ಇಲ್ಲೆಲ್ಲ ಚೇರ್ಗಳಿರುತ್ತೆ, ಆ ಕಡೆ ಈ ಕಡೆ ಒಂದಷ್ಟು, ಆ ಕಡೆ ಒಂದಷ್ಟು. ಒಂದು ಸೈಡು ಲೀಡರ್ ಆಫ್ ಅಂದರೆ ರೂಲಿಂಗ್ ಗೌರ್ನಮೆಂಟು, ಅಂದರೆ ಯಾರು ಗೌರ್ನಮೆಂಟ್ ಇರುತ್ತೋ ಅವ್ರದ್ದು, ಪಕ್ಕದಲ್ಲಿ ಲೀಡರ್ ಆಫ್ ಅಪೋಸಿಷನ್ಸು. ಸೊ ಅಪೋಸಿಷನ್ಸ್ ಈ ಕಡೆ ಕೂತಿರ್ತಾರೆ, ಇವರಿಬ್ಬರು ಮಧ್ಯದಲ್ಲಿ ಇಲ್ಲಿ ಸ್ಪೀಕರ್ ಕೂತಿರ್ತಾರೆ. ಸೊ ಅಂಥ ಜಾಗದಲ್ಲಿ ಇವರು ಅಕಸ್ಮಾತ್ ಇವರ ರಿಮೂವಲ್ ಪ್ರೊಸೆಸ್ಗೆ ಏನಾದರೂ ಡಿಸ್ಕಷನ್ ಆಗಬೇಕು ಅಂತಂದಾಗ ಸ್ಪೀಕರ್ ಯಾವುದೇ ಕಾರಣಕ್ಕೂ ಅವ್ರ ಚೇರಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ, ಇಲ್ಲೆಲ್ಲಾದರೂ ಸೈಡೆಲ್ಲ ಕೂತ್ಕೋಬೋದು. ಆಯಿತಾ. ನೆಕ್ಸ್ಟು, ಹಿ ಕ್ಯಾನ್ ಸ್ಪೀಕ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ ಆಫ್ ದ ಹೌಸ್ at a such time and vote in the first instance though not in the case of an equality vote. ಸೊ ಇದು ಹೇಗೆ, ಇದು ಏನು ಸ್ಟೇಟ್ಮೆಂಟ್ ಏನಾಗುತ್ತೆ ಅಂತಂದರೆ, ಅವರು ಹೋಗಿ ಆ ಡಿಸ್ಕಷನಲ್ಲಿ ಪಾಲ್ಗೊಳ್ಬೋದು, ಆ ಡಿಸ್ಕಷನಲ್ಲಿ ಅವರು ಕೂಡ ಮಾತಾಡ್ಬೋದು, ಜೊತೆಗೆ ಪ್ರೊಸೀಡಿಂಗ್ಸ್ ಆಫ್ ದ ಹೌಸ್ ಅಂತಂದರೆ ಡಿಸ್ಕಷನಲ್ಲಿ ಅವರು ಕೂಡ ಇನ್ವಾಲ್ವ್ ಹೋಗ್ಬೋದು. ಆಯಿತಾ. ನೆಕ್ಸ್ಟು, ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ ಆಫ್ ದ ಹೌಸಸ್. ನೆಕ್ಸ್ಟು ಆ್ಯಂಡ್ ಸಚ್ ಟೈಮ್ ಆ್ಯಂಡ್ ವೋಟ್ ಇನ್ ಫಸ್ಟ್ ಇನ್ಸ್ಟ್ಯಾನ್ಸ್ ಅಂತಂದರೆ ಫಸ್ಟಾಗಿ, ಅಂದರೆ ಈಗ ಎರಡೂ ಕೂಡ ರೆಸೊಲ್ಯೂಷನ್ ಪಾಸ್ ಆಗಬೇಕು ಅಂತಂದಾಗ ವೋಟಿಂಗ್ ನಡೀತದಲ್ಲ, ಆ ವೋಟಿಂಗ್ ಇದರಲ್ಲಿ ಇವರು ಕೂಡ ಭಾಗವಹಿಸಿ ವೋಟ್ ಮಾಡ್ಬೋದು. ಗೊತ್ತಿರಲಿ, ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಬೇರೆ, ವೋಟ್ ಇನ್ ಟೈ ಬೇರೆ. ಇವರು ಸ್ಪೀಕರ್ದು ಆ್ಯಕ್ಚುಲಿ ಏನು ಅಂತಂದರೆ ಎರಡೂ ಅಂದರೆ ಈಗ ಪಕ್ಷ ವಿಪಕ್ಷ ಅಂತ ಎರಡು ಕೂತಿರ್ತಾರಲ್ವ, ಅಂದರೆ ರೂಲಿಂಗ್ ಗೌರ್ನಮೆಂಟು ಮತ್ತು ಲೀಡ್ ಅಪೋಸಿಷನ್ಸ್ ಇರುತ್ತೆ. ಸೊ ಅವರಿಬ್ಬರು ವೋಟ್ ಮಾಡಬೇಕಾದ್ರೆ ಅಕಸ್ಮಾತ್ ಎರಡೂ ಕೂಡ ಟೈ ಆಯಿತು ಅಂತ ತಿಳ್ಕೊಳ್ಳಿ, ಎರಡೂ ಕಡೆಯಿಂದ 250 ಓಟು ಅಂತ ಬೀಳ್ತು ಅಂತ ತಿಳ್ಕೊಳ್ಳಿ. ಸೊ ಅಂಥ ಟೈಮಲ್ಲಿ ಇನ್ನು ಒಂದು ಓಟು ಯಾರ ಕೈಲಿರುತ್ತೆ ಅಂದರೆ ಸ್ಪೀಕರ್ ಕೈಲಿರುತ್ತೆ. ಸೊ ಸ್ಪೀಕರು ಅಂಥ ಟೈಮಲ್ಲಿ ವೋಟ್ ಮಾಡಬೇಕು. ಆಯಿತಾ. ಆದರೆ ಇವರ ರಿಮೂವಲ್ ಪ್ರೊಸೆಸ್ಸಲ್ಲಿ ಇವರು ಫಸ್ಟ್ ಇನ್ಸ್ಟೆನ್ಸ್ ಅಂದರೆ ಎಲ್ಲರೂ ವೋಟ್ ಹಾಕ್ತಾರಲ್ಲ, ಆ ಜೊತೆಗೇ ಇವರು ಕೂಡ ವೋಟ್ ಹಾಕ್ಬೋದು. ಫಸ್ಟ್ ಇನ್ಸ್ಟೆನ್ಸ್ ಅಂದರೆ ಅದೇ. ಸೊ ಅಂಥ ಟೈಮಲ್ಲಿ ಇವರ ರಿಮೂವಲ್ ಪ್ರೊಸೆಸ್ ನಡಿಬೇಕಾದ್ರೆ ಇವರೇ ಊರು ಮುಂಚೆಗೆ ಹೋಗಿ, ನೋಡಪ್ಪ ನಾನು ವೋಟ್ ಹಾಕ್ತೀನಿ ಅಂದ್ಬಿಟ್ಟು ಇವರು ವೋಟ್ ಹಾಕ್ಬೋದು, ಇವ್ರ ಪರವಾಗಿ ವೋಟ್ ಹಾಕ್ಬೋದು. ಸರಿನಾ. ನೆಕ್ಸ್ಟು ನೋಡಿ, ಇನ್ ಫಸ್ಟ್ ಇನ್ಸ್ಟೆನ್ಸ್ ದೋ ನಾಟ್ ಇನ್ ದ ಕೇಸ್ ಆಫ್ ಇನ್ ಈಕ್ವಾಲಿಟಿ ಆಫ್ ವೋಟ್ಸ್. ಅಕಸ್ಮಾತು ಇಲ್ಲಿ ಇವರ ರಿಮೂವ್, ಇದೆಲ್ಲ ನಾನು ಹೇಳ್ತಾ ಇರೋದು ರಿಮೂವ್ ರೆಸೊಲ್ಯೂಷನು, ಇವರ ರಿಮೂವ್ ಮಾಡೋದಕ್ಕೆ ರೆಸೊಲ್ಯೂಷನ್ ಇದೆಯಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಸೊ ಅಕಸ್ಮಾತ್ ಇವರ ರಿಮೂವಲ್ ರೆಸೊಲ್ಯೂಷನ್ ಆದಾಗ ಎರಡೂ ಕಡೆಯಿಂದ 250 ಓಟ್ ಬಂದಾಗ, ನಾನು ಹೇಳಿದ್ನಲ್ಲಾಗಲೇ ಇನ್ನು ಒಂದು ಓಟು ಸ್ಪೀಕರ್ ಕೈಲಿರುತ್ತೆ ಅಂತ. ಸೊ ಅಂಥ ಟೈಮಲ್ಲಿ ಇವ್ರು ವೋಟ್ ಮಾಡೋದಕ್ಕಾಗಲ್ಲ. ಇವರು ಫಸ್ಟ್ ಇನ್ಸ್ಟೆನ್ಸ್ ಅಂದರೆ ಫಸ್ಟೇ ಇವ್ರು ವೋಟ್ ಮಾಡ್ಬೋದು, ಆದರೆ ಎರಡೂ ಕಡೆ ಟೈ ಆದಾಗ ಇವ್ರು ವೋಟ್ ಮಾಡೋದಕ್ಕಾಗಲ್ಲ. ಒಟ್ನಲ್ಲಿ ಫಸ್ಟೇ ಅವರು ವೋಟ್ ಮಾಡಬೇಕು ಅಂತಿದೆ ಅಷ್ಟೇ. ನೆಕ್ಸ್ಟು, ಇಟ್ ಶುಡ್ ಬಿ ನೋಟೆಡ್ ಹಿಯರ್ ದಟ್ whenever the Lok Sabha is dissolved, the Speaker does not vacate his office and continues till the newly elected Lok Sabha meets. ನೋಡಿ, ನಾನು ಹೇಳಿದ್ನಾಗಲೇ, ಅಕಸ್ಮಾತ್ ಏನಾದರೂ ಲೋಕಸಭೆ ಏನಾದರೂ ಡಿಸಾಲ್ವ್ ಆಯಿತು ಅಂತಂದರೆ, ಸರ್ಕಾರ ಬಿದ್ದೋಯಿತು ಅಂದರೂ ಕೂಡ ಇವರು ಸ್ಪೀಕರು ಆ ಪೋಸ್ಟಲ್ಲೇ ಇರ್ತಾರೆ. ಎಲ್ಲಿವರೆಗೂ ಅಂತಂದರೆ ಹೊಸ ಎಲೆಕ್ಷನ್ ಬಂದು ಹೊಸ ಸ್ಪೀಕರ್ ಬರೋವರೆಗೂ ಕೂಡ ಆ ಒಂದು ಸ್ಪೀಕರ್ ಪೋಸ್ಟಲ್ಲಿ ಅವರು ಇರ್ತಾರೆ. ಸರಿನಾ, ಇದು ಗೊತ್ತಿರಬೇಕು. ಸೊ ನೆಕ್ಸ್ಟು ರೋಲ್ಸ್ ಆ್ಯಂಡ್ ಪವರ್ಸ್ ಏನಿದೆ, ಆ ಪವರ್ಗಳೇನು ಅಂತಂದರೆ, ದ ಸ್ಪೀಕರ್ ಈಸ್ ಅ ಹೆಡ್ ಆಫ್ ಅ ಲೋಕಸಭಾ. ನಮ್ಗೆ ಗೊತ್ತು, ಸ್ಪೀಕರ್ ಈಸ್ ಅ ಹೆಡ್ ಆಫ್ ಲೋಕಸಭಾ. ಆದರೆ ಚೇರ್ಮನ್ ಆಫ್ ಲೋಕಸಭಾ ಅಂದರೆ ಯಾರು ಹೇಳ್ತಾರೆ? ಸೊ ಚೇರ್ಮನು ಇನ್ನೊಂದಷ್ಟಿದೆ, ಅದಕ್ಕೆ ಹೇಳ್ತೀನಿ. ಸೊ ಚೇರ್ಮನ್ ಯಾರಾಗಿರ್ತಾರೆ ಲೋಕಸಭೆಗೆ ಗೊತ್ತಾ ನಮಗೇನಾದರೂ? ಸೊ ಯಾರಾಗಿರ್ತಾರೆ ಅಂತ ಹೇಳಿ. ಸೊ ನೆಕ್ಸ್ಟು ಸ್ಪೀಕರ್ ಇಸ್ ಹೆಡ್ ಆಫ್ ಲೋಕಸಭಾ. ಸರಿ. ನೆಕ್ಸ್ಟು he is the principal spokesperson of a house and his decision is final in all parliamentary matters. ಸೊ ಏನಿದು ಸ್ಪೋಕ್ಸ್ ಪರ್ಸನ್ ಆಫ್ ಅ ಹೌಸ್ ಅಂತಂದರೆ ಎರಡೂ, ಈಗ ಹೇಳಿದ್ನಲ್ಲ, ರೂಲಿಂಗ್ ಗೌರ್ಮೆಂಟ್ ಮತ್ತು ಅಪೋಸಿಷನು ಎರಡೂ ಕೂಡ ಡಿಸ್ಕಷನ್ ಆಗಬೇಕಾದ್ರೆ ಸೊ ಅವರು ಹೆಡ್ ಆಗಿರ್ತಾರೆ. ಸರಿನಾ. ಸೊ ಅವರು ಅಂದರೆ ಜಡ್ಜ್ ಆಗಿರ್ತಾರೆ. ಅದಕ್ಕೆ ಇದನ್ನು ಹೇಳ್ತಿರೋದು ಸ್ಪೋಕ್ಸ್ ಪರ್ಸನ್ ಅಂತ. ಸೊ ಸ್ಪೋಕ್ಸ್ ಪರ್ಸನ್ ಅಂದರೆ ಬೇರೆ ಮೀನಿಂಗ್ ಬರುತ್ತೆ, ಜಸ್ಟ್ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇರೋದು. ಅವರು ಹೇಗೆ ಒಂದು ಕೋರ್ಟಲ್ಲಿ ಒಬ್ಬರು ಜಡ್ಜ್ ಇರ್ತಾರೋ ಅದೇ ರೀತಿ ಇಲ್ಲೂ ಕೂಡ ಇರ್ತಾರೆ. ಅದಕ್ಕೆ ನಾನು ಪ್ರಿನ್ಸಿಪಲ್ ಸ್ಪೋಕ್ಸ್ ಪರ್ಸನ್ ಆಫ್ ದ ಹೌಸ್. ಎರಡೂ ಕಡೆ ಏನೇ ಡಿಸ್ಕಷನ್ ಆದರೂ ಕೂಡ ಇವರ ಒಂದು ಡಿಸಿಷನ್ ಫೈನಲ್ ಆಗಿರುತ್ತೆ. ಸರಿನಾ. ನೋಡಿ, ಡಿಸಿಷನ್ ಈಸ್ ಫೈನಲ್ ಇನ್ ಆಲ್ ಪಾರ್ಲಿಮೆಂಟರಿ ಮ್ಯಾಟರ್ಸ್. ಯಾವುದೇ ಮ್ಯಾಟರ್ಸಲ್ಲಿ ಇವರು ನಾಳೆಯಿಂದ ಯೂನಿಫಾರ್ಮ್ ಸಿವಿಲ್ ಕೋಡ್ ತರಬೇಕು ಅಂತ ತಿಳ್ಕೊಳ್ಳಿ. ಈಗ 1 ನೇಷನ್ 1 ಎಲೆಕ್ಷನ್ ತರಬೇಕು ಅಂತಿದ್ದಾರೆ, 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ತರಬೇಕು ಅಂತಿದ್ದಾರೆ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಕೆಲವೊಂದು ಡಿಸಿಷನ್ಗಳು ಸ್ಪೀಕರ್ ಮಾಡ್ತಾರೆ. ಸೊ ಆ ಥರ ಡಿಸಿಷನ್ಗಳು ಆ್ಯಕ್ಚುಲಿ ಫೈನಲ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಕೋರ್ಟಲ್ಲಿ ಹೋಗಿ ಸ್ಪೀಕರ್ ಹೀಗೆ ಹೇಳಿದ್ರು ಹಾಗೆ ಹೇಳಿದ್ರು ನಮ್ಮ ಪರ ಇಲ್ಲ ಅದರೇನು ಮಾತಾಡೋಂಗಿಲ್ಲ. ಸ್ಪೀಕರ್ ಹೇಳಿದ್ದೆ ನಡೀತದೆ, ಅಂದರೆ ಫೈನಲ್ ಅದು. ಸರಿನಾ.
ನೆಕ್ಸ್ಟು ದ ಸ್ಪೀಕರ್ ಆಫ್ ದ ಲೋಕಸಭಾ ಡಿರೈವ್ ಇಸ್ ಆರ್ ಹರ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಫ್ರಮ್ ದ 3 ಸೋರ್ಸಸ್. ಓಕೆ, ಇವರ ಒಂದು ಪವರ್ಸ್ಗಳೆಲ್ಲ ಎಲ್ಲಿ ಮೆನ್ಷನ್ ಆಗಿದೆ, ಎಲ್ಲಿಂದ ಆ್ಯಕ್ಚುಲಿ ಇದೆ ಅಂತಂದರೆ, ಒಂದು ನಮ್ಮ ಸಂವಿಧಾನದಿಂದ ಎತ್ಕೊಂಡಿದ್ದಾರೆ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೆಕ್ಸ್ಟು ದ ರೂಲ್ ಆಫ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟ್ ಆಫ್ ಬಿಸ್ನೆಸ್ ಆಫ್ ಲೋಕಸಭಾ ಅಂತಿದೆ. ನೆಕ್ಸ್ಟು ಆ್ಯಂಡ್ ದ ಪಾರ್ಲಿಮೆಂಟರಿ ಕನ್ವೆನ್ಷನ್ ಅಂತ. ಸೊ ಈ ಒಂದು 3 ರೂಲ್ಸ್ ಬುಕ್ಕಿಂದ ಇವರ ಒಂದು ಪವರ್ಸ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಲಾಗಿದೆ. ನೆಕ್ಸ್ಟು ಆಲ್ ಟುಗೆದರ್ ಹಿ ಹ್ಯಾಸ್ ಅ ಫಾಲೋಯಿಂಗ್ ಪವರ್ಸ್. ಸೊ ಏನೇನು ಪವರ್ಗಳಿದೆ ಅಂತ ಹೇಳೋದಾದರೆ, ಸ್ವಲ್ಪ ಹತ್ತಿರಕ್ಕೆ ಹೋಗ್ಲಾ ಇದನ್ನು. ಓಕೆ, ಈಗ ಕಾಣುತ್ತಲ್ವ. ಸೊ ಆಲ್ ಟುಗೆದರ್ ಹಿ ಹ್ಯಾಸ್ ಅ ಫಾಲೋಯಿಂಗ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್. ಏನೇನು ಪವರ್ಗಳಿದೆ ಅಂತಂದರೆ, he or she maintains the order and decorum in the house for conducting its business and regulating its proceeding. ಸೊ ಈ ಒಂದು ಈಗ ಒಂದು ಲೋಕಸಭೆಯಲ್ಲಿ ಏನೋ ಡಿಸ್ಕಷನ್ ಆಗ್ತಾಯಿತ್ತು ಅಂತಂದರೆ, ಅಲ್ಲಿ ಒಂದಷ್ಟು ಡಿಸಿಪ್ಲಿನ್ನ ಮೇಂಟೈನ್ ಮಾಡಬೇಕಲ್ವ. ಸೊ ಯಾವ ರೀತಿ ಬಿಲ್ನ ಪಾಸ್ ಮಾಡಬೇಕು, ಯಾವ ರೀತಿ ವೋಟ್ ಆಗಬೇಕು, ಸೊ ಮತ್ತು ಯಾವ ಥರ ಡಿಸ್ಕಷನ್ ಆಗಬೇಕು, ಸೊ ಆ ಥರ ಎಲ್ಲ ಥರದಕ್ಕೂ ಇವರು ಮೇಂಟೈನ್ ಮಾಡ್ತಾರೆ. ಸರಿನಾ? ಸೊ ಅರ್ಥ ಮಾಡ್ಕೊಳ್ಳಿ. ಜಸ್ಟು ಕೋರ್ಟಲ್ಲಿ ಹೇಗೆ ಜಡ್ಜಸ್ಗಳು ಹೇಗೆ ಮೇಂಟೈನ್ ಮಾಡ್ತಾರೆ ಅಂದರೆ, ಕಟ್ಕಟ್ಟಾಗೆ ಹೋಗಿ ನೀವು ಮಾತಾಡಬೇಕು, ಫಸ್ಟು ಪ್ರಮಾಣವನ್ನು ಮಾಡಬೇಕು, ಸತ್ಯವನ್ನು ಹೇಳುತ್ತೇನೆ ಅಂತ. ಸೊ ನೆಕ್ಸ್ಟು ಈ ಕಡೆಯಿಂದ ಅಡ್ವೊಕೇಟ್ಗಳು ಬರ್ತಾರೆ, ಲಾಯರ್ಸ್ಗಳು ಬರ್ತಾರೆ. ಸೊ ಒಬ್ರಿಗೊಬ್ರು ಡಿಸ್ಕಷನ್ ಆಗ್ತಿದೆ. ಆ ಥರ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಯಾರು ಅಲ್ಲಿ ಅವ್ರು ಫಾಲೋ ಮಾಡಲಿಲ್ಲ ಅಂದರೂ ಕೂಡ ಇವರು ಹೇಳಿ ಮಾಡಿಸ್ತಾರಲ್ವ. ಸೊ ಆ ರೀತಿಯೇ ಇವರು ಕೂಡ ಮೇಂಟೈನ್ ಮಾಡ್ತಾರೆ ಸ್ಪೀಕರ್ ಅವರು. ಸೊ ನೆಕ್ಸ್ಟು he is the final interpreter of the provisions of Constitution of India, the rules of procedure and conduct of business of Lok Sabha, the parliamentary precedents within the house. He is the final interpreter of the provisions ಅಂತಿದೆ. Who is the final interpreter ಅಂದರೆ ಏನು? ಇಂಟರ್ಪ್ರಿಟರ್ ಅಂದರೆ ಏನಪ್ಪ? ಸೊ ಸಿಂಪಲಾಗಿ ಹೇಳೋದಾದರೆ, ಈ ಒಂದು 3 ರೂಲ್ ಬುಕ್ಗಳಿಂದ ಆ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಿ ಅದನ್ನು ಕಾರ್ಯರೂಪಾಂತರಕ್ಕೆ ತರೋದು. ಅದು ಎಕ್ಸಿಕ್ಯೂಟಿವ್ ಅಂತ ತಿಳ್ಕೊಬೇಡಿ. ಆ ಒಂದಷ್ಟು ರೂಲ್ಸ್ಗಳನ್ನ ಅದನ್ನು ಇವ್ರು ಎಕ್ಸಿಕ್ಯೂಟ್ ಮಾಡೋದಿರೋದನ್ನ ಸ್ಪೀಕರ್ ಅವರು. ಸೊ ಅದಕ್ಕೆ ಅವ್ರನ್ನ ಫೈನಲ್ ಇಂಟರ್ಪ್ರಿಟರ್ ಅಂತ ಕರೀತಾರೆ. ಸೊ ಫೈನಲ್ ಇಂಟರ್ಪ್ರಿಟರ್ ಅಂತಂದರೆ, ಈ ಒಂದು 3 ರೂಲ್ ಬುಕ್ಕಲ್ಲಿದ್ದಂತಹ ಒಂದಷ್ಟು ಪ್ರಾವಿಷನ್ಸ್ಗಳನ್ನ ಹೊರಗೆ ಹಾಕೋದು ಯಾರು, ಅದನ್ನು ಯೂಸ್ ಮಾಡಿಕೊಂಡು ಆ ಪವರ್ಗಳನ್ನ ಯೂಸ್ ಮಾಡೋದು ಯಾರು ಅಂತಂದರೆ ನಮ್ಮ ಸ್ಪೀಕರ್ ಅವರು. ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡಿ. ಇಂಟರ್ಪ್ರಿಟರ್ ಅಂದರೆ ಮೀನಿಂಗ್ ಏನು, ಸೊ ಅದು ಇದು ಅಂತಲ್ಲ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ ಸಿಂಪಲ್ಲಾಗಿ, ಆಯಿತಾ? ನೆಕ್ಸ್ಟು he adjourns the house or suspends the meeting in the absence of quorum. ಸೊ ಅಕಸ್ಮಾತ್ ಅದರ ಒಂದು ಮೀಟಿಂಗ್ ಕರೀತಾರೆ, ಆ ಮೀಟಿಂಗ್ನ ಇವರು ವಹಿಸ್ಕೊಳ್ತಾರೆ. ಅಂದರೆ ಇವರು ಹೆಡ್ ಆಗಿರ್ತಾರೆ ಆ ಮೀಟಿಂಗು. ಏನೇ ಲೋಕಸಭಾ ಮೀಟಿಂಗ್ ಮಾಡಿದ್ರು ಕೂಡ ಇವರು ಹೆಡ್ ಆಗಿರ್ತಾರೆ. ಜೊತೆಗೆ ಆ ಮೀಟಿಂಗ್ನ ಇವರು ಸಸ್ಪೆಂಡ್ನು ಕೂಡ ಮಾಡ್ಬೋದು. ಆ ಒಂದು ಮೀಟಿಂಗ್ಸ್ಗಳನ್ನ, ನೋಡಪ್ಪ ಇವತ್ತು ಮಳೆ ಬರ್ತಾಯಿದೆ, ಸೊ ನಾಳೆ ಬನ್ನಿ, ಅಥವಾ ಇವತ್ತು ಚಳಿ ಜಾಸ್ತಿ ಇದೆ, ಸೊ ನಾಳೆ ಬನ್ನಿ. ಈಗ ವಿಂಟರ್ ಸೆಷನ್ ಶುರುವಾಗಿದೆ, ಆಯಿತಾ, ಡಿಸೆಂಬರ್ ಟೈಮಲ್ಲಿ. ಸೊ ಈ ಟೈಮಲ್ಲಿ ಅವರು ಮುಂದಕ್ಕೆ ಹಾಕ್ಬೋದು ಮೀಟಿಂಗ್ಗಳನ್ನ, ಆಯಿತಾ, ಇನ್ ದ ಆಬ್ಸೆನ್ಸ್ ಆಫ್ ಕೋರಮ್. ಸೊ ಕೋರಮ್ ಅಂತಂದರೆ ಲಾಸ್ಟ್ ಕ್ಲಾಸಲ್ಲಿ ನಾನು 50% ಅಂತ ಏನೋ ಹೇಳಿದ್ದಲ್ವ. ಸೊ ಕೋರಮ್ ಅನ್ನೋದು 50% ಅಲ್ಲ, ಇನ್ನು ಎಷ್ಟು 1/10 ಅಂತ ಏನೋ ಇದೆ. ಸೊ ಇದ್ರ ಬಗ್ಗೆ ಇನ್ನೂ ಇದೆ ಡಿಸ್ಕಷನು, ಮಾಡೋಣ, ಸರಿನಾ? ನೆಕ್ಸ್ಟು ದ ಕೋರಮ್ ಟು ಕಾನ್ಸ್ಟಿಟ್ಯೂಟ್ ಅ ಮೀಟಿಂಗ್ ಆಫ್ ದ ಹೌಸ್ ಈಸ್ 1/10 ಆಫ್ ದ ಟೋಟಲ್ ಸ್ಟ್ರೆಂತ್ ಆಫ್ ದ ಹೌಸ್. ಓಕೆ, ಸೊ ಕೋರಮ್ ಅಂತಂದರೆ ಇಟ್ ಇಸ್ ಎ ಮಿನಿಮಮ್ ಮೆಂಬರ್, ಇಷ್ಟು ಜನ ಪ್ರೆಸೆಂಟ್ ಆಗಿರಲೇಬೇಕು ಅಂತಿರುತ್ತೆ ಮೀಟಿಂಗ್ಗೆ. ಸೊ ಅಷ್ಟು ಜನ ಮೀಟಿಂಗ್ಗೆ ಪ್ರೆಸೆಂಟ್ ಆಗಿದ್ದರೆ ಮಾತ್ರ ಆ ಒಂದು ಲೋಕಸಭೆಯಲ್ಲಿ ಮೀಟಿಂಗ್ ಆಗುತ್ತೆ. ಸೊ ಅಕಸ್ಮಾತು ಆ ಒಂದಷ್ಟು ನಂಬರ್ಸ್ಗಳು ಕಮ್ಮಿ ಇತ್ತು ಅಂದರೆ ಆ ಮೀಟಿಂಗ್ ಕ್ಯಾನ್ಸಲ್ ಆಗುತ್ತೆ. ಎಕ್ಸಾಂಪಲ್, ಒಂದು ಲೋಕಸಭೆಯಲ್ಲಿ 500 ಜನ ಇತ್ತು ಅಂದರೆ 1/10 ಅಂದರೆ ಎಷ್ಟು ಅಂತ ಹೇಳ್ತೀರಾ? 50 ಟೆನ್ಸ್ ಆಫ್ 500 ಅಲ್ವಾ? ಓಕೆ, ಸೊ ಮಿನಿಮಮ್ ಅಂದರೆ ಒಂದು 50 ಜನ ಪ್ರೆಸೆಂಟ್ ಇದ್ದಾರೆ, ಮೀಟಿಂಗ್ ಆಗ್ತದೆ. ಅದಕ್ಕಿಂತ ಕಮ್ಮಿ ಇತ್ತು ಅಂದರೆ ಪ್ರೆಸೆಂಟ್ ಆಗೋಲ್ಲ. ಸೊ ಕೋರಮ್ ಬಗ್ಗೆ ಜಾಸ್ತಿ ತಿಳ್ಕೊಬೇಡಿ, ಇನ್ನೂ ಡಿಸ್ಕಷನ್ ಇದೆ, ಕೊನೆಯಲ್ಲಿದೆ ಕೋರಮ್ ಬಗ್ಗೆ ಕೊಟ್ಟಿದ್ದಾರೆ, ಮಾತಾಡೋಣ. ಸೊ ನೆಕ್ಸ್ಟು, ಹಿ ಡಸ್ ನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಬಟ್ ಈ ಕ್ಯಾನ್ ಎಕ್ಸಸೈಸ್ ಅ ಕ್ಯಾಸ್ಟಿಂಗ್ ವೋಟ್ ಇನ್ ಕೇಸ್ ಆಫ್ ಅ ಟೈ. ನೋಡಿ, ನಾನು ಆಗಲೇ ಹೇಳಿದೆ, ಅಕಸ್ಮಾತು ಅವರ ರಿಮೂವಲ್ ಪ್ರೊಸೆಸ್ ಏನಾದರೂ ಆಗ್ತಾಯಿತ್ತು ಅಂತಂದರೆ, ಅಕಸ್ಮಾತ್ ಅವರು ಸ್ಪೀಕರ್ ಪೋಸ್ಟಿಂದ ತೆಗಿತಾ ಇದ್ದಾರೆ ಅವ್ರನ್ನ ತೆಗಿತಾ ಇದ್ದಾರೆ ಅಂತಂದಾಗ ಮಾತ್ರ ಅವರು ಫಸ್ಟು ಹೋಗಿ ವೋಟ್ ಮಾಡ್ತಾರೆ. ಸೊ ಬೇರೆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ ಫಸ್ಟೇ ವೋಟ್ ಮಾಡೋದಿಲ್ಲ. ಬೇರೆ ಟೈಮ್ಗಳಲ್ಲಿ ಅಂದರೆ ಬಿಲ್ ಪಾಸ್ ಆಗಿದ್ದಾಗಿರ್ಬೋದು, ಸೊ ಅಂಥ ಟೈಮಲ್ಲಿ ಅವರು ಫಸ್ಟೇ ವೋಟ್ ಮಾಡೋದಿಲ್ಲ. ಸೊ ಯಾವಾಗ ವೋಟ್ ಮಾಡ್ತಾರೆ ಅಂದರೆ ಎರಡೂ ಪಕ್ಷಗಳಿಂದ ಅಥವಾ ಎರಡೂ ಕಡೆಯಿಂದ
ಟೈ ಆಯಿತು ಅಂತಂದಾಗ, ಎರಡೂ ಕಡೆಯಿಂದ ಟೈ ಆಯಿತು ಅಂದಾಗ ಇವರ ಕೊನೆ ಒಂದು, ಈಗ 500 ಜನ ಇದ್ದಾರೆ ಅಂತ ತಿಳ್ಕೊಳ್ಳಿ ಲೋಕಸಭೆಯಲ್ಲಿ. ಸೊ 250 ಓಟ್ ಒಂದು ಕಡೆ, 250 ಓಟ್ ಬೀಳುತ್ತೆ, ಎರಡೂ ಕೂಡ ಟೈ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಸ್ಪೀಕರ್ ಅವರು ಓಟ್ ಹಾಕಿ ಆ ಒಂದು ಮೆಜಾರಿಟಿನ ಕೊಡ್ತಾರೆ. ಸೊ ಅಂಥ ಟೈಮಲ್ಲಿ ಮಾತ್ರ ಸ್ಪೀಕರ್ ಅವರು ವೋಟ್ ಮಾಡ್ತಾರೆ. ಬಟ್ ಫಸ್ಟೇ ಹೋಗಿ ಅವ್ರು ಯಾವುದೇ ಕಾರಣಕ್ಕೂ ವೋಟ್ ಹಾಕೋದಿಲ್ಲ. ಫಸ್ಟೇ ಹೋಗಿ ವೋಟ್ ಹಾಕೋದು ಯಾವುದು ಅಂತಂದರೆ ಅವರ ಒಂದು ರಿಮೂವಲ್ ಪ್ರೊಸೆಸ್ ಆಗ್ತಿರುತ್ತಲ್ಲ, ರೆಸಲ್ಯೂಷನ್ ಪಾಸ್ ಮಾಡಿರ್ತಾರಲ್ಲ, ಸೊ ಅಂಥ ಟೈಮಲ್ಲಿ ಅವರು ಫಸ್ಟೇ ಹೋಗಿ ವೋಟ್ ಮಾಡ್ತಾರೆ. ಸೊ ನೆಕ್ಸ್ಟು, ವೆನ್ ದ ಹೌಸ್ ಈಸ್ ಡಿವೈಡೆಡ್ ಈಕ್ವಲಿ ಆನ್ ಎನಿ ಕ್ವಶನ್ ದ ಸ್ಪೀಕರ್ ಈಸ್ ಎಂಟೈಟಲ್ಡ್ ಟು ವೋಟ್ ಆ್ಯಂಡ್ ಸಚ್ ವೋಟ್ ಈಸ್ ಕಾಲ್ಡ್ ಕ್ಯಾಸ್ಟಿಂಗ್ ವೋಟ್. ನೋಡಿ, ಸೊ ಆ ಥರ ಎರಡೂ ಹೌಸ್ಗಳಿಂದ ಟೈ ಆದಾಗ ಅವರು ವೋಟ್ ಮಾಡ್ತಾರಲ್ಲ, ಆ ವೋಟ್ ಇದಕ್ಕೆ ಏನಂತ ಹೆಸರು ಕರೀತಾರೆ ಅಂದರೆ ದಟ್ ಈಸ್ ಕಾಲ್ಡ್ ಕ್ಯಾಸ್ಟಿಂಗ್ ವೋಟ್ ಅಂತ ಕರೀತಾರಂತೆ. ಆ್ಯಂಡ್ ಇಟ್ಸ್ ಪರ್ಪಸ್ ಟು ರಿಸಾಲ್ವ್ ಅ ಡೆಡ್ ಲಾಕ್. ಸೊ ಡೆಡ್ ಲಾಕ್ ಏನಾಗುತ್ತೆ ಏನಂತ, ಸೊ ಡೆಡ್ ಲಾಕ್ ಏನು ಅಂತಂದರೆ ಎರಡೂ ಹೌಸ್ಗಳು ಯಾವುದಾದ್ರೂ ಒಂದು ಬಿಲ್ಗೆ ಫುಲ್ಲು ತದ್ವಿರುದ್ಧವಾಗಿತ್ತು ಅಂತಂದರೆ, ಈ ಎಕ್ಸಾಂಪಲ್ ಒನ್ ನೇಷನ್ 1 ಎಲೆಕ್ಷನ್ ತರಬೇಕು ಅಂತಿದ್ದಾರೆ, ಆಯಿತಾ. ಜೊತೆಗೆ ಈಗ ರೀಸೆಂಟಾಗಿ ಯಾವುದ್ರ ಬಗ್ಗೆ ಡಿಸ್ಕಷನ್ ಆಯಿತು ಡೆಡ್ ಲಾಕ್ ಆಗೋ ಟೈಮಲ್ಲಿ, ರೀಸೆಂಟಾಗಿ ಡಿಸ್ಕಷನ್ ಆಯಿತು ಗುರು, ಯಾವ ಇದಕ್ಕೆ ಅಂತ ಗೊತ್ತಾಗ್ತಾಯಿಲ್ಲ. ನಾನು ನೋಡಿದೆ ಅದನ್ನು, ನ್ಯೂಸ್ ನೋಡಿದೆ ಅದನ್ನು. 1 ನೇಷನ್ 1 ಸಬ್ಸ್ಕ್ರಿಪ್ಷನ್ ಬಗ್ಗೆನೂ ಅಲ್ಲ, ಆರ್ಟಿಕಲ್ 390 ಅಲ್ಲ 370 ಇರಬೇಕು, 370, ಅದೇ ಜಮ್ಮು ಕಾಶ್ಮೀರ ಬಗ್ಗೆನೋ ಅಲ್ಲಲ್ಲ, ಅದ್ರ ಬಗ್ಗೆನ. ಸೊ ಯಾವುದ್ರ ಬಗ್ಗೆ ಒಟ್ಟಿನಲ್ಲಿ ಡಿಸ್ಕಷನ್ ಆಗ್ತಾಯಿತ್ತು. ಸೊ ಆ ಡಿಸ್ಕಷನ್ ಆಗಬೇಕಾದ್ರೆ ಎರಡೂ ಸದನ ಅಂದರೆ ಲೋಕಸಭೆಯಲ್ಲೇ ಅಪೋಸಿಷನ್ ಪಾರ್ಟಿ ಮತ್ತು ಲೀಡರ್ ಪಾರ್ಟಿ ಎರಡೂ ಕೂಡ ಏನಾಗ್ತದೆ ಫುಲ್ಲು ತದ್ವಿರುದ್ಧವಾಗಿರುತ್ತೆ. ಅದು ಬೇಡ ಅಂತಲೇ. ಸೊ ಒಬ್ಬರು ಬೇಕು ಅಂತಿರ್ತಾರೆ, ಬೇಡ ಅಂತಿರ್ತಾರೆ. ಸೊ ಅಂಥ ಟೈಮಲ್ಲಿ ಇದನ್ನು ಡೆಡ್ ಲಾಕ್ ಅಂತ ಕರೀತಾರೆ. ಸೊ ಡೆಡ್ ಲಾಕ್ ಅಂತಂದರೆ ಅದೇ ಅಂದ್ಕೊಳ್ತೀನಿ. ಅಥವಾ ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಅದೇ ಇರಬೇಕು. ಎರಡೂ ಅಂದರೆ ಲೋಕಸಭೆ ಮತ್ತು ರಾಜ್ಯಸಭೆ ನಾನು ಹೇಳಿದೆ, ಲೀಡರ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಅಂತ ಹೇಳಿದೆ. ಸೊ ಅದಲ್ಲ, ರಾಜ್ಯಸಭೆ ಮತ್ತು ಲೋಕಸಭೆ ಎರಡೂ ಕೂಡ ಒಪ್ಪಲಿಲ್ಲ ಅಂತಂದಾಗ, ಸೊ ಅಂಥ ಟೈಮಲ್ಲಿ ಡೆಡ್ ಲಾಕ್ ಆಗುತ್ತೆ. ಡೆಡ್ ಲಾಕ್ ಅಂತಂದರೆ ಇಬ್ಬರು ಕೂಡ ಒಪ್ಕೊಳ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಇಬ್ಬರೂ ಒಂದೇ ಹೌಸಲ್ಲಿ ಕೂರಿಸ್ತಾರೆ, ಎರಡೂ ಒಂದು ಜಾಗದಲ್ಲಿ ಕೂರಿಸಿ ಮತ್ತೆ ಡಿಸ್ಕಷನ್ ಆಗುತ್ತೆ. ಸೊ ಆ ಡಿಸ್ಕಷನ್ಗೆ ಸ್ಪೀಕರು ಹೆಡ್ ಆಗಿರ್ತಾರೆ. ಸೊ ಮುಂದೆ ಹೇಳ್ತೀನಿ, ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ ಡೆಡ್ ಲಾಕು. ಸೊ ನಾನು ಹೇಳ್ತೀನಿ ಅದನ್ನು. ಸೊ ನೆಕ್ಸ್ಟು, ವೆನ್ ಹಿ ಪ್ರಿಸೈಡ್ ಓವರ್ ಜಾಯಿಂಟ್ ಸಿಟ್ಟಿಂಗ್, ನೋಡಿ ಅದಕ್ಕೆ ಇವ್ರನ್ನ ನಾವು ಕ್ಯಾಸ್ಟಿಂಗ್ ವೋಟ್, ಓಕೆ, ಇವರು ವೋಟ್ನ ನಾವು ಕ್ಯಾಸ್ಟಿಂಗ್ ವೋಟ್ ಅಂತ ಕರೀತಾರೆ. ಸೊ ಪರ್ಪಸ್ ಏನು ಅಂತಂದರೆ ಯಾವುದೇ ಕಾರಣಕ್ಕೂ ಡೆಡ್ ಲಾಕ್ ಆಗಬಾರ್ದು, ಆಯಿತಾ. ಓಕೆ, ಸೊ ಇದು ಡೆಡ್ ಲಾಕ್, ಈ ಪಾಯಿಂಟ್ ಏನು ಹೇಳುತ್ತೆ ಅಂದರೆ ಮತ್ತೆ ಹೇಳ್ತೀನಿ ಅನಿಸುತ್ತೆ. ಹಿ ಡಸ್ ನಾಟ್ ವೋಟ್ ಇನ್ ಅ ಫಸ್ಟ್ ಇನ್ಸ್ಟೆನ್ಸ್ ಅಂತ ಹೇಳಿದೆ. ಸೊ ಅವರು ಮೊದಲೇ ಹೋಗಿ ವೋಟ್ ಮಾಡಿದ್ದಿಲ್ಲ. ಹಿ ಕ್ಯಾನ್ ಎಕ್ಸಸೈಸ್ ಅ ಕ್ಯಾಸ್ಟಿಂಗ್ ವೋಟ್ ಇನ್ ಕೇಸ್ ಆಫ್ ಅ ಟೈ ಅಂತಿದೆ. ಸೊ ಇನ್ ಕೇಸ್ ಆಫ್ ಅ ಟೈ ಅಂತ ಹೇಳಿದಾಗ ಅದು ಎರಡೂ ಹೌಸ್ಗಳಾಗುತ್ತೆ. ನಾನು ಆಗಲೇ ಏನು ಹೇಳಿದೆ, ನಾನು ಲೀಡರ್ ಪಾರ್ಟಿ ಮತ್ತು ಅಪೋಸಿಷನ್ ಪಾರ್ಟಿ ಅಂತ ಹೇಳಿದೆ. ಸೊ ಅದು ಬೇಡ, ಅದು ತಪ್ಪಾಗ್ತದೆ ಅಂತ ಹೇಳಿದ್ರೆ. ಸೊ ಇಲ್ಲಿ ನೀವು ಅದನ್ನು ರಾಜ್ಯಸಭೆ ಮತ್ತು ಲೋಕಸಭೆ ಅಂತ ತಿಳ್ಕೊಳ್ಳಿ. ಸೊ ಎರಡೂ ಹೌಸ್ಗಳಿಂದ ಅಕಸ್ಮಾತ್ ಏನಾದ್ರು ಟೈ ಆಯಿತು ಅಂತ ತಿಳ್ಕೊಳ್ಳಿ ವೋಟಿಂಗು. ಸೊ ಆ ಥರ ಏನಾದ್ರು ಟೈ ಆಯಿತು ಅಂತಂದಾಗ ಇವರು ಸ್ಪೀಕರ್ ಹೋಗಿ ವೋಟ್ ಮಾಡ್ತಾರಂತೆ. ಸೊ ಇದ್ರ ಬಗ್ಗೆ ಕನ್ಫ್ಯೂಷನ್ ಜಾಸ್ತಿ ಇದೆ. ಯಾಕಂದರೆ ಇಲ್ಲಿ ವೆನ್ ದ ಹೌಸಸ್ ಈಸ್ ಡಿವೈಡೆಡ್ ಈಕ್ವಲಿ ಅಂತ ಕೇಳಿದರೆ ಹೇಳ್ಬೋದಿತ್ತು. ಇಲ್ಲಿ ಹೌಸ್ ಅಂತ ಕೇಳಿದ್ದಾನೆ, ಅದು ಸಿಂಗಲ್ ಹೌಸಾ ಅಥವಾ ಎರಡೂ ಹೌಸ್ಗಳನ್ನ ಸೇರಿಸಿ ಹೌಸ್ ಅಂತ ಹೇಳಿದಾನೆ ಗೊತ್ತಾಗ್ತಾ ಇಲ್ಲ. ಸೊ ಇದು ಮುಂದೆ ಹೇಳ್ತೀನಿ, ಆಯಿತಾ. ಇದನ್ನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ. ನೆಕ್ಸ್ಟು, ಹಿ ಆರ್ ಶಿ ಪ್ರಿಸೈಡ್ ಓವರ್ ಅ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ 2 ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಸಚ್ ಸಿಟ್ಟಿಂಗ್ ಈಸ್ ಸಮನ್ಡ್ ಬೈ ದ ಪ್ರೆಸಿಡೆಂಟ್ ಟು ಸೆಟಲ್ ದ ಡೆಡ್ ಲಾಕ್ ಬಿಟ್ವೀನ್ 2 ಹೌಸ್ ಆಫ್ ದ ಬಿಲ್. ನೋಡಿ, ಇಲ್ಲೂ ಅದರ ಪಾಯಿಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಇದು ಚೆನ್ನಾಗಿದೆ. ಯಾವಾಗ ಅಂತಂದರೆ ಈ ಡೆಡ್ ಲಾಕ್ ಯಾವಾಗ ಆಗುತ್ತೆ ಅಂತಂದರೆ ಎರಡೂ ಹೌಸ್ಗಳು ಯಾವ್ದಾದ್ರು ಒಂದು ಬಿಲ್ಗೆ ತದ್ವಿರುದ್ಧವಾಗಿತ್ತು ಅಂತಂದಾಗ, ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಡೆಡ್ ಲಾಕ್ ಆಗಿಬಿಡುತ್ತೆ. ಅಂದರೆ ಆ್ಯಕ್ಚುಲಿ ಅದನ್ನು ತರಲೇಬೇಕು. ಸೊ ಎಕ್ಸಾಂಪಲ್, ಈಗ 106th ಅಮೆಂಡ್ಮೆಂಟ್ ಆ್ಯಕ್ಟ್ ಏನೋ ತಂದ್ರಲ್ವಾ. ಸೊ ಅಂಥ ಟೈಮಲ್ಲಿ ಏನಾಗುತ್ತೆ, ಅದು ತುಂಬ ಬೇಕಾಗಿರುತ್ತೆ, ವುಮೆನ್ಸ್ ರಿಸರ್ವೇಷನ್ಗೆಲ್ಲ ಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ರಾಜ್ಯಸಭೆ ಒಪ್ಕೊಳ್ಳಿಲ್ಲ ಅಂತಂದಾಗ ಅದು ಡೆಡ್ ಲಾಕ್ ಅಂತ ಆಗುತ್ತೆ. ಸೊ ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಎರಡೂ ಸದನಗಳನ್ನು ಒಟ್ಟಿಗೆ ಕೂರಿಸಿ ಅದಕ್ಕೆ ಸ್ಪೀಕರ್ನ ಹೆಡ್ ಆಗಿ ಮಾಡಿ, ನೋಡಪ್ಪ ಎರಡೂ ಹೌಸ್ಗಳನ್ನು ದಯವಿಟ್ಟು ನೀನು ಸಂಧಾನ ಮಾಡು, ದಯವಿಟ್ಟು ಒಪ್ಸು, ಡಿಸ್ಕಷನ್ ಮಾಡಿಸು, ಅದೇನೋ ಡೌಟ್ ಇತ್ತು ಅಂದರೆ ಕ್ಲಾರಿಫೈ ಮಾಡಿಸು ಅಂತ ಹೇಳಿ ಪ್ರೆಸಿಡೆಂಟ್ ಅವರು ಸ್ಪೀಕರ್ನ ಕೂರಿಸ್ತಾರೆ. ಸೊ ಅದೇ ಇದ್ರ ಪಾಯಿಂಟ್ ಇರೋದು. ನೆಕ್ಸ್ಟು, ಹಿ ಆರ್ ಶಿ ಕ್ಯಾನ್ ಅಲೋ ಅ ಸೀಕ್ರೆಟ್ ಸಿಟ್ಟಿಂಗ್ ಆಫ್ ದ ಹೌಸ್ ಅಟ್ ದ ರಿಕ್ವೆಸ್ಟ್ ಆಫ್ ದ ಲೀಡರ್ ಆಫ್ ದ ಹೌಸ್. ನೋಡಿ, ಅಕಸ್ಮಾತ್ ಲೀಡರ್ ಆಫ್ ದ ಹೌಸ್ ಯಾರಾಗಿರ್ತಾರೆ ಹೇಳಿ, PM ಅವರು. ಸೊ PM ಅವರು ಬಂದು
ಒಂದು ನಮ್ಮದೇ ಒಂದು ಪಾರ್ಟಿಗೆ ಒಂದು ಸೀಕ್ರೆಟ್ ಮೀಟಿಂಗ್ನ ಇಡಿ ಸರ್ ಅಂತ ಹೇಳಿದರೆ ಒಂದು ಸೀಕ್ರೆಟ್ ಮೀಟಿಂಗ್ ಕೂಡ ಇಡ್ತಾರೆ. ಆ ಸೀಕ್ರೆಟ್ ಮೀಟಿಂಗ್ಗೆ ಅವ್ರ ಪಾರ್ಟೀಸ್ ಇರ್ಬೋದು, ಇಲ್ಲ ಅಂತಂದರೆ ಅವ್ರ ಪಾರ್ಟಿ ಜೊತೆಗೆ ಅಪೋಸಿಷನ್ ಇಬ್ಬರೂ ಕೂಡ ಕೂತ್ಕೊಂಡು ಡಿಸ್ಕಷನ್ ಮಾಡ್ಬೋದು. ಸೊ ನೆಕ್ಸ್ಟು, ಇಫ್ he or she decides whether a bill is money bill or not, his decision on this question is final. ನೋಡಿ, ಅಕಸ್ಮಾತ್ ಅದರ ಒಂದು ಬಿಲ್ ಪಾಸ್ ಆಯಿತು ಅಂತ ತಿಳ್ಕೊಳ್ಳಿ. ಸೊ ಆ ಬಿಲ್ಲು ಅದು ಮನಿ ಬಿಲ್ಲ ಅಥವಾ ಆರ್ಡಿನರಿ ಬಿಲ್ಲ ಅಂತ ಹೇಳೋದು ಯಾರು ಅಂತಂದರೆ ಇವರೇ, ಯಾರು ಸ್ಪೀಕರ್ ಹೇಳ್ತಾರೆ, ನೋಡಿ ಸರ್ ನೀವು ಸಬ್ಮಿಟ್ ಮಾಡಿರುವಂತಹ ಬಿಲ್ ಇದು ಮನಿ ಬಿಲ್ಲು ಅಂತ ಅವರು ಸೈನ್ ಹಾಕಿ ಕಳಿಸ್ತಾರೆ. ಸೊ ಆಮೇಲೆ ಅವರು ಡಿಸೈಡ್ ಮಾಡ್ತಾರಲ್ಲ ಅದು ಮನಿ ಬಿಲ್ಲ ಏನು ಅಂತ, ಸೊ ಆ ಡಿಸಿಷನು ಫೈನಲ್ ಆಗಿರುತ್ತೆ. ಇದನ್ನ ಯಾವುದೇ ಕಾರಣಕ್ಕೂ ನೀವು ಬೇರೆ ಕಡೆ ಕೋರ್ಟಲ್ಲಿ ಸರ್ ನೋಡಿ ಸರ್ ಆರ್ಡಿನರಿ ಬಿಲ್ನವರು ಮನಿ ಬಿಲ್ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿ ಕೋರ್ಟಲ್ಲಿ ಹಾಕೋದಕ್ಕಾಗಲ್ಲ, ಯಾಕಂದರೆ ಇವರ ಡಿಸಿಷನು ಫೈನಲ್ ಆಗಿರುತ್ತೆ. ಸೊ ನೆಕ್ಸ್ಟು, ವೆನ್ ಅ ಮನಿ ಬಿಲ್ ಈಸ್ ಟ್ರಾನ್ಸ್ಮಿಟೆಡ್ ಟು ದ ರಾಜ್ಯಸಭಾ ಫಾರ್ ಅ ರೆಕಮೆಂಡೇಶನ್ ಆ್ಯಂಡ್ ಪ್ರೆಸೆಂಟೆಡ್ ಟು ದ ಪ್ರೆಸಿಡೆಂಟ್ ಫಾರ್ ಅಸೆಂಟ್, ದ ಸ್ಪೀಕರ್ ಎಂಡೋರ್ಸ್ ಆನ್ ದ ಬಿಲ್ ದಟ್ ಈಸ್ ಸರ್ಟಿಫಿಕೇಟ್ ದಟ್ ಈಸ್ ಅ ಮನಿ ಬಿಲ್. ನೋಡಿ, ಒಂದು ಸತಿ ಲೋಕಸಭೆಯಿಂದ ರಾಜ್ಯಸಭೆಗೆ ಪಾಸ್ ಆಯಿತು ಮತ್ತು ರಾಜ್ಯಸಭೆಯಿಂದ ಪ್ರೆಸಿಡೆಂಟ್ ಪಾಸ್ ಆಯಿತು ಅಂತ ಅಂದಾಗ ಆ ಬಿಲ್ ಮೇಲೆ ಸ್ಪೀಕರವರು ಸೈನ್ ಹಾಕಿರ್ತಾರೆ, ಏನು ಅಂತ, ದಿಸ್ ಬಿಲ್ ಈಸ್ ಅ ಮನಿ ಬಿಲ್ ಅಂತ ಒಂದು ಸೀಲ್ ಹೊಡ್ತಿ ಕಳಿಸಿರ್ತಾರೆ. ಸರಿನಾ, ಅಷ್ಟೇ ಇರೋದು, ಏನಿಲ್ಲ. ನೆಕ್ಸ್ಟು, ಇಫ್ he or she decide the questions of a disqualification of a member of Lok Sabha arising on the ground of defection under the provisions of 10th schedule. ಓಕೆ, ಲಾಸ್ಟ್ ಕ್ಲಾಸಲ್ಲೂ ಅದನ್ನು ಹೇಳಿದ್ದು ನಾನು, ಡಿಸ್ಕ್ವಾಲಿಫಿಕೇಷನ್ ಹೇಗಾಗ್ತಾರೆ ಅಂತ ಹೇಳಿದೆ. ಸೊ ಡಿಸ್ಕ್ವಾಲಿಫಿಕೇಷನ್ ಹೇಗಾಗುತ್ತೆ ಅಂತಂದರೆ ಒಂದಷ್ಟು ಲಿಸ್ಟ್ ಹೇಳಿದೆ. ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟು 1951 ಅದರ ಬಗ್ಗೆ ಡಿಸ್ಕಷನ್ ಮಾಡಿದೆ. ಅದ್ರ ಜೊತೆಗೆ ಎಕ್ಸ್ಟ್ರಾ ಕ್ವಶನ್ಸ್ಗಳನ್ನ ಪಾರ್ಲಿಮೆಂಟ್ಗೆ ಬಿಟ್ಟಿದ್ದು ಅಂತ ಹೇಳಿದೆ. ಸೊ ಅಂಥ ಟೈಮಲ್ಲಿ ಪಾರ್ಲಿಮೆಂಟ್ ಅಲ್ಲ, ಆ ಒಂದು ಕ್ವಶನ್ಸ್ಗಳನ್ನ ಡೆಪ್ಯೂಟಿ ಸ್ಪೀಕರು ಡೆಪ್ಯೂಟಿ ಚೇರ್ಮನ್ಗೆ ಬಿಟ್ಟಿರ್ತಾರೆ ಅಂತ ಹೇಳಿದೆ. ಸೊ ಅಂಥ ಕ್ವಶನ್ಗಳನ್ನ ಇವರು ಡಿಸೈಡ್ ಮಾಡ್ತಾರೆ. ಯಾವ ಗ್ರೌಂಡ್ ಮೇಲೆ ಅಂತಂದರೆ ಆ್ಯಂಟಿ ಡಿಫೆಕ್ಷನ್ ಲಾ, ಅಂದರೆ ಈ ಒಂದು ಪಕ್ಷಾಂತರ ಮಾಡ್ತಾರಲ್ಲ, ಎಲೆಕ್ಷನ್ ಆದಮೇಲೆ ಪಕ್ಷ ಚೇಂಜ್ ಮಾಡ್ತಾರಲ್ಲ, ಸೊ ಅಂಥವ್ರಿಗೆ ಕ್ವಶನ್ ಕೇಳೋದಕ್ಕೆ ಇವ್ರಿಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇವರು ಒಂದಷ್ಟು ಎಕ್ಸ್ಟ್ರಾ ಕ್ವಶನ್ಗಳನ್ನ ಇವ್ರು ಕೇಳ್ಬೋದು. ಸೊ ಕಿಹೋಟೋ ಹೊಲಾಹನ್ ಕೇಸಲ್ಲಿ 1992 ಇದ್ರ ಬಗ್ಗೆ ಡಿಸ್ಕಷನ್ ಆಗಿತ್ತು. ಏನಂತಂದರೆ ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡುತ್ತೆ, ಏನಂತಂದರೆ ಡಿಸಿಷನ್ ಆಫ್ ಅ ಸ್ಪೀಕರ್ ಇನ್ ದಿಸ್ ರಿಗಾರ್ಡ್ ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ. ಅಕಸ್ಮಾತು ಸ್ಪೀಕರು ನೀವು ಪಕ್ಷಾಂತರ ಮಾಡಿದರೆ ಅಂದ್ಬಿಟ್ಟು ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳಿ ನಂತರ ನಿಮ್ಮನ್ನ ರಿಮೂವ್ ಮಾಡಿತ್ತು ಅಂದರೆ, ಸೊ ಅಂಥ ಟೈಮಲ್ಲಿ ನೀವು ಬಂದು ಕೋರ್ಟಲ್ಲಿ ಡಿಸ್ಕಷನ್ ಮಾಡ್ಬೋದು, ಅಂದರೆ ಕೋರ್ಟಿಗೆ ಕೇಸ್ ಹಾಕ್ಬೋದು. ಸೊ ನೆಕ್ಸ್ಟು, he or she acts as a ex officio chairman of Indian parliamentary group which is linked between Parliament of India and the various parliaments in the world. ನೋಡಿ, ನಮ್ಮ ಇಂಡಿಯನ್ ಪಾರ್ಲಿಮೆಂಟು ಮತ್ತು ವರ್ಲ್ಡಲ್ಲಿರುವಂಥ ಎಲ್ಲ ಪಾರ್ಲಿಮೆಂಟಲ್ಲೂ ಕೂಡ ಎರಡಕ್ಕೂ ಕೂಡ ಒಂದು ಕನೆಕ್ಷನ್ ಇರುತ್ತೆ. ಸೊ ಏನು ಕನೆಕ್ಷನ್ ಅಂದರೆ, ಇವರು ಅಲ್ಲಿಗೆ ಎಕ್ಸ್ ಆಫೀಸೋ ಚೇರ್ಮನ್ ಆಗಿರ್ತಾರೆ. ನಮ್ಮ ಇಂಡಿಯನ್ ಪಾರ್ಲಿಮೆಂಟ್ ಇದ್ರು ಸ್ಪೀಕರ್ ಏನಿದ್ದಾರೆ ಅವರು ಎಕ್ಸ್ ಆಫೀಸೋ ಚೇರ್ಮನ್ ಆಗಿರ್ತಾರೆ. ಯಾವುದಕ್ಕೆ, ನಮ್ಮ ಇಂಡಿಯನ್ ಪಾರ್ಲಿಮೆಂಟು ಪ್ಲಸ್ ವರ್ಲ್ಡ್ ಪಾರ್ಲಿಮೆಂಟ್ ಅಂದರೆ ನಮ್ಮ ಎಲ್ಲ ದೇಶಗಳಿರುವಂತಹ ಪಾರ್ಲಿಮೆಂಟ್ ಹೇಳ್ತಾ ಇರೋದು. ಸೊ ನೆಕ್ಸ್ಟು, he also acts as a ex officio chairman of conference of presiding officers of legislative bodies in the country. ನೋಡಿ, ನಮ್ಮ ಒಂದು ಸ್ಟೇಟ್ಗಳಲ್ಲಿ ಒಂದೊಂದು ಪಾರ್ಲಿಮೆಂಟ್ ಸ್ಟೇಟ್ ಲೆಜಿಸ್ಲೇಚರ್ ಇರ್ತದಲ್ವ, ಸೊ ಅಲ್ಲಿರುವಂತಹ ಸ್ಪೀಕರ್ಗಳಿಗೆ ಅಂದರೆ ಪ್ರಿಸೈಡಿಂಗ್ ಆಫೀಸರ್ಸ್ಗಳು ಒಂದು ಕಾನ್ಫರೆನ್ಸ್ಗಳನ್ನ ಮಾಡ್ಕೊಂಡಿರ್ತಾರೆ, ಒಂದು ಗ್ರೂಪ್ಗಳ ಥರ ಮಾಡ್ಕೊಂಡಿರ್ತಾರೆ. ಸೊ ಆ ಥರ ಒಂದು ಗ್ರೂಪಲ್ಲಿ ಇವರು ಹೆಡ್ ಆಗಿರ್ತಾರೆ, ಚೇರ್ಮನ್ ಆಗಿರ್ತಾರೆ. ಸೊ ನೆಕ್ಸ್ಟು, he or she appoints the chairman of all the parliamentary committees of the Lok Sabha and supervise their functioning. ನೋಡಿ, ಅಕಸ್ಮಾತ್ ಅದರ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೇನೆ ಪಾರ್ಲಿಮೆಂಟರಿ ಗ್ರೂಪ್ಸ್ ಅಂದ್ರೇನು, ಪಾರ್ಲಿಮೆಂಟರಿ ಕಮಿಟೀಸ್ ಅಂದ್ರೇನು ಅಂತ. ಸೊ ಆ ಥರ ಒಂದಷ್ಟು ಕಮಿಟಿಗಳಿಗೆ ಇವರು ಚೇರ್ಮನ್ ಆಗಿರ್ತಾರೆ ಪಾರ್ಲಿಮೆಂಟರಿ. ಯಾಕೆ ಅಂತಂದರೆ ಕೆಲವೊಂದಷ್ಟು ವರ್ಕ್ ಲೋಡ್ನ ಟ್ರಾನ್ಸ್ಫರ್ ಮಾಡೋದಕ್ಕೋಸ್ಕರ ಈ ಕಮಿಟಿಗಳನ್ನ ಮಾಡ್ಕೊಳ್ತಾರೆ ಅಂತ ಹೇಳಿದೆ. ಸೊ ಅದೇ ಕಮಿಟಿಗಳ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ನಮ್ಮ ಸ್ಪೀಕರ್ಗಳಾಗಿರ್ತಾರೆ. ಸೊ ನೆಕ್ಸ್ಟು, he or she is the chairman of a business advisory committee. ನೋಡಿ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅವರು ಚೇರ್ಮನ್ ಆಗಿರ್ತಾರೆ. ಸೊ ನಾವೇನು ಈಸಿ ಬಿಡಿ. ಸೊ ನೆಕ್ಸ್ಟು, ಇಂಡಿಪೆಂಡೆನ್ಸ್ ಆ್ಯಂಡ್ ಇಂಪಾರ್ಶಿಯಲಿಟಿ. ಓಕೆ, ಏನು ಡಿಸ್ಕಷನ್ ಕೊಟ್ಟಿದ್ದಾನೆ ಇಲ್ಲಿ, ಸೊ ಇಂಟ್ರೊಡಕ್ಷನ್ ಕೊಟ್ಟಿದ್ದಾನೆ, ಬೇಡ ನಮಗೆ ಅದು. ಸೊ he or she is provided with the security of tenure
ಹಿ ಕ್ಯಾನ್ ಬಿ ರಿಮೂವ್ಡ್ ಓನ್ಲಿ ಬೈ ದ ರೆಸೊಲ್ಯೂಷನ್ ಪಾಸ್ ಬೈ ದ ಲೋಕಸಭಾ ಬೈ ಅನ್ ಎಫೆಕ್ಟಿವ್ ಮೆಜಾರಿಟಿ. ನೋಡಿ, ಅಕಸ್ಮಾತ್ ಸೆಕ್ಯೂರಿಟಿ ಇಲ್ಲ ಅಂತ ಇದ್ದರೆ ಇವ್ರನ್ನ ಡೈರೆಕ್ಟಾಗಿ ರಿಮೂವ್ ಮಾಡ್ಬೋದಿತ್ತು. ಯಾರು, ಪ್ರೆಸಿಡೆಂಟೋ ಅಥವಾ ಬೇರೆ ಒಂದು ಆಫೀಸರು ರಿಮೂವ್ ಮಾಡ್ತಾಯಿದ್ರು. ಸೊ ಇವರಿಗೆ ಆಫೀಸರ್ಗೆ ಈ ಒಂದು ಪೋಸ್ಟ್ಗೆ ಸೆಕ್ಯೂರಿಟಿ ಇದೆ. ಹೇಗೆ ಸರ್ ಸೆಕ್ಯೂರಿಟಿ ಅಂತ ಹೇಳೋದಾದರೆ, ಇವ್ರನ್ನ ರಿಮೂವ್ ಮಾಡಬೇಕು ಅಂದರೆ ಒಂದು ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಒಂದು ಬಿಲ್ನ ರೆಸೊಲ್ಯೂಷನ್ ಅಂತಾರೆ, ರಿಮೂವಲ್ಗೆ ರೆಸೊಲ್ಯೂಷನ್ ಅಂತಾರೆ. ಸೊ ಆ ರೆಸೊಲ್ಯೂಷನ್ ಪಾಸ್ ಆಗಬೇಕು. ಸೊ ಆ ರೆಸೊಲ್ಯೂಷನ್ಗೆ ಎಷ್ಟು ಜನ ಒಪ್ಕೋಬೇಕು ಅಂದರೆ ಎಫೆಕ್ಟಿವ್ ಮೆಜಾರಿಟಿ ಮುಂದೆ ಹೇಳ್ತೀನಿ. ಎಫೆಕ್ಟಿವ್ ಮೆಜಾರಿಟಿ ಎಷ್ಟು ಜನ ಒಪ್ತು ಅಂತಂದರೆ ಆ ಒಂದು ಬಿಲ್ ಪಾಸಾಗಿ ರಿಮೂವ್ ಆಗ್ತದೆ. ಸೊ ನೆಕ್ಸ್ಟು ಆ್ಯಂಡ್ ನಾಟ್ ಬೈ ಸಿಂಪಲ್ ಮೆಜಾರಿಟಿ. ಸೊ ಸಿಂಪಲ್ ಮೆಜಾರಿಟಿಯಿಂದ ರಿಮೂವ್ ಮಾಡೋದಕ್ಕಾಗಲ್ಲ. ಸೊ ದಿಸ್ ಮೋಷನ್ ಆಫ್ ರಿಮೂವಲ್ ಕ್ಯಾನ್ ಬಿ ಕನ್ಸಿಡರ್ ಆ್ಯಂಡ್ ಡಿಸ್ಕಸ್ಡ್ ಓನ್ಲಿ ವೆನ್ ಇಟ್ ಹ್ಯಾಸ್ ಎ ಸಪೋರ್ಟ್ ಆಫ್ ಅಟ್ಲೀಸ್ಟ್ 50 ಮೆಂಬರ್ಸ್. ನೋಡಿ, ಫಸ್ಟ್ ಅದನ್ನು ಡಿಸ್ಕಸ್ ಮಾಡಬೇಕು ಅಂದರೆ, ನೋಡಿ ಅದು ನಾನು ಹೇಳಿದ್ದೀಗ ಎಫೆಕ್ಟಿವ್ ಮೆಜಾರಿಟಿ ಪಾಸ್ ಮಾಡಬೇಕು ಅಂತ. ಸೊ ಅದನ್ನು ಆ್ಯಕ್ಚುಲಿ ಡಿಸ್ಕಸ್ ಮಾಡಬೇಕು ಅಂದರೆ ಆ ಒಂದು ಬಿಲ್ ಆರಿಜಿನ್ ಆಗಬೇಕು ಅಂತಂದರೆ, ಆ ಬಿಲ್ಲು ಡಿಸ್ಕಷನ್ ಆಗಬೇಕು ಅಂದ್ಬಿಟ್ಟು ಫಸ್ಟ್ ಪಾಸ್ ಮಾಡ್ತಾರಲ್ಲ, ಅಂದರೆ ಆ ಬಿಲ್ನ ಟೇಬಲ್ ಮೇಲೆ ಇಡ್ತಾರಲ್ಲ ಫಸ್ಟು. ಸೊ ಅಂಥ ಟೈಮಲ್ಲಿ 50 ಜನ ಸಪೋರ್ಟ್ ಮಾಡಬೇಕು ಆ ಬಿಲ್ಗೆ. ನಂತರ ಡಿಸ್ಕಷನ್ ಆಗಿ ಆಗ ಎಲ್ಲ ಜನನೂ ಹೌದು ಅಂತೆಲ್ಲ ಒಪ್ಪಿಗೆ ಕೊಟ್ಟು ನೆಕ್ಸ್ಟು ಪ್ರೊಸೆಸ್ ಅಂದರೆ ಬಿಲ್ ಪಾಸ್ ಮಾಡ್ತಾರೆ, ಅಂದರೆ ರೆಸೊಲ್ಯೂಷನ್ ಪಾಸ್ ಮಾಡ್ತಾರೆ. ಆ ರೆಸೊಲ್ಯೂಷನ್ ಪಾಸ್ ಮಾಡೋದಕ್ಕೆ ನೆಕ್ಸ್ಟ್ ಎಫೆಕ್ಟಿವ್ ಮೆಜಾರಿಟಿ ಬೇಕು. ಸೊ ನೆಕ್ಸ್ಟು ಸ್ಯಾಲ್ರೀಸ್ ಎಲ್ಲ ಕೊಡ್ತಾರೆ. ಸ್ಯಾಲ್ರೀಸ್ ಅಲೌನ್ಸ್ ಎಲ್ಲ ಕೊಟ್ಟಿದ್ದಾರೆ ಆನ್ ದ ಚಾರ್ಜ್ ಆಫ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂದ ಕೊಟ್ಟಿದ್ದಾರೆ. ಸೊ ಏನಿದು ಕನ್ಸಾಲಿಡೇಟೆಡ್ ಫಂಡ್ ಅಂತಂದರೆ ಮುಂದೆ ಹೇಳ್ತೀನಿ. ಸೊ ಇವ್ರಿಗೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಇವ್ರಿಗೆ ಸ್ಯಾಲ್ರೀಸ್ ಮತ್ತು ಅಲೌನ್ಸು ಖರ್ಚು ವೆಚ್ಚಗಳು ಬರುತ್ತೆ. ಸೊ ನೆಕ್ಸ್ಟ್ ಈಸ್ ನಾಟ್ ಸಬ್ಜೆಕ್ಟ್ ಟು ದ ಆ್ಯನ್ಯುವಲ್ ವೋಟ್ ಆಫ್ ಅ ಪಾರ್ಲಿಮೆಂಟ್. ನೋಡಿ, ವರ್ಷ ಒಂದು ವೋಟಿಂಗ್ ಏನೋ ಮಾಡ್ತಾರಂತೆ, ಯಾವ ವೋಟು ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಆ್ಯನ್ಯುವಲ್ ವೋಟಿಂಗ್ ಎಲ್ಲ ಶುರು ಮಾಡಿದಾಗ ಇವ್ರಿಗೆ ಆ ಒಂದು ವೋಟಿಂಗ್ ರೈಟ್ಸನ್ನು ಕೊಡೋದಿಲ್ಲ. ಸೊ ನೆಕ್ಸ್ಟು his or her work and conduct cannot be discussed or criticized in the Lok Sabha except on a substantive motion. ನೋಡಿ, ಅಕಸ್ಮಾತು ಇವರ ಒಂದು ವರ್ಕ್ಗಳನ್ನ ಯಾವುದೇ ಕಾರಣಕ್ಕೂ ಲೋಕಸಭೆಯಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ, ಕ್ರಿಟಿಸೈಸು ಮಾಡೋ ಹಾಗಿಲ್ಲ. ಏನಂತ, ಸರ್ ನೀವು ಸ್ಪೀಕರಾಗಿ ಇದ್ಕೊಂಡು ಈ ಥರ ಕೆಲಸ ಮಾಡ್ತಾಯಿದ್ದೀರಾ, ನೀವು ಕೆಲಸ ಮಾಡ್ತಿರೋದು ಸರಿ ಇಲ್ಲ, ನೀವು ಯಾವ ರೀತಿ ಕೊಡ್ತಾಯಿದ್ದೀರಾ ನೀವು. ಸೊ ಆ ಥರ ಒಂದಷ್ಟು ನೀವು ಬೈದು ಒಂದು ಕ್ರಿಟಿಸೈಸ್ ಮಾಡ್ತಾರಲ್ಲ, ಸೊ ಕ್ರಿಟಿಸೈಸ್ ಮಾಡಿ ನೀವು ಸರಿಯಾಗಿ ಮಾಡ್ತಲ್ಲ ಅಂದ್ಬಿಟ್ಟು ನೀವು ಹೇಳೋ ಹಾಗಿಲ್ಲ. ಸೊ ಆ ಥರ ಎಲ್ಲ ಇದೆ. ಅಕಸ್ಮಾತ್ ಹೇಳ್ಬೇಕು ಅಂದರೂ ಕೂಡ ಒಂದು ಸಬ್ಸ್ಟ್ಯಾನ್ಸಿವ್ ಮೋಷನ್ ಅಂತ ಪಾಸ್ ಮಾಡಬೇಕು. ಅದು ಕೂಡ ಒಂದಷ್ಟು ಬಿಲ್ ಥರ ಇದೆ. ಸೊ ಮುಂದೆ ಬರುತ್ತೆ ಎಲ್ಲ. ಏನು ಸರ್ ಎಲ್ಲ ಮುಂದೆ ಬರುತ್ತೆ ಅಂತಿದ್ದೀರ, ಎಲ್ಲ ಸರ್ ಇಲ್ಲಿ ಎಫೆಕ್ಟಿವ್ ಮೆಜಾರಿಟಿ, ಸಿಂಪಲ್ ಮೆಜಾರಿಟಿ, ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ, ಕಾಂಟಿಜೆನ್ಸಿ ಫಂಡ್ ಆಫ್ ಇಂಡಿಯಾ, ಪಬ್ಲಿಕ್ ಅಕೌಂಟ್ಸ್ ಅಂದ್ರೇನು, ಮೋಷನ್ಸ್ಗಳೇನು, ಅಡ್ಜಾರ್ನ್ಮೆಂಟ್ ಮೋಷನ್ಸ್ ಅಂದ್ರೇನು, ಸೊ ಎಲ್ಲ ಮುಂದೆ ಇದೆ. ಸರಿನಾ? ಸೊ ನೆಕ್ಸ್ಟು ಮುಂದೆ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಜಸ್ಟು ಸಬ್ಸ್ಟ್ಯಾನ್ಸಿವ್ ಮೋಷನಿಂದ ಅವ್ರನ್ನ ಇದು ಮಾಡ್ಬೋದು, ಏನೋ ಕ್ರಿಟಿಸೈಸ್ ಮಾಡ್ಬೋದು ಅಂತೇನೋ ಇದೆ. ಸೊ ಬಿಡಿ. ನೆಕ್ಸ್ಟು ಹಿಸ್ ಆರ್ ಹರ್ ಪವರ್ಸ್ ಆಫ್ ರೆಗ್ಯುಲೇಟಿಂಗ್ ಪ್ರೊಸೀಜರ್ ಆ್ಯಂಡ್ ಕಂಡಕ್ಟಿಂಗ್ ಬಿಸ್ನೆಸ್ ಆನ್ ಮೇಂಟೈನಿಂಗ್ ಆರ್ಡರ್ ಇನ್ ದ ಹೌಸ್ ಆರ್ ನಾಟ್ ಸಬ್ಜೆಕ್ಟೆಡ್ ಟು ಜುರಿಸ್ಡಿಕ್ಷನ್ ಆಫ್ ಎನಿ ಹೌಸ್. ನೋಡಿ, ಸ್ಪೀಕರ್ಗಳು ಅಕಸ್ಮಾತ್ ಅದರೊಂದು ಹೊಸ ರೂಲ್ಸ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ. ನೋಡಪ್ಪ, ನೀನು 10 ನಿಮಿಷ ಲೇಟಾಗಿ ಬಂತು ಅಂದರೆ ನೀನು ಆ ಒಂದು ಮೀಟಿಂಗ್ಗೆ ಅಟೆಂಡ್ ಮಾಡೋದಕ್ಕಾಗೋದಿಲ್ಲ, ಸೊ ನೀನು ಬರೋ ಹಾಗಿಲ್ಲ ಅಂತ ಏನಾದ್ರು ಹೊಸ ರೂಲ್ಸ್ ಮಾಡ್ಕೊಂಡ್ರೆ ಸ್ಪೀಕರು, ಆ ಥರ ರೂಲ್ಸ್ನ ಯಾವುದೇ ಕಾರಣಕ್ಕೂ ನೀವು ಕೋರ್ಟಲ್ಲಿ ಡಿಸ್ಕಸ್ ಮಾಡೋ ಹಾಗಿಲ್ಲ. ಜೊತೆಗೆ ಅಲ್ಲಿ ಒಂದು ನೋಡಿ, ಇಲ್ಲಿ ಕೇಳಿದೆ, ಇಲ್ಲಿ ಕಂಡಕ್ಟಿಂಗ್ ಬಿಸ್ನೆಸ್ ಆರ್ ಮೇಂಟೈನಿಂಗ್ ಆರ್ಡರ್ ಅಂತಿದೆ. ಸೊ ಬಿಸ್ನೆಸ್ ಅಂತಿದೆ ಸರ್, ನೀವು ನೋಡಿದ್ರೆ ಜಸ್ಟು ಲೇಟಾಗಿ ಬಂದ್ರಿ ಅಂತ ಹೇಳ್ತಾ ಇದ್ದೀರಾ ಅಂತಂದರೆ, ಸೊ ಇಲ್ಲಿ ಬಿಸ್ನೆಸ್ ಅಂದರೆ ಅದೇನೆ. ಏನು ಅಂತಂದರೆ ಹೌಸಲ್ಲಿ ಡಿಸಿಪ್ಲಿನಾಗಿ ಎಲ್ಲರೂ ಇರಬೇಕು. ಸೊ ಇನ್ಡಿಸಿಪ್ಲಿನಾಗಿ ಡಿಸೊಬಿಡಿಯೆಂಟಾಗಿ ಯಾರು ಇತ್ತು ಅಂತಂದರೆ ಅಂಥವ್ರನ್ನ ಒಂದಷ್ಟು ಹೊಸ ರೂಲ್ಸ್ಗಳನ್ನ ತರ್ತಾರೆ ಅವರು. ನಾಳೆಯಿಂದ ಆ ಥರ ಮಾತಾಡ್ತು ಅಂತಂದರೆ ನೀವು ಆ ಮೀಟಿಂಗಿಂದ ಹೊರಗಡೆ ಹೋಗಬೇಕಾಗ್ತದೆ ಅಂತಂದ್ರು. ಹೊಸ್ದಾಗಿ ತಂದರು ಅಂತಂದರೂ ಕೂಡ ಇವರು ಅಂದರೆ ಮೆಂಬರ್ಸ್ಗಳು ಅದನ್ನು ಕೋರ್ಟ್ಗೆ ಹಾಕೋ ಹಾಗಿಲ್ಲ. ಆಯಿತಾ? ಸೊ ನೆಕ್ಸ್ಟು ಹಿ ಕೆನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಗೊತ್ತು ಮೊದಲು ನಮಗೆ, ಓನ್ಲಿ ಎಕ್ಸಸೈಸ್ ಅ ಕ್ಯಾಸ್ಟಿಂಗ್ ವೋಟ್ ಇನ್ ದ ಈವೆಂಟ್ ಆಫ್ ಟೈ. ಅಕಸ್ಮಾತ್ ಏನಾದ್ರು ಟೈ ಆಯಿತು ಅಂದರೆ ಮಾತ್ರ ವೋಟ್ ಹಾಕಬೇಕು, ಊರು ಮುಂಚೆ ಹೋಗಿ ಇವನೇ ವೋಟ್ ಹಾಕೋ ಹಾಗಿಲ್ಲ. ನೆಕ್ಸ್ಟು he or she is given a very high position in the order of precedence. He or she is placed at the 7th rank. ನೋಡಿ, ಇವರ ಒಂದು ಸ್ಪೀಕರನ್ನು ಪೋಸ್ಟು ಹೈಯೆಸ್ಟ್ ರ್ಯಾಂಕ್ ಅಂತೆ ಅದಕ್ಕೆ ಕೊಟ್ಟಿದ್ದಾನೆ. ಅಲಾಂಗ್ ವಿತ್ ದ ಚೀಫ್, ಅದು ಎಷ್ಟನೇ ರ್ಯಾಂಕ್ ಅಂದರೆ 7th ರ್ಯಾಂಕು, ಗೊತ್ತಿರಲಿ. ಸ್ಪೀಕರ್ ಪೋಸ್ಟು 7th ರ್ಯಾಂಕಲ್ಲಿದೆ. ಅಲಾಂಗ್ ವಿತ್ ದ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ದಿಸ್ ಮೀನ್ಸ್ he or she has a higher rank than all cabinet ministers. ನೋಡಿ,
ಕ್ಯಾಬಿನೆಟ್ ಮಿನಿಸ್ಟ್ರಿಗಿಂತ ಹೈಯರ್ ಪೋಸ್ಟ್ ಯಾರು ಇದೆ ಅಂತಂದರೆ ನಮ್ಮ ಸ್ಪೀಕರ್ ಅಂತ, ಎಕ್ಸೆಪ್ಟ್ ಪ್ರೈಮ್ ಮಿನಿಸ್ಟರ್ ಆ್ಯಂಡ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್. ನೋಡಿ, ಕ್ಯಾಬಿನೆಟ್ ಮಿನಿಸ್ಟರ್ ಅಂದರೆ ಪ್ರೈಮ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಸ್ಪೀಕರ್, ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ಇಬ್ಬರನ್ನ ಬಿಟ್ಟು ಇವರು ಕ್ಯಾಬಿನೆಟ್ ಮಿನಿಸ್ಟ್ರಿಗಿಂತ ಮೇಲ್ಗಡೆ ಯಾರಿರ್ತಾರೆ ಅಂದರೆ ಸ್ಪೀಕರ್ ಇರ್ತಾರೆ. ಸೊ ಇದ್ರದ್ದೊಂದು ಲಿಸ್ಟ್ ಇದೆ, ಕೊಡ್ತೀನಿ, ಕೆಡ್ಸ್ಕೊಬೇಡಿ. ಸೊ ನೆಕ್ಸ್ಟು ಡೆಪ್ಯೂಟಿ ಸ್ಪೀಕರು. ಸೊ ಡೆಪ್ಯೂಟಿ ಸ್ಪೀಕರ್ ಯಾರು ಅಂತಂದರೆ ಅಕಸ್ಮಾತ್ ಸ್ಪೀಕರು ಏನೋ ಹುಷಾರಿರಲಿಲ್ಲ ಅಥವಾ ಟ್ರಿಪ್ ಹೋಗಿರ್ತಾರೆ. ಸೊ ಅಕಸ್ಮಾತ್ ಏನೋ ಅನ್ನೋದು ಏನಂತಾರಪ್ಪ ಅದಕ್ಕೆ, ಸೊ ಬೇರೆ ಯಾವುದೋ ಒಂದು ಕಾರಣಾಂತರಗಳಿಂದ ಅವರು ಸ್ಪೀಕರ್ ಪೋಸ್ಟ್ಗೆ ಕೂರೋದಕ್ಕೆ ಆಗೋದಿಲ್ಲ. ಅದು ಹೇಳಿದ್ನಲ್ಲ, ಹುಷಾರಿರಲ್ಲ, ರಜೆ ಹಾಕಿರ್ತಾರೆ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಅಂಥ ಟೈಮಲ್ಲಿ ಮೀಟಿಂಗ್ ಆಗಬೇಕಾಗಿರುತ್ತೆ. ಸೊ ಅಂಥ ಟೈಮಲ್ಲಿ ಎಕ್ಸ್ಟ್ರಾ ಮೆಂಬರ್ ಒಬ್ಬನ ಮುಳುಗಿರ್ತಾರೆ. ಯಾರು ಅಂತಂದರೆ ಡೆಪ್ಯೂಟಿ ಸ್ಪೀಕರ್ ಅಂತ. ಸೊ ಅಕಸ್ಮಾತ್ ಸ್ಪೀಕರು ಆಬ್ಸೆಂಟ್ ಆದರೆ ಮಾತ್ರ ನೋಡಿ, ಅಕಸ್ಮಾತ್ ರೆಸಿಗ್ನೇಷನಿಂದ ಅಕಸ್ಮಾತ್ ಅವ್ರು ಹೊರಟೋಯ್ತು ಅಂದರೆ ಅಂಥ ಟೈಮಲ್ಲಿ ಕೂರಲ್ಲ. ಸೊ ಅಕಸ್ಮಾತ್ ಏನಾದರೂ ಸ್ಪೀಕರ್ ಏನಾದರೂ ಆಬ್ಸೆಂಟ್ ಆದಾಗ ಈ ಒಂದು ಡೆಪ್ಯೂಟಿ ಸ್ಪೀಕರ್ನ ಕೂರಿಸ್ತಾರೆ ಆ ಜಾಗದಲ್ಲಿ. ನೋಡಿ, ಲೈಕ್ ದ ಸ್ಪೀಕರ್, ದ ಡೆಪ್ಯೂಟಿ ಸ್ಪೀಕರ್ ಈಸ್ ಆಲ್ಸೋ ಎಲೆಕ್ಟೆಡ್ ಬೈ ದ ಲೋಕಸಭಾ ಇಟ್ ಸೆಲ್ಫ್ ಫ್ರಮ್ ದ ಅಮಾಂಗ್ ಇಟ್ಸ್ ಮೆಂಬರ್. ನೋಡಿ, ಇವರು ಕೂಡ ಆ ಲೋಕಸಭೆಯಲ್ಲಿ ಇದ್ದಂಥ ಒಬ್ಬ ಮೆಂಬರ್ನ ಏನಂತ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ಗೆ ಕೂರಿಸ್ತಾರೆ. ನೆಕ್ಸ್ಟು ಎಲೆಕ್ಟೆಡ್ ಆಫ್ಟರ್ ದ ಎಲೆಕ್ಷನ್ ಆಫ್ ದ ಸ್ಪೀಕರ್ ಹ್ಯಾಸ್ ಟೇಕನ್ ಪ್ಲೇಸ್. ನೋಡಿ, ಇವ್ರ ಎಲೆಕ್ಷನ್ ಯಾವಾಗ ಆಗುತ್ತೆ ಅಂತಂದರೆ ಸ್ಪೀಕರ್ ಆದಮೇಲೆ ಇವ್ರ ಎಲೆಕ್ಷನ್ ಕೂಡ ಆಗುತ್ತೆ. ನೆಕ್ಸ್ಟು ದ ಡೇಟ್ ಆಫ್ ಎಲೆಕ್ಷನ್ ಆಫ್ ಡೆಪ್ಯೂಟಿ ಸ್ಪೀಕರ್ ಇಸ್ ಫಿಕ್ಸ್ಡ್ ಬೈ ಸ್ಪೀಕರ್. ನೋಡಿ, ಸ್ಪೀಕರ್ ಡೇಟ್ ಯಾರು ಫಿಕ್ಸ್ ಮಾಡ್ತಾರೆ, ಪ್ರೆಸಿಡೆಂಟ್ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಡೆಪ್ಯೂಟಿ ಸ್ಪೀಕರ್ದು ಎಲೆಕ್ಷನ್ ಡೇಟ್ ಯಾರು ಫಿಕ್ಸ್ ಮಾಡ್ತಾರೆ ಅಂತಂದರೆ ನಮ್ಮ ಸ್ಪೀಕರ್ ಫಿಕ್ಸ್ ಮಾಡ್ತಾರೆ. ವೆನ್ಎವರ್ ದ ಆಫೀಸ್ ಆಫ್ ದ ಡೆಪ್ಯೂಟಿ ಸ್ಪೀಕರ್ ಫಾಲ್ಸ್ ವೇಕೆಂಟ್, ದ ಲೋಕಸಭಾ ಎಲೆಕ್ಟ್ಸ್ ಅನದರ್ ಮೆಂಬರ್ ಟು ಫಿಲ್ ದ ವೇಕೆನ್ಸಿ. ನೋಡಿ, ಅಕಸ್ಮಾತ್ ವೆನ್ಎವರ್ ಆಫೀಸ್ ಆಫ್ ಅ ಡೆಪ್ಯೂಟಿ ಸ್ಪೀಕರ್, ಇಲ್ಲೊಂದು ಪಾಯಿಂಟ್ ಹೇಳೋದು ಮಿಸ್ ಮಾಡಿ ಅಂದ್ಕೊಳ್ತೀನಿ. ಸ್ಪೀಕರ್ಲಿ ಇಲ್ಲಿದೆ ನೋಡಿ, ವೆನ್ಎವರ್ದು ನೋಡಿ, ಆಬ್ಸೆಂಟ್ಗೂ ವೇಕೆಂಟ್ಗೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಆಬ್ಸೆಂಟ್ ಅಂತಂದರೆ ಯಾವುದೊಂದು ಕಾರಣಾಂತರಗಳಿಂದ ಅವನು ಬರೋದಕ್ಕಾಗಿರಲಿಲ್ಲ, ಆ ಥರ ಆಬ್ಸೆಂಟ್ ಅಂತ. ಸೊ ವೇಕೆಂಟ್ ಅಂತಂದರೆ ಅವನು ಆ ಪೋಸ್ಟ್ ಅಂದರೆ ಸ್ಪೀಕರ್ ಪೋಸ್ಟ್ಗೆ ಇನ್ನೂ ಯಾರೂ ಬಂದು ಕೂತಿಲ್ಲ, ಸ್ಪೀಕರ್ ಪೋಸ್ಟ್ಗೆ ಯಾರೂ ಇಲ್ಲ ಅಂತ ಅರ್ಥ. ಅದನ್ನೇ ಹೇಳಿದ್ದು, ವೆನ್ಎವರ್ ದ ಆಫೀಸ್ ಆಫ್ ದ ಸ್ಪೀಕರ್ ವೇಕೆಂಟ್, ದ ಲೋಕಸಭಾ ಎಲೆಕ್ಟ್ಸ್ ಅನದರ್ ಮೆಂಬರ್ ಟು ಫಿಲ್ ದ ವೇಕೆನ್ಸಿ. ಅಕಸ್ಮಾತ್ ಸ್ಪೀಕರ್ ಅನ್ನೋ ಪೋಸ್ಟ್ಗೆ ಯಾರೂ ಇಲ್ಲ ಅಂತಂದರೆ ಆ ಪೋಸ್ಟ್ಗೆ ಯಾರೂ ಇಲ್ಲ ಅಂದರೆ ದಟ್ ಈಸ್ ಕಾಲ್ಡ್ ವೇಕೆಂಟ್ ಅಂತ ಕರೀತಾರೆ. ಅಕಸ್ಮಾತ್ ಆ ಪೋಸ್ಟ್ಗೆ ಇದ್ದಾರೆ ಬಟ್ ಅವನು ಆಬ್ಸೆಂಟ್ ಆಗಿದ್ದಾನೆ ಅಂತಂದರೆ ದಟ್ ಈಸ್ ಕಾಲ್ಡ್ ಆಬ್ಸೆಂಟ್. ಸೊ ಅದೇ ಥರ ಇಲ್ಲೂ ಕೂಡ ಅಕಸ್ಮಾತ್ ಡೆಪ್ಯೂಟಿ ಸ್ಪೀಕರ್ ಪೋಸ್ಟಲ್ಲಿ ಯಾರೂ ಇಲ್ಲ ಅಂತಂದರೆ ಇನ್ನೊಬ್ಬನ ಕೂರಿಸ್ತಾರೆ ಅಲ್ಲಿ, ಹೋಗಪ್ಪ ಅಂದ್ಬಿಟ್ಟು. ಸರಿನಾ? ಅಷ್ಟೇ. ಅಂದರೆ ಲೋಕಸಭಾ ಮೆಂಬರ್ಗಳನ್ನ ಒಬ್ಬರನ್ನ ಸ್ಪೀಕರಾಗಿ ಅಂದರೆ ಡೆಪ್ಯೂಟಿ ಸ್ಪೀಕರಾಗಿ ಮಾಡ್ತಾರೆ. ನೆಕ್ಸ್ಟು ದ ಡೇಟು, ಓಕೆ, ಎಲೆಕ್ಷನ್ ಡೇಟ್ ಎಲ್ಲ ಸ್ಪೀಕರ್ ಇದು ಮಾಡ್ತಾರೆ. ವೆನ್ಎವರ್ ದ ಆಫೀಸ್ ಹೇಳಿದೆ. ನೆಕ್ಸ್ಟು ಲೈಕ್ ದ ಸ್ಪೀಕರ್, ದ ಡೆಪ್ಯೂಟಿ ಸ್ಪೀಕರ್ ರಿಮೈನ್ಸ್ ಇನ್ ದ ಆಫೀಸ್ ಯೂಶಲಿ ಡ್ಯೂರಿಂಗ್ ದ ಲೈಫ್ ಆಫ್ ಅ ಲೋಕಸಭಾ. ಓಕೆ, ಹೇಳಿದ್ದೀನಿ ಲೈಫ್ ಆಫ್ ಲೋಕಸಭಾ ಅಂದರೆ ಏನು ಅಂತ. ಸೊ ಹೌಎವರ್ he may or she may vacate his office earlier in any of the following cases. ಸೊ ಯಾವಾಗ ಅವರ ಒಂದು ಸ್ಪೀಕರ್ ಅಥವಾ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಖಾಲಿ ಆಗುತ್ತೆ ಅಂತಂದರೆ ಅವರು ಲೋಕಸಭೆ ಸದಸ್ಯತ್ವವನ್ನು ನಿಲ್ಲಿಸಿದ್ರೆ, ನೋಡಪ್ಪ ನಾಳೆಯಿಂದ ನಾನು ಮೆಂಬರ್ ಆಗಲ್ಲ, ರಿಸೈನ್ ಮಾಡ್ತಾಯಿದ್ದೀನಿ, ಅಥವಾ ಈ ಒಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರನ್ನ ರಿಮೂವ್ ಮಾಡ್ತು ಅಂತಂದಾಗ ಆವಾಗ ವೇಕೆಂಟ್ ಆಗುತ್ತೆ. ನೆಕ್ಸ್ಟ್ ರೆಸಿಗ್ನೇಷನ್ ಲೆಟ್ರು ಯಾರಿಗೆ, ಸ್ಪೀಕರ್ಗೆ. ಸ್ಪೀಕರು ಡೆಪ್ಯೂಟಿ ಸ್ಪೀಕರ್ ಕೊಡ್ತಾರೆ, ಡೆಪ್ಯೂಟಿ ಸ್ಪೀಕರು ಸ್ಪೀಕರ್ ಕೊಡ್ತಾರೆ ರೆಸಿಗ್ನೇಷನ್ ಲೆಟರ್ನ. ಆಯಿತಾ? ನೆಕ್ಸ್ಟು ಇಫ್ ಹಿ ಆರ್ ಶಿ ಈಸ್ ರಿಮೂವ್ಡ್ ಬೈ ದ ರೆಸಲ್ಯೂಷನ್ ಪಾಸ್ ಬೈ ದ ಮೆಜಾರಿಟಿ ಆಫ್ ಆಲ್ ದೆನ್ ಮೆಂಬರ್ ಆಫ್ ಲೋಕಸಭಾ. ಸೊ ಆ ಥರ ರೆಸಲ್ಯೂಷನ್ಗಳಿಂದ ಪಾಸ್ ಮಾಡಿ ರಿಮೂವ್ ಮಾಡಿದ್ರೆ, ಸೊ ಅಂಥ ಟೈಮಲ್ಲಿ ಈ ಒಂದು ಡೆಪ್ಯೂಟಿ ಸ್ಪೀಕರ್ ಪೋಸ್ಟು ಖಾಲಿ ಆಗುತ್ತೆ. ನೆಕ್ಸ್ಟು ದ ಡೆಪ್ಯೂಟಿ ಸ್ಪೀಕರ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ದ ಸ್ಪೀಕರ್ ಆಫೀಸ್ ವೆನ್ ಇಟ್ ಇಸ್ ವೇಕೆಂಟ್. ನೋಡಿ, ಅಕಸ್ಮಾತ್ ಸ್ಪೀಕರ್ ಏನಾದರೂ ಸ್ಪೀಕರ್ ಆಫೀಸಲ್ಲಿ ಯಾರೂ ಇಲ್ಲ ಅಂತಂದಾಗ ಈ ಡೆಪ್ಯೂಟಿ ಸ್ಪೀಕರ್ಗಳು ಹೋಗಿ ಆ ಒಂದು ಸ್ಪೀಕರ್ನ ಪೊಸಿಷನಲ್ಲಿ ಕೂತ್ಕೊಂಡು ಆ ಒಂದು ಪವರ್ಗಳನ್ನ ಯೂಸ್ ಮಾಡ್ತಾರೆ. ಸೊ ಇಲ್ಲಿ ಏನೇನು ಕೇಳಿದಾನೆ ಇಲ್ಲಿ, ಓಕೆ, ಡೆಪ್ಯೂಟಿ ಸ್ಪೀಕರ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ದ ಸ್ಪೀಕರ್ ಆಫೀಸ್ ವೆನ್ ಇಟ್ ಈಸ್ ವೇಕೆಂಟ್. ನೋಡಿ, ಆಬ್ಸೆಂಟ್ ಅಂತ ಕೊಟ್ಟಿಲ್ಲ ಇಲ್ಲಿ, ಇಲ್ಲಿ ವೇಕೆಂಟ್ ಅಂತ ಕೊಟ್ಟಿದ್ದಾನೆ. ಅಂತಂದರೆ ಅಕಸ್ಮಾತು ಸ್ಪೀಕರ್ ಪೋಸ್ಟಲ್ಲಿ ಯಾರೂ ಇಲ್ಲ ಅಂತಂದರೆ, ನಾನು ಆಗಲೇ ಬರೀ ಆಬ್ಸೆಂಟ್ ಅಂತ ಹೇಳಿದೆ, ನೋಡಿ ಇಲ್ಲಿ ವೇಕೆಂಟ್ ಅಂತ ಕೊಟ್ಟಿದ್ದಾನೆ. ಅದಕ್ಕೆ ಹೇಳಿದ್ದು ವೇಕೆಂಟು ಬೇರೆ ಆಬ್ಸೆಂಟ್ ಬೇರೆ ಅಂತ. ಸೊ ಆ ಥರ ವೇಕೆಂಟ್ ಆದಾಗ ಇನ್ನೊಬ್ರನ್ನ ವೋಟ್ ಮಾಡಿ ಕೂರಿಸ್ಬೇಕಲ್ವ. ಸೊ ಆ ಥರ ವೋಟ್ ಮಾಡಿ ಕೂರಿಸೋವರೆಗೂ ಈ ಡೆಪ್ಯೂಟಿ ಸ್ಪೀಕರು ಏನಾಗಿರ್ತಾರೆ ಅಲ್ಲಿ ಹೋಗಿ ಕೂತ್ಕೊಳ್ತಾರೆ ಸ್ಪೀಕರ್ ಪೋಸ್ಟ್ಗೆ. ಸೊ ಇವ್ರ ಪವರ್ ಏನಿರುತ್ತೆ ಅಂದರೆ ಡೆಪ್ಯೂಟಿ ಸ್ಪೀಕರು ಸ್ಪೀಕರಾಗಿ ಕೂತಾಗ
ಏನೇನು ಪವರ್ ಇರುತ್ತೆ ಅಂತಂದರೆ ಆ್ಯಕ್ಚುಯಲ್ ಸ್ಪೀಕರ್ಗೆ ಏನೇನು ಪವರ್ ಇರುತ್ತೋ ಆ ಥರ ಎಲ್ಲ ಪವರ್ ಇವ್ರಿಗೆ ಇರುತ್ತೆ ನೋಡಿ. ಹಿ ಆಲ್ಸೋ ಪ್ರಿಸೈಡ್ ಓವರ್ ದ ಜಾಯಿಂಟ್ ಸಿಟ್ಟಿಂಗ್ಸ್. ಸೊ ಜಾಯಿಂಟ್ ಸಿಟ್ಟಿಂಗ್ ಆಫ್ ದ ಬೋತ್ ದ ಹೌಸ್ ಆಫ್ ದ ಪಾರ್ಲಿಮೆಂಟ್ ಇನ್ ಕೇಸ್ ಆಫ್ ಸ್ಪೀಕರ್ ಇಸ್ ಆಬ್ಸೆಂಟ್. ಸೊ ನೋಡಿ, ಜಾಯಿಂಟ್ ಸಿಟ್ಟಿಂಗ್ ಅಕಸ್ಮಾತ್ ಸ್ಪೀಕರು ಆಬ್ಸೆಂಟ್ ಆದಾಗ ನೋಡಿ, ಇಲ್ಲಿ ಆಬ್ಸೆಂಟ್ ಅಂತ ಬಂದಿದೆ. ಸೊ ಆಬ್ಸೆಂಟ್ ಆದಾಗ ಜಾಯಿಂಟ್ ಸಿಟ್ಟಿಂಗ್ ಏನಾದರೂ ಮಾಡ್ತಾ ಇತ್ತು ಅಂತಂದರೆ, ಅಂದರೆ ಎರಡೂ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ಎರಡೂ ಕೂರಿಸಿ ಜಾಯಿಂಟ್ ಸಿಟ್ಟಿಂಗ್ ಮಾಡ್ತಾರಲ್ಲ, ಸೊ ಆ ಥರ ಜಾಯಿಂಟ್ ಸಿಟ್ಟಿಂಗ್ ಮಾಡಿದಾಗ ಇವರು ಕೂಡ ಆ ಒಂದು ಮೀಟಿಂಗ್ಗೆ ಹೆಡ್ ಆಗಿರ್ತಾರೆ ಆಗ. ಸೊ ನೆಕ್ಸ್ಟು ಇನ್ನೊಂದಿದೆ, ದ ಡೆಪ್ಯೂಟಿ ಸ್ಪೀಕರ್ ಹ್ಯಾಸ್ ದ ಸೇಮ್ ಪವರ್ ಆ್ಯಸ್ ಅ ಸ್ಪೀಕರ್ ವೆನ್ ದ ಪ್ರಿಸೈಡಿಂಗ್ ಓವರ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ಆ್ಯಂಡ್ ನೋ ಅಪೀಲ್ ಲೈ ಅಗೇನ್ಸ್ಟ್ ದಿಸ್ ರೂಲಿಂಗ್. ನೋಡಿ, ಡೆಪ್ಯೂಟಿ ಸ್ಪೀಕರ್ಗೆ ಏನು ಪವರ್ ಇರುತ್ತೆ ಅಂದರೆ ಆ್ಯಕ್ಚುಯಲ್ ಸ್ಪೀಕರ್ಗೆ ಏನು ಪವರ್ ಇರುತ್ತೋ ಇವರು ಕೂಡ ಅದೇ ಸೇಮ್ ಪವರ್ ಇರುತ್ತೆ. ಸೊ ನೆಕ್ಸ್ಟು, ದ ಡೆಪ್ಯೂಟಿ ಸ್ಪೀಕರ್ ಇಸ್ ನಾಟ್ ಅ ಸಬಾರ್ಡಿನೇಟ್ ಆಫ್ ಸ್ಪೀಕರ್. ಇದು ತುಂಬ ಜನ ತಪ್ಪು ತಿಳ್ಕೊಂಡಿರ್ತಾರೆ. ಡೆಪ್ಯೂಟಿ ಸ್ಪೀಕರು ಸ್ಪೀಕರ್ಗೆ ಸಬಾರ್ಡಿನೇಟ್ ಅಂತ. ಸೊ ಇಬ್ಬರು ಕೂಡ ಇಂಡಿಪೆಂಡೆಂಟ್ ಬಾಡಿ. ಸೊ ಇವ್ರು ಡೆಪ್ಯೂಟಿ ಸ್ಪೀಕರ್ ಏನಕ್ಕೆ ಇದ್ದಾರೆ ಅಂತಂದರೆ, ಅಕಸ್ಮಾತ್ ಸ್ಪೀಕರ್ ಕಾರಣಾಂತರಗಳಿಂದ ಇರಲಿಲ್ಲ, ಆಫೀಸ್ಗೆ ಬರಲಿಲ್ಲ, ಅಥವಾ ಅವ್ರ ಆಫೀಸಲ್ಲಿ ಅಂದರೆ ಇನ್ನೂ ಯಾರನ್ನೂ ಸದ್ಯಕ್ಕೆ ಅಪಾಯಿಂಟ್ ಮಾಡ್ಕೊಂಡಿಲ್ಲ, ಸೊ ಅಂಥ ಟೈಮಲ್ಲಿ ಡೆಪ್ಯೂಟಿ ಸ್ಪೀಕರು ಹೋಗಿ ಕೂರ್ತಾರೆ. ಸೊ ನೆಕ್ಸ್ಟು, ದ ಡೆಪ್ಯೂಟಿ ಸ್ಪೀಕರ್ ಹ್ಯಾಸ್ ಅ ಒನ್ ಸ್ಪೆಷಲ್ ಪ್ರಿವಿಲೇಜ್, ದಟ್ ಈಸ್ ವೆನ್ಎವರ್ he is appointed as a member of a parliamentary committee, he automatically becomes a chairman ಅಂತ. ನೋಡಿ, ಅಕಸ್ಮಾತು ಯಾವುದಾದ್ರೂ ಒಂದು ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅಂದರೆ ವರ್ಕ್ ಲೋಡ್ನ ಕಮ್ಮಿ ಮಾಡೋದಕ್ಕೋಸ್ಕರ, ಪಾರ್ಲಿಮೆಂಟ್ ವರ್ಕ್ ಲೋಡ್ ಕಮ್ಮಿ ಮಾಡೋದಕ್ಕೋಸ್ಕರ ಒಂದು ಪಾರ್ಲಿಮೆಂಟರಿ ಕಮಿಟಿ ಮಾಡ್ತಾರೆ. ಸೊ ಆ ಥರ ಕಮಿಟಿಲಿ ನಮ್ಮ ಡೆಪ್ಯೂಟಿ ಸ್ಪೀಕರ್ ಏನಾದರೂ ಮೆಂಬರಾಗಿ ಮಾಡ್ದು ಅಂತಂದರೆ ಆಟೋಮೆಟಿಕ್ಕಾಗಿ ಇವ್ರು ಏನಾಗ್ತಾರೆ, ಹೆಡ್ ಆಗಿಬಿಡ್ತಾರೆ, ಅಂದರೆ ಚೇರ್ಮನ್ ಆಗಿಬಿಡ್ತಾರೆ. ಸೊ ನೆಕ್ಸ್ಟು, ಲೈಕ್ ದ ಸ್ಪೀಕರ್ ದ ಡೆಪ್ಯೂಟಿ ಸ್ಪೀಕರ್ ವೈಲ್ ಪ್ರಿಸೈಡಿಂಗ್ ಓವರ್ ದ ಹೌಸ್ ಕೆನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ನೋಡಿ, ಸ್ಪೀಕರ್ ಹೇಗಿತ್ತು ಅದೇ ರೀತಿ ಅವರು ಕೂಡ ಊರು ಮುಂಚೆಗೆ ಹೋಗಿ ಯಾವುದೇ ಕಾರಣಕ್ಕೂ ವೋಟ್ ಮಾಡೋ ಹಾಗಿಲ್ಲ. ನೆಕ್ಸ್ಟು, ಅಕಸ್ಮಾತ್ ವೋಟ್ ಮಾಡ್ಬೋದು ಯಾವಾಗ ಅಂದರೆ ಟೈ ಆದಾಗ, ಎರಡೂ ಕಡೆಯಿಂದ ಟೈ ಆಯಿತು ಅಂತಂದಾಗ ಆ ಟೈಮಲ್ಲಿ ವೋಟ್ ಮಾಡ್ಬೋದು. ನೆಕ್ಸ್ಟ್, ಫರ್ದರ್ ವೆನ್ ಅ ರೆಸೊಲ್ಯೂಷನ್ ಫಾರ್ ದ ರಿಮೂವಲ್ ಆಫ್ ಅ ಡೆಪ್ಯೂಟಿ ಸ್ಪೀಕರ್ ಇಸ್ ಅಂಡರ್ ಕನ್ಸಿಡರೇಷನ್ ದ ಹೌಸ್, ಹಿ ಕೆನಾಟ್ ಪ್ರಿಸೈಡ್ ಅಟ್ ದ ಸಿಟ್ಟಿಂಗ್ ಆಫ್ ದ ಹೌಸ್ ದೋ ಹಿ ಕ್ಯಾನ್ ಬಿ ಪ್ರೆಸೆಂಟ್. ಸೊ ಸ್ಪೀಕರ್ಲು ಕೂಡ ಹೇಳಿದೆ, ಅಕಸ್ಮಾತ್ ಡೆಪ್ಯೂಟಿ ಸ್ಪೀಕರ್ ಏನಾದರೂ ರಿಮೂವ್ ಮಾಡಬೇಕು ಅಂತ ಏನಾದರೂ ರೆಸೊಲ್ಯೂಷನ್ ಪಾಸ್ ಮಾಡಿದಾಗ ಇವರು ಯಾವುದೇ ಕಾರಣಕ್ಕೂ ಆ ಒಂದು ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಅಂದರೆ ಡೆಪ್ಯೂಟಿ ಸ್ಪೀಕರ್ ಚೇರ್ ಮೇಲೆ ಕೂತ್ಕೊಳ್ಳೋ ಹಾಗಿಲ್ಲ. ಆಯಿತಾ, ಡೆಪ್ಯೂಟಿ ಸ್ಪೀಕರ್ ಒಂದು ಪೋಸ್ಟ್ಗೆ ಕೂತ್ಕೊಳ್ಳೋ ಹಾಗಿಲ್ಲ. ಅವರು ಜಸ್ಟ್ ಪ್ರೆಸೆಂಟ್ ಆಗ್ಬೋದು. ನೋಡಿ, ಪ್ರೆಸೆಂಟ್ ಆಗ್ಬೋದು. ಇಲ್ಲಿ ವೋಟಿಂಗ್ ಕೂಡ ಕೊಟ್ಟಿಲ್ಲ ಇಲ್ಲಿ. ಸೊ ವೋಟ್ ಕೊಟ್ಟಿಲ್ಲ ಇಲ್ಲಿ. ಹಿ ಕೆನಾಟ್ ಪ್ರಿಸೈಡ್ ಅಟ್ ದ ಸಿಟ್ಟಿಂಗ್ ಆಫ್ ದ ಹೌಸ್. ನೋಡಿ, ಅವರು ಪ್ರೆಸೆಂಟ್ ಆಗ್ಬೋದು, ಬಟ್ ಆ ಒಂದು ಸ್ಪೀಕರ್ ಪೋಸ್ಟ್ ಇದೆಯಲ್ಲ, ಅಂದರೆ ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ ಇದೆಯಲ್ಲ, ಚೇರು, ಸೊ ಅಲ್ಲಿ ಹೋಗಿ ಯಾವುದೇ ಕಾರಣಕ್ಕೂ ಕೂತ್ಕೊಳ್ಳೋ ಹಾಗಿಲ್ಲ. ಸೊ ವೆನ್ ದ ಸ್ಪೀಕರ್ ಪ್ರಿಸೈಡ್ ಓವರ್ ದ ಹೌಸ್ ದ ಡೆಪ್ಯೂಟಿ ಸ್ಪೀಕರ್ ಇಸ್ ಲೈಕ್ ಆ್ಯನ್ ಎನಿ ಆರ್ಡಿನರಿ ಮೆಂಬರ್ ಆಫ್ ದ ಹೌಸ್. ಅಕಸ್ಮಾತ್ ಸ್ಪೀಕರ್ ಬರ್ತಾರೆ ಅಂತ ತಿಳ್ಕೊಳ್ಳಿ. ಸ್ಪೀಕರಿಗೆ ಆಬ್ಸೆಂಟ್ ಆದಾಗ ಈ ಡೆಪ್ಯೂಟಿ ಸ್ಪೀಕರ್ ಹೋಗಿ ಕೂತ್ಕೊಳ್ತಾರೆ. ಅಕಸ್ಮಾತ್ ಸ್ಪೀಕರ್ ಬಂದ್ಬಿಟ್ಟ ಅಂತ ತಿಳ್ಕೊಳ್ಳಿ. ಸೊ ಆ ಥರ ಬಂದಾಗ ಡೆಪ್ಯೂಟಿ ಸ್ಪೀಕರ್ ಚೇರ್ ಏನಿರುತ್ತೆ ಅಂತಂದರೆ ಇವ್ರು ಜಸ್ಟ್ ನಾರ್ಮಲ್ ಮೆಂಬರ್ ಆಗಿರ್ತಾರೆ. ನೋಡಿ, ಸ್ಪೀಕರು ಆಬ್ಸೆಂಟ್ ಆದಾಗ ಅಥವಾ ಸೀಟ್ ವೇಕೆಂಟ್ ಆದಾಗ ಡೆಪ್ಯೂಟಿ ಸ್ಪೀಕರಾಗಿ ಕೂತ್ಕೊಳ್ತಾರೆ ಆ ಹೌಸಲ್ಲಿ. ಆಯಿತಾ, ಅಕಸ್ಮಾತ್ ಸ್ಪೀಕರು ಪ್ರೆಸೆಂಟ್ ಆದಾಗ ಡೆಪ್ಯೂಟಿ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಈಸ್ ಜಸ್ಟ್ ಅ ನಾರ್ಮಲ್ ಮೆಂಬರ್, ಆ ಲೋಕಸಭೆಯಲ್ಲಿ ನಾರ್ಮಲ್ ಮೆಂಬರ್ ಆಗಿರ್ತಾರೆ ಅಷ್ಟೇ. ಸೊ ನೆಕ್ಸ್ಟು, ಹಿ ಕ್ಯಾನ್ ಸ್ಪೀಕ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದ ಪ್ರೊಸೀಡಿಂಗ್ ಆ್ಯಂಡ್ ವೋಟ್ ಆನ್ ಎನಿ ಕ್ವಶನ್ ಬಿಫೋರ್ ದ ಹೌಸ್. ಸೊ ನಾರ್ಮಲಾಗಿ ಮೆಂಬರ್ಗಳು ಏನು ಮಾಡ್ತಾರೆ, ಡಿಸ್ಕಸ್ ಮಾಡ್ತಾರೆ, ವೋಟಿಂಗ್ ಮಾಡ್ತಾರೆ. ಸೊ ಆ ರೀತಿ ಒಂದಷ್ಟು ಮಾಡ್ಬೋದು ಅಷ್ಟೇ. ನೆಕ್ಸ್ಟು, ದ ಡೆಪ್ಯೂಟಿ ಸ್ಪೀಕರ್ ಇಸ್ ಎಂಟೈಟಲ್ಡ್ ಟು ಅ ರೆಗ್ಯುಲರ್ ಸ್ಯಾಲ್ರಿ ಅಲೌನ್ಸ್ ಫಿಕ್ಸ್ಡ್ ಬೈ ದ ಪಾರ್ಲಿಮೆಂಟ್. ಅವ್ರಿಗೆ ಸ್ಯಾಲ್ರಿ ಇಲ್ರಲ್ಲ, ಪಾರ್ಲಿಮೆಂಟ್ ಫಿಕ್ಸ್ ಮಾಡಿರುತ್ತೆ. ಸೊ ಅವ್ರಿಗೆ ಎಲ್ಲಿಂದ ದುಡ್ಡು ಕೊಡ್ತಾರೆ, ಸ್ಯಾಲ್ರಿಗಳನ್ನ ಕೊಡ್ತಾರೆ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಬರುತ್ತೆ. ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತಂದರೆ ಅವ್ರಿಗೆ ಆ್ಯನ್ಯುವಲ್ ವೋಟಿಂಗ್ ಅನ್ನೋದನ್ನ ಕೊಡೋದಿಲ್ಲ. ಅಂದರೆ ವರ್ಷಕ್ಕೊಂದ್ಸತಿ ಒಂದು ವೋಟಿಂಗ್ ಮಾಡ್ತಾರೆ. ಸೊ ಆ ವೋಟಿಂಗ್ ರೈಟ್ಸು ಅವ್ರಿಗೆ ಕೊಡೋದಿಲ್ಲ. ಸೊ ನೆಕ್ಸ್ಟ್, ಆ್ಯಕ್ಚುಲಿ ಅಂದರೆ ಯೂಶ್ವಲಿ ದ ಸ್ಪೀಕರ್ ಕಮ್ಸ್ ಫ್ರಮ್ ದ ರೂಲಿಂಗ್ ಪಾರ್ಟಿ. ನೋಡಿ, ಸ್ಪೀಕರ್ಗಳು ಆ್ಯಕ್ಚುಲಾಗಿ ಅಂದರೆ ಯೂಶ್ವಲಿಗೆ ರೂಲಿಂಗ್ ಪಾರ್ಟಿಯಿಂದ ಸ್ಪೀಕರ್ಗಳನ್ನ ಅಪಾಯಿಂಟ್ ಮಾಡ್ತಾರೆ, ಅಪೋಸಿಷನ್ ಪಾರ್ಟಿಯಿಂದ ಡೆಪ್ಯೂಟಿ ಸ್ಪೀಕರ್ನ ಅಪಾಯಿಂಟ್ ಮಾಡ್ತಾರೆ. ಬಟ್ ಇಟ್ ಈಸ್ ನಾಟ್ ಅ ಮ್ಯಾಂಡೇಟ್ರಿ. ಬರ್ಕೊಳ್ಳಿ, ಇದು ಯಾವುದೇ ಕಾರಣಕ್ಕೂ ಮ್ಯಾಂಡೇಟ್ರಿ ಇಲ್ಲ. ಕೇಳ್ಬೋದು, ಇಟ್ ಈಸ್ ಮ್ಯಾಂಡೇಟ್ ಟು ಸೆಲೆಕ್ಟ್ ಅ ಸ್ಪೀಕರ್ ಫ್ರಮ್ ಅ ರೂಲಿಂಗ್ ಪಾರ್ಟಿ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಫ್ರಮ್ ಅ ಅಪೋಸಿಷನ್ ಪಾರ್ಟಿ ಅಂತ ಕೇಳ್ತಾನೆ. ಸೊ ಇಟ್ ಈಸ್ ನಾಟ್ ಅ ಮ್ಯಾಂಡೇಟ್ರಿ, ಜಸ್ಟ್ ಇದು ಯೂಶ್ವಲಿ ಸೆಲೆಕ್ಟ್ ಮಾಡೋದು. ಆಯಿತಾ, ಅಥವಾ ಅಕಸ್ಮಾತು ಸ್ಪೀಕರ್ನ ಅಪೋಸಿಷನ್ ಪಾರ್ಟಿಯಿಂದ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಡೆಪ್ಯೂಟಿ ಸ್ಪೀಕರ್ನ ರೂಲಿಂಗ್ ಪಾರ್ಟಿಯಿಂದ ಸೆಲೆಕ್ಟ್ ಮಾಡ್ಕೋಬೋದು. ಇದಕ್ಕೇನು ಮ್ಯಾಂಡೇಟ್ರಿ ಏನಿಲ್ಲ. ಸೊ ನೆಕ್ಸ್ಟ್ ಹೋಗೋಣ, ಬೇಗ ಹೋಗೋಣ. ಏನಿಲ್ಲ, ಒಂದೊಂದು ಲೈನ್ ಅರ್ಥ ಮಾಡ್ಕೊಳ್ಳಿ ಸಾಕು.
ಸೊ ದ ಸ್ಪೀಕರ್ ಆ್ಯಂಡ್ ದ ಡೆಪ್ಯೂಟಿ ಸ್ಪೀಕರ್ ವೈಲ್ ಅಸ್ಯೂಮಿಂಗ್ ದೇರ್ ಆಫೀಸಸ್ ಡು ನಾಟ್ ಮೇಕ್ ಆ್ಯಂಡ್ ಸಬ್ಸ್ಕ್ರೈಬ್ ಎನಿ ಸಪ್ರೇಟ್ ಓತ್ ಆರ್ ಅಫರ್ಮೇಷನ್. ನೋಡಿ, ಇಲ್ಲಿ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರು ಅವ್ರ ಆಫೀಸ್ಗೆ ಹೋದಾಗ, ಆಫೀಸ್ಗೆ ಕೂರಬೇಕಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ಪ್ರಮಾಣವಚನ ಸ್ವೀಕಾರ ಮಾಡೋ ಅವಶ್ಯಕತೆ ಇರುವಂತೆ. ನೆಕ್ಸ್ಟು, ದ ಇನ್ಸ್ಟಿಟ್ಯೂಷನ್ಸ್ ಆಫ್ ಅ ಸ್ಪೀಕರ್ ಆ್ಯಂಡ್ ಅ ಡೆಪ್ಯೂಟಿ ಸ್ಪೀಕರ್ ಆರಿಜಿನೇಟೆಡ್ ಇನ್ ಇಂಡಿಯಾ 1921. ನೋಡಿ, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋ ಒಂದು ಪೋಸ್ಟು 1921 ಬಂತಂತೆ. ಆಯಿತಾ, ಯಾವಾಗ ಅಂತಂದರೆ ಅಂಡರ್ ದ ಪ್ರೊವಿಷನ್ಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1919. ಸೊ ನಾನು ಹಿಸ್ಟ್ರಿ ಕ್ಲಾಸಲ್ಲಿ ಮೊಂಟೆಗೊ ಕ್ಲೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಬಗ್ಗೆ 1919 ಬಗ್ಗೆ ಮಾತಾಡಿದೆ. ಡಯಾರ್ಕಿ ಬಗ್ಗೆ ಮಾತಾಡಿದ್ದೀನಿ. ನೆಕ್ಸ್ಟು ಬೈ ಕ್ಯಾಮರಾ ಲೆಜಿಸ್ಲೇಚರ್ ಬಗ್ಗೆ ಮಾತಾಡಿದ್ದೀನಿ. ಸೊ ಅಂಥ ಟೈಮಲ್ಲಿ ನಾನು ಹಿಸ್ಟ್ರಿಲಿ ಕವರ್ ಮಾಡಿದ್ದೀನಿ. ಇದು ಪಾಲಿಟಿ ಪಾರ್ಟ್ ಅಂದರೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಬರುತ್ತೆ. ಸೊ ನಾನು ಅದನ್ನು ಹಿಸ್ಟ್ರಿ ಪಾರ್ಟಲ್ಲಿ ಕವರ್ ಮಾಡಿಲ್ಲ. ನಾನು ಪಾಲಿಟಿ ಪಾರ್ಟಲ್ಲಿ ಮೊಂಟೆಗೊ ಕ್ಲೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಮಾಡಬೇಕಾದ್ರೆ ಅದನ್ನು ಕೂಡ ಕವರ್ ಮಾಡ್ತೀನಿ. ಸರಿನಾ? ಸೊ ಇದ್ರ ಪ್ರಕಾರ ಏನು ಹೇಳುತ್ತೆ ಅಂದರೆ 1921 ಆ ರಿಫಾರ್ಮ್ಸ್ ಬಂತಲ್ಲ, ಮೊಂಟೆಗೊ ಕ್ಲೆಮ್ಸ್ಫೋರ್ಡ್ ಅಥವಾ ಗೌರ್ಮೆಂಟ್ ಆಫ್ ಇಂಡಿಯಾ 1919 ಬಂತಲ್ಲ ರಿಫಾರ್ಮ್ಸು, ಆ ರಿಫಾರ್ಮ್ ಜೊತೆಗೇ ಈ ಒಂದು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅನ್ನೋದು ಬಂತು ಅಂತ ಹೇಳಿದ್ದಾರೆ. ನೆಕ್ಸ್ಟು, ಅಟ್ ದ ಟೈಮ್ ದ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ವರ್ ಕಾಲ್ಡ್ ಆಸ್ ಅ ಪ್ರೆಸಿಡೆಂಟ್ ಆ್ಯಂಡ್ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರೀತಾರಂತೆ. ಸೊ ಆ ಟೈಮಲ್ಲೇ 1921 ಅನ್ನೋದಕ್ಕಿಂತ 1919 ಮುಂಚೆ ಈ ಒಂದು ಹೌಸಸ್ಗೆ, ಅಂದರೆ ಲೋಕಸಭಾ ಅಥವಾ ರಾಜ್ಯಸಭಾ ಅಂತ ಏನಿತ್ತು, ಸೊ ಆ ಥರ ಹೌಸಸ್ಸಲ್ಲಿ ಏನಂತ ಕರೀತಾಯಿದ್ರು ಅಂತಂದರೆ ಸ್ಪೀಕರ್ನ ಪ್ರೆಸಿಡೆಂಟ್ ಅಂತ ಕರೀತಾಯಿದ್ರಂತೆ, ಡೆಪ್ಯೂಟಿ ಸ್ಪೀಕರ್ನ ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರೀತಾಯಿದ್ರಂತೆ. ಸೊ ಆ್ಯಂಡ್ ಅಟ್ ದ ಸೇಮ್ ನೊಮೆನ್ಕ್ಲೇಚರ್. ಓಕೆ, ಇದು 1947 ಇದೆ ಅಂತ ಕರ್ಕೊಬಂದರು. ಏನು ಅಂತಂದರೆ ಪ್ರೆಸಿಡೆಂಟ್ ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತಲೇ ಕರ್ಕೊಂಡು ಬಂದರು. ಸೊ ಬಿಫೋರ್ 1921 ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ಯೂಸ್ ಟು ಪ್ರಿಸೈಡ್ ಓವರ್ ದ ಮೀಟಿಂಗ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಈ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ, ಅಂದರೆ ಈ ರಾಜ್ಯಸಭೆಗಳಲ್ಲಿ ಪ್ರಿಸೈಡಿಂಗ್ ಆಫೀಸರು ಗವರ್ನರ್ ಜನರಲ್ ಆಗಿದ್ದರು. ಸೊ 1921 ದ ಫೆಡ್ರಿಕ್ ವೈಟ್ ಆ್ಯಂಡ್ ದ ಸಚ್ಚಿದಾನಂದ ಸಿನ್ಹಾ were appointed by the Governor General of India as the first Speaker and first Deputy Speaker. ಕೇಳ್ಬೋದು ಇದನ್ನು. 1921 ಯಾರ್ಯಾರು ಸ್ಪೀಕರ್ ಆಗಿದ್ದರು ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಅಂತ ಕೇಳಿದ್ರೆ, ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಯಾರಾಗಿದ್ದರು ಅಂತಂದರೆ ನಮ್ಮ ಫೆಡ್ರಿಕ್ ವೈಟು ಮತ್ತು ಸಚ್ಚಿದಾನಂದ ಸಿನ್ಹಾ ಬಂದು ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಫೆಡ್ರಿಕ್ ವೈಟು ಅವರು ಸ್ಪೀಕರ್ ಆಗಿದ್ದರು. ಎಲ್ಲಿ? ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಲಿ. ಹಾಗಾದರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗಿದ್ದು ಅಂದರೆ ಗವರ್ನರ್ ಜನರಲು. ಅರ್ಥ ಆಯ್ತಾ? ಅಂದರೆ ರಾಜ್ಯಸಭೆಗೆ, ಅಂದರೆ ಈಗಿರೋ ರಾಜ್ಯಸಭೆಗೆ ಗವರ್ನರ್ ಜನರಲ್ ಆಗಿದ್ರಂತೆ. ಮತ್ತು ಸೆಂಟ್ರಲ್ ಅಂದರೆ ಲೋಕಸಭೆಗೆ ಬಂದು ಸಚ್ಚಿದಾನಂದ ಸಿನ್ಹಾ ಮತ್ತು ಫೆಡ್ರಿಕ್ ವೈಟು ಆಗಿದ್ರಂತೆ, ಅಂದರೆ 1921. ಆಯಿತಾ? ನೆಕ್ಸ್ಟು ಇನ್ 1925 1925 ವಿಠಲ್ ಭಾಯ್ ಜಿ ಪಟೇಲ್ ಬಿಕಮ್ ದ ಫಸ್ಟ್ ಇಂಡಿಯನ್ ಆ್ಯಂಡ್ ಫಸ್ಟ್ ಎಲೆಕ್ಟೆಡ್ ಸ್ಪೀಕರ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ಇದು ಕೂಡ ಕೇಳ್ಬೋದು ಪ್ರಿಲಿಮ್ಸಲ್ಲಿ. ಹೂ ಇಸ್ ದ ಪ್ರಿಲಿಮ್ಸಲ್ಲಿ ಇಲ್ಲ ಅಂತಂದರೂ ಕೂಡ ನಿಮ್ಮ ಗ್ರೂಪ್ ಸಿ ಎಕ್ಸಾಮಲ್ಲಿ ಕೇಳ್ಬೋದು. ಹೂ ವಾಸ್ ದ ಫಸ್ಟ್ ಇಂಡಿಯನ್ ಆ್ಯಂಡ್ ಫಸ್ಟ್ ಎಲೆಕ್ಟೆಡ್ ಸ್ಪೀಕರ್ ಆಫ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ. ಸೊ ವಿಠಲ್ ಭಾಯ್ ಜಿ ಪಟೇಲ್. ನೆಕ್ಸ್ಟು, ದ ಗವರ್ನಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935 change the nomenclature of a president and deputy president of the central legislative assembly to the speaker ಮತ್ತು ಡೆಪ್ಯೂಟಿ ಸ್ಪೀಕರ್ ಆಗಿ ಮಾಡಿದ್ರು. ಸೊ ಈಗ ಅಂದರೆ ಕ್ಲೆಮ್ಸ್ಫೋರ್ಡ್ ರಿಫಾರ್ಮ್ಸ್ ಬಂದಾಗ ಏನಂತ ಹೇಳ್ತು, ಬೈಕಾಮರಲ್ಲಿ ಬಂತು. ಸೊ ಓಕೆ, ಸೊ ಅಲ್ಲಿ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ಗೆ ಪ್ರೆಸಿಡೆಂಟು ಮತ್ತು ಡೆಪ್ಯೂಟಿ ಪ್ರೆಸಿಡೆಂಟ್ ಅಂತ ಕರಿತಾ ಇದ್ದಂತೆ. ಸೊ 1919 ಅದು ಬಂದಾಗ ಕರೆದ್ರು ಆ ಥರ. ಸೊ ಅದಾದಮೇಲೆ 1935 ಅದು ಬೇಡ, ಅದು ಸರಿ ಇಲ್ಲ, ಅದು ವರ್ಡು ಪ್ರೆಸಿಡೆಂಟ್ ಅನ್ನೋ ವರ್ಡ್ ಸರಿ ಇಲ್ಲ ಸ್ಪೀಕರ್ಗೆ. ಸೊ ನಾವು ಇದಕ್ಕೆ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಅಂತ ಕೊಡೋಣ ಅಂತಂದ್ಬಿಟ್ಟು ಅವರು ನೇಮ್ನ ಚೇಂಜ್ ಮಾಡ್ತಾರೆ. ಬಟ್ ಅದು ಆಕ್ಸೆಪ್ಟ್ ಆಗಲ್ಲ ನೋಡಿ. ಹೌವರ್ ದ ಓಲ್ಡ್ ನೊಮೆನ್ಕ್ಲೇಚರ್ ಕಂಟಿನ್ಯೂಡ್ ಟಿಲ್ 1947. ಎಲ್ಲಿ ಕೊಟ್ಟಿಲ್ವ ಇಲ್ಲಿ? ಓಕೆ, ಅದು ಆ್ಯಕ್ಚುಲಿ ಆಕ್ಸೆಪ್ಟ್ ಮಾಡೋದಿಲ್ವಂತೆ ಅವರು 1935. ಸೊ ಈ ಸ್ಪೀಕರ್ ಡೆಪ್ಯೂಟಿ ಸ್ಪೀಕರ್ ಅನ್ನೋ ವರ್ಡು ಬೇಡ ಅಂದ್ಬಿಟ್ಟು ಅವರು ಬಿಟ್ಬಿಡ್ತಾರೆ. ಯಾರು? ಬ್ರಿಟಿಷರು ಬಿಟ್ಬಿಡ್ತಾರೆ. ಹಳೆಯ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಅನ್ನೋ ವರ್ಡ್ನ ಯೂಸ್ ಮಾಡ್ಕೊಬರ್ತಾರೆ. ಎಲ್ಲಿವರೆಗೂ? 1947. ಸೊ ಓಲ್ಡ್ ನೊಮೆನ್ಕ್ಲೇಚರ್ ವಾಸ್ ಕಂಟಿನ್ಯೂಡ್ ಟಿಲ್ 1947 ಆ್ಯಸ್ ಅ ಫೆಡರಲ್ ಪಾರ್ಟ್ ಆಫ್ 1935 ಆ್ಯಕ್ಟ್ ವಾಸ್ ನಾಟ್ ಇಂಪ್ಲಿಮೆಂಟೆಡ್. ಇಲ್ಲ ಇದರಲ್ಲಿ. ಸೊ 1935 ಆ್ಯಕ್ಟ್ ಅದು ಇಂಪ್ಲಿಮೆಂಟ್ ಆಗಲ್ಲ. ಯಾಕೆ ಅಂತಂದರೆ ಆ ಒಂದು ವರ್ಡ್ ಸರಿ ಇಲ್ಲ ಅಂಥೇಳಿ.
ಓಕೆ, ನೆಕ್ಸ್ಟು GV ಮಾವಲಂಕರ್ ಆ್ಯಂಡ್ ಅನಂತಸಯನಂ ಅಯ್ಯಂಗಾರ್ had the distinction of being a first speaker and first deputy speaker respectively for Lok Sabha. ಕೇಳ್ಬೋದು ಹೂ ವಾಸ್ ದ ಫಸ್ಟ್ ಸ್ಪೀಕರ್ ಅಂಡ್ ದ ಫಸ್ಟ್ ಡೆಪ್ಯೂಟಿ ಸ್ಪೀಕರ್ ಅಂತಲೇ ಕೇಳ್ಬೋದು. ಯಾರು ಅಂತಂದರೆ GV ಮಾವಲಂಕರ್ ಮತ್ತು ಅನಂತಸಯನಂ ಅಯ್ಯಂಗರ್. ಸರಿನಾ? ಅವರು ಫಸ್ಟ್ ಸ್ಪೀಕರ್ ಮತ್ತು ಫಸ್ಟ್ ಡೆಪ್ಯೂಟಿ ಸ್ಪೀಕರ್ ಆಗಿದ್ದಾರಂತೆ ಅಲ್ಲಿಗೆ ಲೋಕಸಭೆಗೆ, ಅಂದರೆ ಆಫ್ಟರ್ ಇಂಡಿಪೆಂಡೆನ್ಸು. ಓಕೆ, ಸೊ GV ಮಾವಲಂಕರ್ ಆಲ್ಸೋ ಹೆಲ್ಡ್ ದ ಪೋಸ್ಟ್ ಆಫ್ ಸ್ಪೀಕರ್ ಇನ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅಂದರೆ ಓಕೆ, ಸಂವಿಧಾನ ರಚನೆ ಆಗಬೇಕಾದ್ರೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ ಮಾಡಿರ್ತಾರೆ. ಸೊ ಅಲ್ಲೂ ಕೂಡ ಅವರು ಸ್ಪೀಕರ್ ಆಗಿರ್ತಾರೆ. ಸೊ ಅದೇ ತಾನೇ? ಇಲ್ಲ ಅದಲ್ಲ. ಓಕೆ, ಇದು ಲೆಜಿಸ್ಲೇಟಿವ್ ಬಾಡಿ, ಇದು ಕೂಡ ಲೆಜಿಸ್ಲೇಟಿವ್ ಬಾಡಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಅಂತ. ಸೊ ಅಲ್ಲೂ ಕೂಡ ಸ್ಪೀಕರ್ ಆಗಿದ್ದರು. ಸೊ ಪ್ರೊವಿಷನಲ್ ಪಾರ್ಲಿಮೆಂಟ್ ಅಂತ. ಓಕೆ, he or she held the post of a speaker of a Lok Sabha continuously from one decade, from 1946 to 1956 ವರೆಗೂ GV ಮಾವಲಂಕರ್ ಅವರು ಸ್ಪೀಕರ್ ಆಗಿದ್ದರು. ಸೊ ಇದು ಪ್ರಿಲಿಮ್ಸಲ್ಲಿ ಬರೋ ಕ್ವಶನ್ಸ್, ಇದು ಒನ್ಲೈನ್ ಕ್ವಶನ್ಸ್ ಕೇಳಿದ್ರೆ ಟಿಕ್ ಮಾಡಿ. ಸೊ ನೆಕ್ಸ್ಟ್ ಪ್ಯಾನಲ್ ಆಫ್ ಅ ಚೇರ್ಪರ್ಸನ್ ಆಫ್ ಅ ಲೋಕಸಭಾ. ಏನಿದು ಪ್ಯಾನಲ್ ಅಂತಂದರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಸ್ಪೀಕರ್ಗಳು ಒಂದು 10 ಜನನ ನೇಮಕ ಮಾಡ್ತಾರೆ. ನೋಡಿ, 10 ಜನನ ಇವರು ಆ ಲೋಕಸಭೆಯಲ್ಲೇ 10 ಜನನ ಸೆಲೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ, ನೋಡ್ರಪ್ಪ, ಅಕಸ್ಮಾತ್ ನಾನು ಅಥವಾ ಡೆಪ್ಯೂಟಿ ಸ್ಪೀಕರ್ ಇಬ್ಬರು ಆ್ಯಬ್ಸೆಂಟ್ ಆದರೆ ನೀವು 10 ಜನದಲ್ಲಿ ಯಾರು ಒಬ್ಬರು ಈ ಒಂದು ಸ್ಪೀಕರ್ ಪೋಸ್ಟ್ಗೆ ಬಂದು ಕೂತ್ಕೊಂಡು ಮುನ್ನಡೆಸಿ ಈ ಒಂದು ಸೆಷನ್ನ, ಮೀಟಿಂಗ್ನ ಅಂತ ಹೇಳಿ ಸ್ಪೀಕರ್ ಅವರು 10 ಜನನ ನಾಮಿನೇಟ್ ಮಾಡ್ತಾರೆ. ಆಯಿತಾ? ಇಲ್ಲಿದೆ, ಅಂಡರ್ ದ ರೂಲ್ಸ್ ಆಫ್ ಲೋಕಸಭಾ ದ ಸ್ಪೀಕರ್ ನಾಮಿನೇಟ್ ಫ್ರಮ್ ಅಮಾಂಗ್ ಇಟ್ಸ್ ಮೆಂಬರ್ ಆಫ್ ದ ಪ್ಯಾನಲ್ ನಾಟ್ ಮೋರ್ ದೆನ್ 10 chairperson. ಎನಿ ಆಫ್ ದೆಮ್ ಕ್ಯಾನ್ ಪ್ರಿಸೈಡ್ ಓವರ್ ದ ಹೌಸ್ ಇನ್ ದ ಆಬ್ಸೆನ್ಸ್ ಆಫ್ ಅ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್. ಅದೇ ಹೇಳಿದ್ನಲ್ಲ, ಅಕಸ್ಮಾತ್ ನನ್ನವರು ಆಬ್ಸೆಂಟ್ ಆಯಿತು ಅಂತಂದರೆ ನಾನು ಒಂದು 10 ಜನನ ಚೂಸ್ ಮಾಡ್ತೀನಿ. ಆ 10 ಜನನ ನೀವು ಈ 10 ಜನದಲ್ಲಿ ಒಬ್ಬರು ಬಂದು ಕೂತ್ಕೋಬೋದು. ನೆಕ್ಸ್ಟು ಅವ್ರಿಗೆ ಏನೇನು ಪವರ್ ಇರುತ್ತೆ ಅಂದರೆ, ಅಂದರೆ ಎಲ್ಲ ಥರ ಪವರ್ ಇರ್ತದೆ. ಸ್ಪೀಕರ್ಗೆ ಏನೇನು ಪವರ್ ಇರುತ್ತೋ ಎಲ್ಲ ಪವರ್ ಇರುತ್ತೆ. ಸರಿನಾ? ನೆಕ್ಸ್ಟು ವೆನ್ ಅ ಮೆಂಬರ್ ಆಫ್ ಅ ಪ್ಯಾನಲ್ ಆಫ್ ಅ ಚೇರ್ಪರ್ಸನ್ ಈಸ್ ಆಲ್ಸೋ ನಾಟ್ ಪ್ರೆಸೆಂಟ್, ಎನಿ ಅದರ್ ಪರ್ಸನ್ ಆ್ಯಸ್ ಡಿಟರ್ಮೈನ್ಡ್ ಬೈ ದ ಹೌಸ್ ಆ್ಯಕ್ಟ್ಸ್ ಆಸ್ ಎ ಸ್ಪೀಕರ್. ಅಕಸ್ಮಾತು ಸ್ಪೀಕರ್ಗಳು ಸೆಲೆಕ್ಟ್ ಮಾಡಿದಂಥ 10 ಚೇರ್ಪರ್ಸನು 10 ಮೆಂಬರ್ಸ್ ಕೂಡ ಆ್ಯಬ್ಸೆಂಟ್ ಆದರೆ ಹೌಸ್ ಎಲ್ಲ, ಅಂದರೆ ಹೌಸಲ್ಲಿ ಕೂತಂಥ, ಲೋಕಸಭೆಯಲ್ಲಿ ಕೂತಂಥ ಅಷ್ಟು ಜನ ಏನು ಮಾಡ್ತಾರೆ, ಒಬ್ಬನ ಚೂಸ್ ಮಾಡಿ ಕಳಿಸ್ತಾರೆ, ಹೋಗಪ್ಪ ಕೂತ್ಕೋ ಅಂತ. ನೆಕ್ಸ್ಟು ಇಟ್ ಮಸ್ಟ್ ಬಿ ಎಂಫಸೈಸ್ ಹಿಯರ್ ದಟ್ ದ ಮೆಂಬರ್ ಆಫ್ ಅ ಪ್ಯಾನಲ್ ಆಫ್ ಅ ಚೇರ್ಪರ್ಸನ್ ಕೆ ನಾಟ್ ಪ್ರಿಸೈಡ್ ಓವರ್ ದ ಹೌಸ್ ವೆನ್ ಆಫೀಸ್ ಆಫ್ ಅ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಇಸ್ ವ್ಯಾಕೆಂಟ್. ಇದು ಮುಖ್ಯ. ನೋಡಿ ಈ ಚೇರ್ಪರ್ಸನ್ ಅಂದರೆ ಹೇಳಿದ್ನಲ್ಲ, 10 ಜನನ ಯಾಕೆ ನಾಮಿನೇಟ್ ಮಾಡ್ತಾರೆ ಅಂತಂದರೆ, ಅಕಸ್ಮಾತ್ ನಾನೇನಾದರೂ ಆಬ್ಸೆಂಟ್ ಆದರೆ, ಅಂದರೆ ಡೆಪ್ಯೂಟಿ ಸ್ಪೀಕರ್ ಮತ್ತು ಸ್ಪೀಕರ್ ಇಬ್ಬರು ಕೂಡ ಏನೋ ಹುಷಾರಿಲ್ದೇನೋ ಅಥವಾ ಅವ್ರು ಏನೋ ಬೇರೆ ವರ್ಕ್ ಇತ್ತೋ, ಸೊ ಆ ಥರ ಏನಾದರೂ ಆಬ್ಸೆಂಟ್ ಆದರೆ ಮಾತ್ರ ನೀನು ಈ ಜಾಗಕ್ಕೆ ಬಂದು ಕೂತ್ಕೋ. ಯಾವಾಗ ನೀನು ಬಂದು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂತಂದರೆ, ನನ್ನ ಒಂದು ಸೀಟು ಖಾಲಿ ಆದಾಗ, ಐ ಮೀನ್ ಸ್ಪೀಕರ್ ಪೋಸ್ಟ್ಗೆ ಯಾರೂ ಇಲ್ಲ ಅಂದಾಗ, ಸ್ಪೀಕರ್ ಪೋಸ್ಟ್ಗೆ ಇನ್ನೂ ಯಾರು ಹೊಸ ಎಲೆಕ್ಷನ್ ಆಗಿ ಇನ್ನೂ ಯಾರನ್ನೂ ಕೂರಿಸಿಲ್ಲ ಅಂಥ ಟೈಮಲ್ಲಿ ಈ ಒಂದು ಪ್ಯಾನಲ್ ಆಫ್ ಚೇರ್ಪರ್ಸನ್ ಆಫ್ ಲೋಕಸಭಾ ಬಂದು ಕೂರೋದಿಲ್ಲ, ಯಾವುದೇ ಕಾರಣಕ್ಕೂ ಕೂರೋಂಗಿಲ್ಲ. ಅದೇ ಹೇಳೋದು ನೋಡಿ, ಇಟ್ ಮಸ್ಟ್ ಬಿ ಎಂಫಸೈಸ್ಡ್ ಹಿಯರ್ ದಟ್ ದ ಮೆಂಬರ್ ಆಫ್ ಅ ಪ್ಯಾನಲ್ ಆಫ್ ಚೇರ್ಪರ್ಸನ್ ಕ್ಯಾನ್ ನಾಟ್ ಪ್ರಿಸೈಡ್ ಓವರ್ ದ ಹೌಸ್ ವೆನ್ ದ ಆಫೀಸ್ ಆಫ್ ದ ಸ್ಪೀಕರ್ ಆ್ಯಂಡ್ ಡೆಪ್ಯೂಟಿ ಸ್ಪೀಕರ್ ಇಸ್ ವೆಕೆಂಟ್. ಇನ್ನೂ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ದು ಇನ್ನೂ ಹೊಸ ಎಲೆಕ್ಷನ್ ಆಗಿಲ್ಲ, ಆ ಪೋಸ್ಟ್ಗೆ ಇನ್ನೂ ಯಾರೂ ಬಂದಿಲ್ಲ ಅಂತ ಅಂದಾಗ ಇವರು ಕೂರೋ ಹಾಗಿಲ್ಲ. ಯಾವಾಗ ಕೂರ್ಬೋದು ಅಂತಂದಾಗ, ಈ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇರ್ತಾರೆ ಬಟ್ ಆಬ್ಸೆಂಟ್ ಆಗಿರ್ತಾರೆ. ಸರಿನಾ? ಅಂಥ ಟೈಮಲ್ಲಿ ಕೂತ್ಕೋಬೋದು. ನೆಕ್ಸ್ಟು ಡ್ಯೂರಿಂಗ್ ಸಚ್ ಟೈಮ್ ಸ್ಪೀಕರ್ಸ್ ಡ್ಯೂಟೀಸ್ ಆರ್ ಟು ಪರ್ಫಾರ್ಮ್ ಬೈ ಸಚ್ ಮೆಂಬರ್ ಆಫ್ ದ ಹೌಸ್ ಆ್ಯಸ್ ದ ಪ್ರೆಸಿಡೆಂಟ್ ಮೇ ಅಪಾಯಿಂಟ್ ಫಾರ್ ದ ಪರ್ಪಸ್. ಸೊ ಅಂಥ ಟೈಮಲ್ಲಿ ಇನ್ನೂ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಪೋಸ್ಟ್ಗೆ ಇನ್ನೂ ಯಾರು ಕೂಡ ನೇಮಕ ಆಗಿಲ್ಲ ಅಂದಾಗ ಪ್ರೆಸಿಡೆಂಟ್ ಅವ್ರು ಬಂದು ಅಂಥ ಟೈಮಲ್ಲಿ ಯಾರೊಬ್ಬನ ಎಲೆಕ್ಟ್ ಮಾಡಿ ಕೂರಿಸ್ತಾರೆ. ಸೊ ದ ಎಲೆಕ್ಷನ್ ಆರ್ ಹೆಲ್ಡ್ ಸೂನ್ ಪಾಸಿಬಲ್. ಸೊ ಎಲೆಕ್ಷನ್ನು ಹತ್ತಿರದಲ್ಲಿ ಆಗುತ್ತೆ ಬಿಡಿ. ನೆಕ್ಸ್ಟು ಸ್ಪೀಕರ್ ಪ್ರೋಟೆಮ್ ಅಂದರೆ ಏನು? ಸೊ ಇದು ಟೆಂಪ್ರವರಿ ಬಾಡಿ, ಇದು ಸ್ಪೀಕರ್ ಪ್ರೋಟೆಮ್ ಅನ್ನೋದು. ಸೊ ಯಾರಿದು ಸ್ಪೀಕರ್ ಪ್ರೋಟೆಮ್ ಅಂತಂದರೆ, ಆಸ್ ಪ್ರೊವೈಡೆಡ್ ಬೈ ದ ಕಾನ್ಸ್ಟಿಟ್ಯೂಷನ್, ದ ಸ್ಪೀಕರ್ ಆಫ್ ದ ಲಾಸ್ಟ್ ಲೋಕಸಭಾ ವೆಕೆಟ್ಸ್ ಇಸ್ ಆಫೀಸ್ ಇಮ್ಮಿಡಿಯೇಟ್ಲಿ ಬಿಫೋರ್ ದ ಫಸ್ಟ್ ಮೀಟಿಂಗ್ ಆಫ್ ಅ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ. ಓಕೆ, ನಮಗೆ ಗೊತ್ತು ಏನು ಅಂತಂದರೆ, ಹೊಸ ಎಲೆಕ್ಷನ್ ಆಗೋವರೆಗೂ ಕೂಡ ಹಳೆ ಸ್ಪೀಕರ್ ಅಲ್ಲೇ ಇರ್ತಾರೆ. ಹೊಸ ಎಲೆಕ್ಷನ್ ಆಗಿ ಹೊಸ ಸ್ಪೀಕರ್ ಬಂದಾಗ ಹಳೆ ಸ್ಪೀಕರು ಆಫೀಸ್ ಖಾಲಿ ಮಾಡ್ಕೊಂಡು ಹೋಗ್ತಾರೆ. ದೇರ್ ಫೋರ್ ದ ಪ್ರೆಸಿಡೆಂಟ್ ಅಪಾಯಿಂಟ್ ಅ ಮೆಂಬರ್ ಆಫ್ ಲೋಕಸಭಾ ಆ್ಯಸ್ ಸ್ಪೀಕರ್ ಪ್ರೋಟೆಮ್. ಸೊ ಆ ಥರ ಟೈಮಲ್ಲಿ ಪ್ರೆಸಿಡೆಂಟ್ ಅವರು
ನೋಡಿ, ಹೊಸ ಎಲೆಕ್ಟ್ ಆಗ್ತಾರೆ ಅಂದ ತಕ್ಷಣಕ್ಕೆ ಅಲ್ಲಿರೋ ಅಮೌಂಗ್ಸ್ಟ್ ಮೆಂಬರ್ ಎಲೆಕ್ಟ್ ಆಗ್ತಾರೆ ಸರಿ, ಬಟ್ ಯಾರು ಎಲೆಕ್ಟ್ ಮಾಡಿ ಕಳಿಸ್ತಾರೆ ಅಂದರೆ ಪ್ರೆಸಿಡೆಂಟ್ ಅವರು ಟೆಂಪ್ರವರಿಗೆ. ಈಗ ತಾನೇ ಹೊಸ ಎಲೆಕ್ಷನ್ ಆಗಿದೆ, ಈಗ ತಾನೇ ಫುಲ್ ಸಾಕಾಗಿ ಬಂದಿರ್ತಾರೆ. ಸೊ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ನಾನೇ ಒಬ್ಬನ ಟೆಂಪ್ರವರಿ ಕೂರಿಸ್ತೀನಿ ಕಣ್ರಪ್ಪ, ಹೊಸ ಎಲೆಕ್ಷನ್ ಆಗೋವರೆಗೂ ನೀವು ಇವಾಗ ತಾನೇ ಆಫೀಸಿಗೆ ಬಂದಿದ್ದೀರಾ, ಸ್ವಲ್ಪ ಟೈಮ್ ತೊಗೊಳ್ಳಿ, ಅಲ್ಲಿವರೆಗೂ ನಾನು ಒಬ್ಬನ ಟೆಂಪ್ರವರಿ ಕೂರಿಸಿರ್ತೀನಿ ಸ್ಪೀಕರ್ ಪೋಸ್ಟ್ಗೆ ಅಂತ ಅಂದ್ಬಿಟ್ಟು ನಮ್ಮ ಪ್ರೆಸಿಡೆಂಟ್ ಅವರು ಅಲ್ಲಿರೋ ಲೋಕಸಭಾ ಮೆಂಬರ್ನ ಒಬ್ಬನ ಸ್ಪೀಕರ್ ಪ್ರೋ ಟೆಮ್ ಆಗಿ ಕೂರಿಸ್ತಾರೆ. ಸೊ ಯೂಶ್ವಲಿ ದ ಸೀನಿಯರ್ ಮೋಸ್ಟ್ ಮೆಂಬರ್ ಈಸ್ ಸೆಲೆಕ್ಟೆಡ್, ದ ಸೀನಿಯರ್ ಮೋಸ್ಟ್ ಓಕೆ ಯೂಶ್ವಲಿ ದ ಸೀನಿಯರ್ ಮೋಸ್ಟ್ ಮೆಂಬರ್ ಈಸ್ ಸೆಲೆಕ್ಟೆಡ್ ಫಾರ್ ದಿಸ್. ನೋಡಿ ಎಂಥವನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ, ಹೊಸ ಎಲೆಕ್ಷನ್ ಆಗಿರುತ್ತೆ ಆಯಿತಾ, ಹೊಸ ಅಂದರೆ ನಾರ್ಮಲ್ ಲೋಕಸಭಾ ಎಲೆಕ್ಷನ್ ಆಗಿರುತ್ತೆ. ಸೊ ಇನ್ನೂ ಸ್ಪೀಕರ್ಗಳನ್ನ ಸೆಲೆಕ್ಟ್ ಮಾಡಿರಲ್ಲ, ಅಂಥ ಟೈಮಲ್ಲಿ ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಹೇಳಿದ್ನಲ್ಲ ನೋಡ್ರಪ್ಪ ಇವಾಗ ತಾನೇ ಬಂದು ಸಾಕಾಗಿರ್ತಾರೆ, ಸ್ವಲ್ಪ ಟೈಮ್ ತೊಗೊಳ್ಳಿ, ಅಲ್ಲಿವರೆಗೂ ನಾನು ಟೆಂಪ್ರವರಿಗೆ ಒಬ್ಬನ ಸೆಲೆಕ್ಟ್ ಮಾಡಿ ಕೂರಿಸಿರ್ತೀನಿ. ಸೊ ಯಾರನ್ನ ಕೂರಿಸ್ತೀನಿ ಅಂತಂದರೆ, ಸೀನಿಯರ್ ಮೋಸ್ಟ್ ಮೆಂಬರ್ ಯಾರಿರ್ತಾರೆ ಅಂಥವ್ರನ್ನ ಕೂರಿಸ್ತೀನಿ. ಸೊ ನೆಕ್ಸ್ಟು ದ ಪ್ರೆಸಿಡೆಂಟ್ ಅಡ್ಮಿನಿಸ್ಟರ್ ಓತ್ ಟು ದ ಸ್ಪೀಕರ್ ಪ್ರೋ ಟೆಮ್. ಸೊ ಯಾರು ಪ್ರಮಾಣ ವಚನ ಕೊಡ್ತಾರೆ ಅಂತಂದರೆ ಪ್ರೆಸಿಡೆಂಟ್ ಅವರು ಕೊಡ್ತಾರೆ, ಯಾರಿಗೆ, ಈ ಟೆಂಪ್ರವರಿ ಸ್ಪೀಕರ್ಗೆ ಆಯಿತಾ. ಸೊ ನೆಕ್ಸ್ಟು ದ ಸ್ಪೀಕರ್ ಪ್ರೋ ಟೆಮ್ ಹ್ಯಾಸ್ ಆಲ್ ದ ಪವರ್ ಆಫ್ ಸ್ಪೀಕರ್. ಸೊ ಈ ಟೆಂಪ್ರವರಿ ಸ್ಪೀಕರ್ಗೆ ಏನೇನು ಪವರ್ ಇರುತ್ತೆ ಅಂತಂದರೆ, ಆ್ಯಕ್ಚುಲ್ ಸ್ಪೀಕರ್ಗೆ ಏನೇನು ಪವರ್ ಇರುತ್ತೋ ಎಲ್ಲ ಪವರ್ ಕೂಡ ಇವ್ರಿಗಿರುತ್ತೆ, ಸರಿನಾ. ನೆಕ್ಸ್ಟು ಹಿ ಆರ್ ಶಿ ಪ್ರಿಸೈಡ್ ಓವರ್ ದ ಫಸ್ಟ್ ಸಿಟ್ಟಿಂಗ್ ಆಫ್ ಅ ನ್ಯೂಲಿ ಎಲೆಕ್ಟೆಡ್ ಲೋಕಸಭಾ. ಸೊ ಹೊಸದಾಗಿ ಲೋಕಸಭಾ ಎಲೆಕ್ಷನ್ ಆಗಿರುತ್ತೆ, ಫಸ್ಟ್ ಮೀಟಿಂಗು ಕೂತ್ಕೋತಾರೆ. ಸೊ ಫಸ್ಟ್ ಮೀಟಿಂಗ್ ಆ್ಯಕ್ಚುಲಿ ಆದಾಗ, ಈ ಲೋಕಸಭಾದಲ್ಲಿ ಫಸ್ಟ್ ಮೀಟಿಂಗ್ ಆದಾಗ ಆ್ಯಕ್ಚುಲಾಗಿ ಯಾರು ಪ್ರಿಸೈಡ್ ಮಾಡ್ತಾರೆ ಅಂತ ಕೇಳಿದ್ರೆ, ನೀವು ರಾಜಾರೋಷವಾಗಿ ಟಿಕ್ ಮಾಡಿ ಸ್ಪೀಕರ್ ಪ್ರೋ ಟೆಮ್ ಅಂತ ಆಯಿತಾ. ಈಗ ಆ್ಯಕ್ಚುಲಾಗಿ ಇದು ಲೋಕಸಭಾ ಮೀಟಿಂಗ್ ಯಾವುದಾದ್ರೂ ಕೂಡ ಸ್ಪೀಕರ್ ಅವರು ವಹಿಸ್ಕೊಳ್ತಾರೆ. ಆದರೆ ಹೊಸದಾಗಿ ಲೋಕಸಭಾ ಎಲೆಕ್ಷನ್ ಆಗಿ ಹೋದಾಗ ಅಲ್ಲಿ ಆ್ಯಕ್ಚುಯಲ್ ಸ್ಪೀಕರ್ ಕೂತ್ಕೊಳ್ಳಲ್ಲ, ಪರ್ಮನೆಂಟ್ ಸ್ಪೀಕರ್ ಕೂತ್ಕೊಳ್ಳೋದಿಲ್ಲ, ಅಲ್ಲಿ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಿದಂತಹ ಒಬ್ಬ ಸ್ಪೀಕರ್ ಪ್ರೋ ಟೆಮ್ ಅಂದರೆ ಟೆಂಪ್ರವರಿ ಸ್ಪೀಕರ್ ಕೂತ್ಕೊಳ್ತಾರೆ, ಸರಿನಾ. ನೆಕ್ಸ್ಟು ಹಿಸ್ ಆರ್ ಹರ್ ಮೇನ್ ಡ್ಯೂಟಿ ಈಸ್ ಟು ಅಡ್ಮಿನಿಸ್ಟರ್ ಓತ್ ಟು ದ ನ್ಯೂ ಮೆಂಬರ್ಸ್. ಓಕೆ, ಸೊ ಇವ್ರ ಕೆಲಸ ಏನು ಅಂತಂದರೆ, ಈಗ ಹೊಸದಾಗಿ ಬಂದಿರ್ತಾರಲ್ಲ ಮೆಂಬರ್ಸು, ಸೊ ಲೋಕಸಭಾ ಮೆಂಬರ್ಸು, ಸೊ ಅಂಥ ಮೆಂಬರ್ಸ್ಗಳಿಗೆ ಇವರು ಪ್ರಮಾಣ ವಚನವನ್ನು ಕೊಡಬೇಕು. ವೆನ್ ದ ನ್ಯೂ ಸ್ಪೀಕರ್ ಈಸ್ ಎಲೆಕ್ಟೆಡ್ ಬೈ ದ ಹೌಸ್, ದ ಆಫೀಸ್ ಆಫ್ ದ ನೋಡಿ ಇಲ್ಲಿ ಬಂತು ನೋಡಿ, ದ ಆಫೀಸ್ ಆಫ್ ದ ಸ್ಪೀಕರ್ ಪ್ರೋ ಟೆಮ್ ceases to exist. Hence this office is temporary office existing for a few days. ಹೊಸ ಸ್ಪೀಕರು ಈಗ ಹೊಸ ಮೆಂಬರ್ಸ್ ಬರ್ತಾರೆ, ಪ್ರಮಾಣ ವಚನವೆಲ್ಲ ಸ್ವೀಕರಿಸ್ತಾರೆ, ಸರಿ ಎಲ್ಲ ಮುಗೀತು. ಎಲ್ಲ ಮುಗಿದಾದ್ಮೇಲೆ ಅವರು ಹೊಸ ಎಲೆಕ್ಷನ್ ಅವರೇ ಲೋಕಸಭೆಯಲ್ಲೇ ಒಬ್ಬ ಸ್ಪೀಕರ್ನ ಎಲೆಕ್ಟ್ ಮಾಡಿ ಕೂರಿಸ್ಬೇಕು. ಸೊ ಆ ಥರ ಒಬ್ಬನ್ನ ಎಲೆಕ್ಟ್ ಮಾಡಿ ಕೂರಿಸಿದಾಗ ಪ್ರೆಸಿಡೆಂಟ್ ಅವರು ಅಪಾಯಿಂಟ್ ಮಾಡಿದಂಥ ಈ ಟೆಂಪ್ರವರಿ ಸ್ಪೀಕರ್ ಪ್ರೋ ಟೈಮು ಅವ್ರದ್ದು ಕೆಲಸ ಅಲ್ಲಿಗೆ ಮುಗೀತದೆ. ಅದಕ್ಕೆ ಇದು ಟೆಂಪ್ರವರಿ ಪೋಸ್ಟು, ಜೊತೆಗೆ ಇದು ಬರೀ ಕೆಲವು ದಿನ ಮಾತ್ರ ಇರ್ತದೆ. ಸೊ ಇಷ್ಟು ಬಂದು ನಿಮ್ಮ ಸ್ಪೀಕರ್ ಆಗಿತ್ತು, ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಆಯಿತು. ಸೊ ನೆಕ್ಸ್ಟ್ ಬರೋದು ರಾಜ್ಯಸಭೆ. ಸೊ ರಾಜ್ಯಸಭೆಯಲ್ಲಿ ಯಾರು ಕೂತ್ಕೊಳ್ತಾರೆ ಹೆಡ್ ಆಗಿ ಅಂತಂದರೆ, ಇವರು ನಮ್ಮ ಚೇರ್ಮನ್ ಇರ್ತಾರೆ. ಸೊ ಚೇರ್ಮನ್ ಯಾರು ಅಂತಂದರೆ, ಹಿ ಈಸ್ ಎ ಪ್ರಿಸೈಡಿಂಗ್ ಆಫೀಸರ್ ಆಫ್ ಅ ರಾಜ್ಯಸಭಾ, ಆಲ್ಸೋ ನೋನ್ ಆಸ್ ಚೇರ್ಮನ್. ಸೊ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ ಎಕ್ಸ್ ಆಫೀಸರ್ ಚೇರ್ಮನ್ ಆಫ್ ಅ ರಾಜ್ಯಸಭಾ. ನೋಡಿ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಕು ರಾಜ್ಯಸಭಾ, ಚೇರ್ಮನ್ ಆಫ್ ಅ ರಾಜ್ಯಸಭಾ. ಯಾಕೆ ಅಂತಂದರೆ ಈಗಾಗಲೇ ವೈಸ್ ಪ್ರೆಸಿಡೆಂಟ್ ಅವ್ರನ್ನ ರಾಜ್ಯಸಭಾ ಪೋಸ್ಟಿಂದ ಇಂಪ್ರೀಚ್ ಮಾಡಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ. ಇಂಪ್ರೀಚ್ಮೆಂಟ್ ಮಾಡಬೇಕು, ಅವ್ರನ್ನ ಕೆಲಸದಿಂದ ತೆಗಿಬೇಕು ಅಂತಿದ್ದಾರೆ. ಸೊ ಅದಕ್ಕೆ ಇದು ಸತಿ ಕೇಳ್ಬೋದು. ಸೊ ಇಂಪ್ರೀಚ್ಮೆಂಟ್ ಬಗ್ಗೆ ನಾನು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ಯಾಕಂದರೆ ಪ್ರೆಸಿಡೆಂಟಲ್ಲೂ ಕೂಡ ಹೇಳಿದ್ದೀನಿ ಇಂಪ್ರೀಚ್ಮೆಂಟ್ ಪ್ರೊಸೆಸ್ ಹೇಗಾಗಿರುತ್ತೆ ಅಂತ. ಸೊ ಆದರೂ ಕೂಡ ನಿಮಗೆ ಅದೊಂದು ಟಾಪಿಕ್ಕು ಎಕ್ಸ್ಟ್ರಾ ಬೇಕಾದ್ರೆ ಮಾಡಿಕೊಡ್ತೀನಿ. ಸೊ ದ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಈಸ್ ದ ಎಕ್ಸ್ ಆಫೀಸೋ ಚೇರ್ಮನ್ ಆಫ್ ರಾಜ್ಯಸಭಾ. ಅಂದರೆ ವೈಸ್ ಪ್ರೆಸಿಡೆಂಟ್ ಯಾರಾಗಿರ್ತಾರೋ ಈಗ ನಮ್ಮ ಪ್ರೆಸಿಡೆಂಟ್ ಇದ್ದಾರೆ, ಸೊ ಅವ್ರ ಜೊತೆಗೆ ವೈಸ್ ಪ್ರೆಸಿಡೆಂಟ್ ಒಬ್ರು ಇರ್ತಾರೆ. ಆ ವೈಸ್ ಪ್ರೆಸಿಡೆಂಟೇ ಈ ರಾಜ್ಯಸಭೆಯ ಒಂದು ಪ್ರಿಸೈಡಿಂಗ್ ಆಫೀಸರು. ಅಂದರೆ ಲೋಕಸಭೆಯಲ್ಲಿ ಸ್ಪೀಕರ್ ಹೇಗೆ ಹಾಗೆ ರಾಜ್ಯಸಭೆಗೆ ಈ ಚೇರ್ಮನು. ಆ ಚೇರ್ಮನ್ ಯಾರು ಅಂತಂದರೆ ನಮ್ಮ ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಡ್ಯೂರಿಂಗ್ ಎನಿ ಪೀರಿಯಡ್ ವೆನ್ ದ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ಸ್ ಎಸ್ ಅ ಪ್ರೆಸಿಡೆಂಟ್ ಆರ್ ಡಿಸ್ಚಾರ್ಜ್ ದ ಫಂಕ್ಷನ್ ಆಫ್ ದ ಪ್ರೆಸಿಡೆಂಟ್, he does not perform the duties of the office of the chairman of ರಾಜ್ಯಸಭಾ. ಅಂದರೆ ಅಕಸ್ಮಾತು ಪ್ರೆಸಿಡೆಂಟ್ ಅವರು ಇಲ್ಲ ಅಂದಾಗ, ಪ್ರೆಸಿಡೆಂಟ್ ಅವ್ರು ಏನೋ ಆಬ್ಸೆಂಟ್ ಆಗಿರ್ತಾರೆ, ಸೊ ಅಂಥ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಆ ಪೋಸ್ಟ್ಗೆ ಕೂತ್ಕೋಬೇಕು. ಅಕಸ್ಮಾತ್ ಪ್ರೆಸಿಡೆಂಟ್ ಅವ್ರು ಸತ್ತೋಗ್ತಾರೆ,
ಸೊ ಏನೋ ಒಂದು ಕಾರಣಾಂತರಗಳಿಂದ ಪ್ರೆಸಿಡೆಂಟ್ ಅವರ ಆಫೀಸು ಖಾಲಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವರು ಕೂತ್ಕೋತಾರೆ. ಅಂದರೆ ಇವರು ರಾಜ್ಯಸಭೆಯಲ್ಲಿದ್ದರು, ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿದ್ದರು. ಅಂಥವರು ಪ್ರೆಸಿಡೆಂಟ್ ಪೋಸ್ಟ್ಗೆ ಅವರು ಶಿಫ್ಟ್ ಆದಾಗ ಇವರು ಮತ್ತೆ ಇಲ್ಲಿ ರಾಜ್ಯಸಭೆಗೆ ಬರೋ ಅವಶ್ಯಕತೆ ಇಲ್ಲ, ಬರೋ ಹಾಗಿಲ್ಲ. ಅಕಸ್ಮಾತ್ ಅವರು ಪ್ರೆಸಿಡೆಂಟ್ ಆದಾಗ ಪ್ರೆಸಿಡೆಂಟ್ ಪೋಸ್ಟ್ ಮಾತ್ರ ಅವರು ವರ್ಕ್ ಮಾಡಬೇಕು. ಇಲ್ಲಿ ರಾಜ್ಯಸಭಾ ಚೇರ್ಮನ್ನ ಇನ್ನೊಬ್ಬನ ಹಾಕ್ತಾರೆ, ಯಾರು ಅಂತಂದರೆ ಡೆಪ್ಯೂಟಿ ಚೇರ್ಮನು. ಸೊ ಅಂಥ ಟೈಮಲ್ಲಿ ಡೆಪ್ಯೂಟಿ ಚೇರ್ಮನ್ ಬರ್ತಾನೆ, ಹೇಳ್ತೀನಿ ಮುಂದೆ. ಸೊ ಆ ಟೈಮಲ್ಲಿ ನೀನೇನಾದರೂ ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋದಾಗ ನೀನು ರಾಜ್ಯಸಭೆಗೆ ವಾಪಸ್ ಬರೋ ಹಾಗಿಲ್ಲ. ಬರ್ಬೋದು ಯಾವಾಗ ಅಂತಂದರೆ ಪ್ರೆಸಿಡೆಂಟ್ ಅವರು ಎಲೆಕ್ಷನ್ ಆಗಿ ಹೊಸ ಪ್ರೆಸಿಡೆಂಟ್ ನೇಮಕ ಆಗೋವರೆಗೂ ನೀನು ಬರೋ ಹಾಗಿಲ್ಲ ಅಂತ ಇದೆ. ಸರಿನಾ? ನೆಕ್ಸ್ಟು, ಸೊ ದ ಚೇರ್ಮನ್ ಆಫ್ ರಾಜ್ಯಸಭಾ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಓನ್ಲಿ ಇಫ್ he or she is removed from the office of vice president. ನೋಡಿ, ಇಲ್ಲೂ ಕೂಡ ಇದೆ ಹೇಳಿದ್ದು ಕರೆಂಟ್ ಅಫೇರ್ಸ್ ಇದು ಈ ರೀಸೆಂಟಾಗಿ ಅದೇ ಆಗ್ತಾರೆ. ಅದೇನು ಅಂತಂದಾಗ ನಿಮ್ಮ ವೈಸ್ ಪ್ರೆಸಿಡೆಂಟ್ನ ಒಂದ್ಸತಿ ಇಂಪ್ರೀಚ್ ಮಾಡ್ತು ಅಂತಂದರೆ, ಒಂದ್ಸತಿ ಅವರ ವೈಸ್ ಪ್ರೆಸಿಡೆಂಟ್ ಪೋಸ್ಟಿಂದ ತೆಗೀತು ಅಂತಂದರೆ ಆಟೋಮೆಟಿಕ್ಕಾಗಿ ರಾಜ್ಯಸಭಾ ಚೇರ್ಮನ್ ಪೋಸ್ಟು ಕೂಡ ಹೊರಟೋಗುತ್ತೆ. ನೋಡಿ, ದ ಚೇರ್ಮನ್ ಆಫ್ ರಾಜ್ಯಸಭಾ ಕ್ಯಾನ್ ಬಿ ರಿಮೂವ್ಡ್ ಫ್ರಮ್ ಹಿಸ್ ಆಫೀಸ್ ಓನ್ಲಿ ಇಫ್ ಈಸ್ ರಿಮೂವ್ಡ್ ಫ್ರಮ್ ದ ಆಫೀಸ್ ಆಫ್ ವೈಸ್ ಪ್ರೆಸಿಡೆಂಟ್. ಒಂದ್ಸತಿ ಅವನು ವೈಸ್ ಪ್ರೆಸಿಡೆಂಟ್ ಪೋಸ್ಟಿಂದ ಕಿತ್ತಾಕ್ತು ಅಂತಂದರೆ ಈ ರಾಜ್ಯಸಭೆಯಲ್ಲಿರೋ ಚೇರ್ಮನ್ ಪೋಸ್ಟ್ ಕೂಡ ಹೊರಟೋಗುತ್ತೆ. ಸೊ ನೆಕ್ಸ್ಟು, ಪವರ್ಸ್ ಆ್ಯಂಡ್ ಫಂಕ್ಷನ್ ಆಫ್ ಅ ಚೇರ್ಮನ್ ಇನ್ ರಾಜ್ಯಸಭಾ ಸಿಮಿಲರ್ ಟು ಸ್ಪೀಕರ್. ಸೊ ಎಲ್ಲ ಕೂಡ ಮಾತಾಡಿದ್ವಿ ಸ್ಪೀಕರ್ದು ಇನ್ನೇನು ಪವರು ಅಂತ. ಸೊ ಸ್ಪೀಕರ್ದು ಒಂದು ಮೇಜರ್ ಪವರ್ ಏನು ಅಂತಂದರೆ ಗೊತ್ತಾ ನಿಮ್ಗೇನಾದರೂ? ಸೊ ಏನು ಪವರ್ ಅಂತಂದರೆ, ಯಾವುದಾದ್ರೂ ಒಂದು ಬಿಲ್ನ, ಮನಿ ಬಿಲ್ಲ ಅಥವಾ ಆರ್ಡಿನರಿ ಬಿಲ್ ಅಂತ ಹೇಳೋ ಶಕ್ತಿ ಇರೋದು ಬರೀ ಸ್ಪೀಕರ್ಗೆ ಮಾತ್ರ. ಆಯಿತಾ? ಆ ಥರ ಪವರು ಈ ಚೇರ್ಮನ್ಗಳಿಗೆ ಕೊಟ್ಟಿಲ್ಲ. ಸೊ ನೆಕ್ಸ್ಟು, ದ ಸ್ಪೀಕರ್ ಹ್ಯಾಸ್ ಎಸ್ 2 ಸ್ಪೆಷಲ್ ಪವರ್ ವಿಚ್ ಕೆನಾಟ್ ಬಿ ಎಂಜಾಯ್ಡ್ ಬೈ ದ ಚೇರ್ಮನ್. ಸೊ ಇಲ್ಲೇ ಬಂತಲ್ಲ, ದ ಸ್ಪೀಕರ್ ಹ್ಯಾಸ್ ಎ 2 ಸ್ಪೆಷಲ್ ಪವರ್ ಇದೆಯಂತೆ. ಆ ಸ್ಪೆಷಲ್ ಪವರು ಚೇರ್ಮನ್ ಕೂಡ ಇಲ್ವಂತೆ. ಯಾವುದು ಪವರ್ ಅಂತಂದರೆ, ದ ಸ್ಪೀಕರ್ ಡಿಸೈಡ್ಸ್ ದ ವೆದರ್ ಎ ಬಿಲ್ ಈಸ್ ಅ ಮನಿ ಬಿಲ್ ಆರ್ ನಾಟ್, ಈಸ್ ಡಿಸಿಷನ್ ಇಸ್ ಫೈನಲ್. ನೋಡಿ, ಯಾವುದಾದ್ರೂ ಒಂದು ಬಿಲ್ಲು ಮನಿ ಬಿಲ್ಲ, ಹಣದ ಬಿಲ್ಲ, ಅಥವಾ ಆರ್ಡಿನರಿ ಬಿಲ್ಲ ಅಂತ ಹೇಳೋದು ಯಾರು ಅಂತಂದರೆ ಸ್ಪೀಕರ್ ಡಿಸೈಡ್ ಮಾಡ್ತಾರೆ. ಇವ್ರು ಡಿಸೈಡ್ ಮಾಡೋದಲ್ಲ, ಮೆಂಬರ್ಸ್ಗಳೆಲ್ಲ, ಅವರೇ ಹೇಳಬೇಕು. ಸೊ ನೆಕ್ಸ್ಟು, ದ ಸ್ಪೀಕರ್ ಪ್ರಿಸೈಡ್ ಓವರ್ ಅ ಜಾಯಿಂಟ್ ಸಿಟ್ಟಿಂಗ್ ಆಫ್ 2 ಹೌಸಸ್ ಆಫ್ ದ ಪಾರ್ಲಿಮೆಂಟ್. ಅಕಸ್ಮಾತು 2 ಹೌಸ್ಗಳು ಏನಾದರೂ ಮೀಟಿಂಗ್ ಸೇರಬೇಕು ಅಂತಂದಾಗ ಸ್ಪೀಕರ್ ಅವರು ಹೆಡ್ ಆಗಿರ್ತಾರೆ ಆ ಒಂದು ಜಾಯಿಂಟ್ ಸಿಟ್ಟಿಂಗ್ಗೆ. ಆಯಿತಾ? ಸರಿ. ಅನ್ಲೈಕ್ ದ ಸ್ಪೀಕರ್ ಹೂ ಈಸ್ ಅ ಮೆಂಬರ್ ಆಫ್ ದ ಹೌಸ್, ದ ಚೇರ್ಮನ್ ಈಸ್ ನಾಟ್ ಅ ಮೆಂಬರ್ ಆಫ್ ದ ಹೌಸ್. ಗೊತ್ತಿರಬೇಕಿದು. ಈಗ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಇಬ್ಬರು ಕೂಡ ಮೆಂಬರ್ ಆಗಿದ್ದರು, ಲೋಕಸಭಾ ಮೆಂಬರ್ ಆಗಿರೋನೇ ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರ್ ಮಾಡಿದ್ರು. ಆದರೆ ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿರೋರು ಯಾವುದೇ ಕಾರಣಕ್ಕೂ ಮೆಂಬರ್ ಆಗಿರಲ್ಲ. ಅವರು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ವೈಸ್ ಪ್ರೆಸಿಡೆಂಟ್ ಅವ್ರನ್ನ ಚೇರ್ಮನ್ ಪೋಸ್ಟು ಕೂರಿಸ್ತಾರೆ. ಸರಿನಾ? ನೆಕ್ಸ್ಟು, ದ ಚೇರ್ಮನ್ ಆಲ್ಸೋ ಕೆನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ನೋಡಿ, ಇದು ಕೂಡ ಬಂತು. ಫಸ್ಟ್ ಇನ್ಸ್ಟೆನ್ಸಲ್ಲಿ ಹೋಗಿ ವೋಟ್ ಮಾಡೋ ಹಾಗಿಲ್ಲ. ಫಸ್ಟೇ ನಾನೇ ವೋಟ್ ಹಾಕ್ತೀನಿ ಅಂತ ಹೋಗಿ ವೋಟ್ ಹಾಕೋ ಆಗಿಲ್ಲ. he too can cast a vote in case of equity of vote. ಅಕಸ್ಮಾತು ಎರಡೂ ಇದರಲ್ಲಿ ಟೈ ಆಯಿತು ಅಂತಂದಾಗ ಮಾತ್ರ ಅವರು ವೋಟ್ ಹಾಕಬೇಕು. ನೆಕ್ಸ್ಟ್, ದ ವೈಸ್ ಪ್ರೆಸಿಡೆಂಟ್ ಕೆನಾಟ್ ಪ್ರಿಸೈಡ್ ಓವರ್ ದ ಸಿಟ್ಟಿಂಗ್ ಆಫ್ ದ ರಾಜ್ಯಸಭಾ ಆ್ಯಂಡ್ ಇಟ್ಸ್ ಚೇರ್ಪರ್ಸನ್. as a chairman when the resolution of his removal is under consideration. ಅಕಸ್ಮಾತ್ ಅವರು ರಿಮೂವಲ್ ರೆಸೊಲ್ಯೂಷನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ. ಅಂದರೆ ಇಂಪ್ರೀಚ್ಮೆಂಟ್ ಮಾಡೋದಕ್ಕೋಸ್ಕರ, ಇಂಪ್ರೀಚ್ಮೆಂಟ್ ವರ್ಡು ತಪ್ಪಾಗ್ತಿದೆ. ಸೊ ರಿಮೂವಲ್ಲು, ಸೊ ಇಂಪ್ರೀಚ್ಮೆಂಟ್ ಅಂತ ಯಾರು ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ? ಪ್ರೆಸಿಡೆಂಟ್ ಅವ್ರಿಗೆ ಮಾತ್ರ. ಸೊ ರಿಮೂವಲ್ ಅನ್ನೋ ಒಂದು ರೆಸೊಲ್ಯೂಷನ್ ಪಾಸ್ ಆದಾಗ ಅಥವಾ ರಾಜ್ಯಸಭೆಯಲ್ಲಿ ಡಿಸ್ಕಷನ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಅವರು ಯಾವುದೇ ಕಾರಣಕ್ಕೂ ಚೇರ್ಮನ್ ಪೋಸ್ಟಲ್ಲಿ ಕೂರೋ ಹಾಗಿಲ್ಲ. ಅಂದರೆ ಅವರು ಪ್ರೆಸೆಂಟ್ ಆಗ್ಬೋದು, ಆಯಿತಾ, ಬಟ್ ಅವರು ಆ ಒಂದು ಸೀಟ್ನಲ್ಲಿ ಕೂರೋ ಹಾಗಿಲ್ಲ. ನೆಕ್ಸ್ಟ್ ನೋಡಿ, ಹಿ ಕ್ಯಾನ್ ಬಿ ಪ್ರೆಸೆಂಟ್ ಆ್ಯಂಡ್ ಸ್ಪೀಕ್ ಇನ್ ದ ಹೌಸ್ ಆ್ಯಂಡ್ ಟೇಕ್ ಪಾರ್ಟ್ ಇನ್ ದ ಪ್ರೊಸೀಡಿಂಗ್ ವಿತೌಟ್ ವೋಟಿಂಗ್. ಇಲ್ಲೂ ಕೂಡ ವೋಟಿಂಗ್ ಕೊಡಲ್ಲ, ಬಟ್ ಸ್ಪೀಕರ್ಗೆ ವೋಟ್ ಕೊಟ್ಟಿದ್ರು ಅಲ್ವಾ. ಫಸ್ಟ್ ಇನ್ಸ್ಟೆನ್ಸಲ್ಲಿ ಅವರು ಹೋಗಿ ವೋಟ್ ಹಾಕ್ಬೋದಿತ್ತು ಸ್ಪೀಕರ್ ಮತ್ತು ಡೆಪ್ಯೂಟಿ ಸ್ಪೀಕರು, ಬಟ್ ಇಲ್ಲಿ ಆ ಒಂದು ವೋಟಿಂಗ್ ಪವರು ಕಿತ್ಕೊಳ್ಳೋದಾಗಿದೆ ಇವರಿಂದ. ಅವ್ರು ಬೇಕಾದ್ರೆ ಪ್ರೆಸೆಂಟ್ ಆಗ್ಬೋದು, ಮಾತಾಡ್ಬೋದು, ಆಯ್ತಾ, ಡಿಸ್ಕಷನ್ ಮಾಡ್ಬೋದು. ಯಾಕೆ ಸರ್ ನಾನು ತೆಗಿತಾ ಇದ್ದೀರಾ, ಯಾಕೆ ನೀವು ಆ ರೀಸನ್ ಕೊಟ್ಟಿದ್ದೀರಾ ಅಂತೆಲ್ಲ ಡಿಸ್ಕಷನ್ ಆಗ್ಬೋದು. ಬಟ್ ವೋಟಿಂಗ್ ಆಗುತ್ತಲ್ಲ ರಿಮೂವಲ್ಗೆ, ಆ ಒಂದು ವೋಟಿಂಗ್ಗೆ ಇವರು ವೋಟ್ ಮಾಡೋ ಹಾಗಿಲ್ಲ. ನೋಡಿ, ವೈಲ್ ದ ಸ್ಪೀಕರ್ ಕ್ಯಾನ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ವೆನ್ ದ ರೆಸೊಲ್ಯೂಷನ್ ಆಫ್ ಇಸ್ ರಿಮೂವಲ್ ಇಸ್ ಅಂಡರ್ ಕನ್ಸಿಡರೇಷನ್ ಆಫ್ ದ ಲೋಕಸಭಾ. ನೋಡಿ, ಸ್ಪೀಕರ್ ಮಾಡ್ಬೋದಂತೆ ವೋಟಿಂಗು, ಬಟ್ ರಾಜ್ಯಸಭೆಗೆ ಮಾಡೋ ಹಾಗಿಲ್ಲ. ನೆಕ್ಸ್ಟು ಸ್ಯಾಲ್ರೀಸು. ಸೊ ಸ್ಯಾಲ್ರೀಸ್ ಅಲವೆನ್ಸು ಏನೊಂದು ಖರ್ಚು ವೆಚ್ಚಗಳ ಪಾರ್ಲಿಮೆಂಟ್ ನೋಡಿಕೊಡುತ್ತೆ. ಸೊ ಈ ಪಾರ್ಲಿಮೆಂಟು ಎಲ್ಲಿಂದ ದುಡ್ಡು ಕೊಡುತ್ತೆ ಅಂದರೆ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕೊಡುತ್ತೆ. ಆ್ಯಂಡ್ ದೋಸ್ ನಾಟ್ ಸಬ್ಜೆಕ್ಟ್ ಟು ಆ್ಯನ್ಯಲ್ ವೋಟ್ ಆಫ್ ದ ಪಾರ್ಲಿಮೆಂಟ್.
ಸೊ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾಯಿಂದ ಅವ್ರಿಗೆ ಸಂಬಳ ಹೋಯಿತು, ಖರ್ಚು ವೆಚ್ಚಗಳೆಲ್ಲ ತೀರಿಸ್ತು ಅಂತಂದರೆ ಅವ್ರಿಗೆ ಆ್ಯನ್ಯುವಲ್ ವೋಟಿಂಗು ಅವ್ರಿಗೆ ಕೊಡೋದಿಲ್ಲ. ನೆಕ್ಸ್ಟು ವೆನ್ ದ ವೈಸ್ ಪ್ರೆಸಿಡೆಂಟ್ ಆ್ಯಕ್ಟ್ಸ್ ಆ್ಯಸ್ ಅ ಪ್ರೆಸಿಡೆಂಟ್, ಕಾಣಿಸಿದೆ, when the vice president acts as a president or discharge the functions of the president, he is not entitled to any salary and allowance payable to the chairman of the Rajya Sabha. He is paid the salary and allowance of the president during such time. ಏನು ಅಂತಂದರೆ ಅಕಸ್ಮಾತ್ ಒಂದ್ಸತಿ ನಮ್ಮ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋದಾಗ, ಈಗ ಆ್ಯಕ್ಚುಲಿ ನಾನು ಏನು ಹೇಳಿದೆ, ವೈಸ್ ಪ್ರೆಸಿಡೆಂಟ್ ಅವರು ಚೇರ್ಮನ್ ಆಗಿರ್ತಾರೆ, ರಾಜ್ಯಸಭೆ ಇದಕ್ಕೆ ಚೇರ್ಮನ್ ಆಗಿರ್ತಾರೆ. ಅಕಸ್ಮಾತ್ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಪೋಸ್ಟ್ಗೆ ಕೆಳಗಡೆಯಿಂದ ಮೇಲಕ್ಕೆ ಹೋದಾಗ ಅವ್ರಿಗೆ ಸಂಬಳ ಯಾವ ರೀತಿ ಕೊಡಬೇಕು ಅಂತಂದರೆ, ಆ್ಯಕ್ಚುಲ್ ಪ್ರೆಸಿಡೆಂಟ್ಗೆ ಯಾವ ರೀತಿ ಸಂಬಳ ಕೊಡ್ತಾರೋ ಅದೇ ರೀತಿ ಕೊಡಬೇಕು. ಇವರು ಚೇರ್ಮನ್ ಆಗಿದ್ರು, ರಾಜ್ಯಸಭೆಯಲ್ಲಿ ಚೇರ್ಮನ್ ಆಗಿದ್ರು ಅಂತ ಅಂದ್ಬಿಟ್ಟು ರಾಜ್ಯಸಭೆಯಲ್ಲಿ ಏನು ಕೊಡ್ತಾಯಿದ್ರಲ್ಲ ಸಂಬಳ ಆ ರೀತಿ ಕೊಡೋ ಹಾಗಿಲ್ಲ. ಅವ್ರು ಒಂದ್ಸತಿ ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋದಾಗ ಪ್ರೆಸಿಡೆಂಟ್ಗೆ ಏನು ಸಂಬಳ ಕೊಟ್ಟಿದ್ರು ಅದೇ ಕೊಡಬೇಕು. ಸೊ ಇಷ್ಟು ಬಂದು ನಿಮ್ಮ ಚೇರ್ಮನ್ ಆಗಿತ್ತು. ನೆಕ್ಸ್ಟು ಡೆಪ್ಯೂಟಿ ಚೇರ್ಮನು. ಸೊ ದ ಡೆಪ್ಯೂಟಿ ಚೇರ್ಮನ್ ಈಸ್ ಎಲೆಕ್ಟೆಡ್ ಬೈ ದ ರಾಜ್ಯಸಭಾ ಇಟ್ ಸೆಲ್ಫ್. ನೋಡಿ ಇಲ್ಲಿ ಸ್ಪೀಕರು, ಡೆಪ್ಯೂಟಿ ಸ್ಪೀಕರು ಮತ್ತು ಡೆಪ್ಯೂಟಿ ಚೇರ್ಮನ್ ಈ 3 ಜನನೂ ಕೂಡ ಯಾವ ಮೆಂಬರ್ ಆಗಿರ್ತಾರೋ, ಯಾವ ಹೌಸಿಂದ ಮೆಂಬರ್ ಆಗಿರ್ತಾರೋ ಸೊ ಅವ್ರನ್ನ ಎಲೆಕ್ಟ್ ಮಾಡ್ತಾರೆ. ಸೊ ಸ್ಪೀಕರು ಮತ್ತು ಡೆಪ್ಯೂಟಿ ಸ್ಪೀಕರ್ನ ಲೋಕಸಭೆಯಿಂದ ಅಲ್ಲಿದ್ದಂತಹ ಆ ಮೆಂಬರ್ಗಳಲ್ಲಿ ಒಬ್ಬನ ಚೂಸ್ ಮಾಡ್ತಾರೆ. ಇಲ್ಲೂ ಕೂಡ ಇದೇ ರೀತಿ ಡೆಪ್ಯೂಟಿ ಚೇರ್ಮನ್ನ, ಬಟ್ ಚೇರ್ಮನು ವೈಸ್ ಪ್ರೆಸಿಡೆಂಟ್ ಆಗಿರ್ತಾರೆ. ಸೊ ಡೆಪ್ಯೂಟಿ ಚೇರ್ಮನು ಅಲ್ಲೇ ಇದ್ದಂತಹ ರಾಜ್ಯಸಭಾ ಮೆಂಬರ್ಸ್ಗಳಲ್ಲಿ ಒಬ್ಬನ ಚೂಸ್ ಮಾಡ್ತಾರೆ. ಸೊ ನೆಕ್ಸ್ಟು ಆಫೀಸ್ ಆಫ್ ದ ಡೆಪ್ಯೂಟಿ ಚೇರ್ಮನ್ ಇಸ್ ಫಾಲ್ ವೇಕೆಂಟ್ ವೆನ್ ದ ರಾಜ್ಯಸಭೆ ಎಲೆಕ್ಟ್ ಅನ್ನೋದ್ರ ಮೆಂಬರ್ಸು. ಸೊ ಅಕಸ್ಮಾತ್ ಅವರು ಆಫೀಸ್ ಖಾಲಿ ಐತಂದರೆ ಇನ್ನೊಬ್ಬನ ಬಂದು ಕೂರಿಸ್ತಾರಂತೆ. ಡೆಪ್ಯೂಟಿ ಚೇರ್ಮನ್ ಇಲ್ಲ ಅಂತಂದರೆ ಇನ್ನೊಬ್ಬನ ಬಂದು ಕೂರಿಸ್ತಾರೆ. ಸೊ ಡೆಪ್ಯೂಟಿ ಚೇರ್ಮನ್ ಹೇಗೆ ಒಂದು ಆಫೀಸ್ ವೇಕೆಟ್ ಆಗುತ್ತೆ ಅಂತಂದರೆ, ಅಕಸ್ಮಾತ್ ಹಿ ಸೀಸಸ್ ಟು ಬಿ ಎ ಮೆಂಬರ್ ಆಫ್ ರಾಜ್ಯಸಭಾ, ಅಕಸ್ಮಾತ್ ನಾನು ರಾಜ್ಯಸಭಾ ಮೆಂಬರ್ ಆಗೋದಿಲ್ಲ ಅಂತ ಹೇಳಿದ್ರೆ, ಜೊತೆಗೆ ಅಕಸ್ಮಾತ್ ರೆಸಿಗ್ನೇಷನ್ ಲೆಟ್ರ್ ಯಾರಿಗೆ ಚೇರ್ಮನ್ಗೆ ಬರೆದಾಗ, ನೆಕ್ಸ್ಟು ಇಫ್ ಹಿ ಆರ್ ಶಿ ಇಸ್ ರಿಮೂವ್ಡ್ ಬೈ ರೆಸೊಲ್ಯೂಷನ್ ಪಾಸ್ ಮಾಡಿ ಮೆಜಾರಿಟಿಯಿಂದ, ಅದು ಯಾವುದೋ ಎಫೆಕ್ಟಿವ್ ಮೆಜಾರಿಟಿಯಿಂದ ರೆಸೊಲ್ಯೂಷನ್ ಪಾಸ್ ಆದಮೇಲೆ ಅವನ ಆಫೀಸು ಖಾಲಿ ಆಗುತ್ತಂತೆ. ಸೊ ನೆಕ್ಸ್ಟು 14 ದಿನದ ನೋಟಿಸ್ ಕೊಡಬೇಕು. ಓಕೆ, ಸ್ಪೀಕರ್ಲೆಲ್ಲ ಹೇಳಿದ್ದೀನಿ ನಾನು. ಸೊ ದ ಡೆಪ್ಯೂಟಿ ಚೇರ್ಮನ್ ಪರ್ಫಾರ್ಮ್ ದ ಡ್ಯೂಟೀಸ್ ಆಫ್ ದ ಚೇರ್ಮನ್ ಆಫೀಸ್ ವೆನ್ ಇಟ್ಸ್ ವೇಕೆಂಟ್. ಅಕಸ್ಮಾತ್ ಯಾವಾಗ ಡೆಪ್ಯೂಟಿ ಚೇರ್ಮನ್ ಆಗಿ ಕೆಲಸ ಮಾಡ್ತಾರೆ ಅಂತಂದರೆ, ಚೇರ್ಮನ್ ಅಂದರೆ ವೈಸ್ ಪ್ರೆಸಿಡೆಂಟ್ ಅವರು ಪ್ರೆಸಿಡೆಂಟ್ ಪೋಸ್ಟ್ಗೆ ಹೋಗ್ತಾರಲ್ಲ, ಸೊ ಆವಾಗ ಇಲ್ಲಿ ಅಂದರೆ ಚೇರ್ಮನ್ ಪೋಸ್ಟ್ ಖಾಲಿ ಆಗುತ್ತೆ ಅಲ್ವಾ. ಸೊ ಇಲ್ಲಿ ಚೇರ್ಮನ್ ಯಾರು ಅಂತಂದರೆ ವೈಸ್ ಪ್ರೆಸಿಡೆಂಟು. ಸೊ ಈ ವೈಸ್ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಪೋಸ್ಟ್ಗೆ ಏನಾದರೂ ಹೋದಾಗ ಸೊ ಆವಾಗ ಇಲ್ಲಿ ರಾಜ್ಯಸಭೆಯಲ್ಲಿ ಚೇರ್ಮನ್ ಪೋಸ್ಟ್ ಖಾಲಿ ಆಗುತ್ತೆ. ಸೊ ಆ ಚೇರ್ಮನ್ ಪೋಸ್ಟ್ ಖಾಲಿ ಆದಾಗ ಡೆಪ್ಯೂಟಿ ಚೇರ್ಮನ್ ಅವರು ಬಂದು ಆ ಸೀಟಲ್ಲಿ ಕೂತ್ಕೊಳ್ತಾರೆ. ಸರಿನಾ, ಅಷ್ಟೇ ಕೊಟ್ಟಿರೋದು. ನೆಕ್ಸ್ಟು ಇಟ್ ಶುಡ್ ಬಿ ಎನ್ಫಸೈಸ್ ಹಿಯರ್ ದ ಡೆಪ್ಯೂಟಿ ಚೇರ್ಮನ್ ಇಸ್ ನಾಟ್ ಅ ಸಬಾರ್ಡಿನೇಟ್. ನೋಡಿ ಇಲ್ಲಿ ಯಾರ್ಯಾರಿಗೂ ಸಬಾರ್ಡಿನೇಟ್ ಅಲ್ಲ. ಸೊ ನೆಕ್ಸ್ಟು ದ ಡೆಪ್ಯೂಟಿ ಚೇರ್ಮನ್ ಕೆನಾಟ್ ವೋಟ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್. ಇವರು ಕೂಡ ಫಸ್ಟ್ ಇನ್ಸ್ಟೆನ್ಸಲ್ಲಿ ಯಾವುದೇ ಕಾರಣಕ್ಕೂ ವೋಟ್ ಮಾಡೋ ರೈಟ್ಸ್ ಕೊಟ್ಟಿಲ್ಲ. ಬಟ್ ಈ ಕ್ಯಾನ್ ಎಕ್ಸಸೈಸ್ ಅ ವೋಟ್ ಇನ್ ಕೇಸ್ ಆಫ್ ಟೈ ಆದಾಗ ಮಾತ್ರ ವೋಟ್ ಮಾಡ್ಬೋದು. ನೆಕ್ಸ್ಟು ಎ ರೆಸೊಲ್ಯೂಷನ್ ಫಾರ್ ಅ ರಿಮೂವಲ್ ಆಫ್ ಅ ಡೆಪ್ಯೂಟಿ ಚೇರ್ಮನ್ ಇಸ್ ಅಂಡರ್ ಕನ್ಸಿಡರೇಷನ್ ಆಫ್ ದ ಹೌಸ್. ಹಿ ಕೆನಾಟ್ ಪ್ರಿಸೈಡ್ ಓವರ್ ಅ ಸಿಟ್ಟಿಂಗ್ ಆಫ್ ದ ಹೌಸ್ ದೋ ಹಿ ಮೇ ಬಿ ಪ್ರೆಸೆಂಟ್. ಸೊ ಇವರು ಪ್ರೆಸೆಂಟ್ ಆಗ್ಬೋದು, ಬಟ್ ಆ ಒಂದು ಡೆಪ್ಯೂಟಿ ಸ್ಪೀಕರ್ ಅಂದರೆ ಡೆಪ್ಯೂಟಿ ಚೇರ್ಮನ್ ಅನ್ನೋ ಒಂದು ಪೋಸ್ಟ್ಗೆ ಅವರು ಹೋಗಿ ಕೂತ್ಕೊಳ್ಳೋ ಹಾಗಿಲ್ಲ. ಅಕಸ್ಮಾತ್ ಇವರ ಒಂದು ರಿಮೂವಲ್ ರೆಸೊಲ್ಯೂಷನ್ ಏನೋ ಡಿಸ್ಕಷನ್ ಆಗ್ತಿದೆ ಹೌಸಲ್ಲಿ ಅಂತಂದಾಗ ಅವ್ರು ಯಾವುದೇ ಕಾರಣಕ್ಕೂ ಆ ಒಂದು ಡೆಪ್ಯೂಟಿ ಚೇರ್ಮನ್ ಅಥವಾ ಚೇರ್ಮನ್ ಪೋಸ್ಟಲ್ಲಿ ಇವ್ರು ಯಾವುದೇ ಕಾರಣಕ್ಕೂ ಕೂರೋ ಹಾಗಿಲ್ಲ, ಬಟ್ ಅವರು ಪ್ರೆಸೆಂಟಾಗಿ ಡಿಸ್ಕಷನ್ಗೆ ಇನ್ವಾಲ್ವ್ ಆಗ್ಬೋದು. ನೆಕ್ಸ್ಟು ವೆನ್ ದ ಚೇರ್ಮನ್ ಪ್ರಿಸೈಡ್ ಓವರ್ ದ ಹೌಸ್ ಆಫ್ ದ ಡೆಪ್ಯೂಟಿ ಚೇರ್ಮನ್ ಈಸ್ ಲೈಕ್ ಎನಿ ಅದರ್ ಆರ್ಡಿನೇಟ್ ಮೆಂಬರ್ಸ್. ಅಕಸ್ಮಾತು ಈಗ ನಾನು ಹೇಳಿದೆ ಚೇರ್ಮನ್ ಆಬ್ಸೆಂಟ್ ಆದಾಗ ಡೆಪ್ಯೂಟಿ ಚೇರ್ಮನ್ ಕೂತ್ಕೊಳ್ತಾರೆ ಅಂತ ಹೇಳಿದೆ. ಸೊ ಅಕಸ್ಮಾತ್ ಚೇರ್ಮನ್ ವಾಪಸ್ ಬಂದುಬಿಟ್ರಪ್ಪ, ಸೊ ಅವರು ಊರಿಗೆ ಹೋಗ್ತೀನಿ ಕಂಡ್ರಪ್ಪ, 2 ದಿನ ಗಂಟೆ ನಂಗೆ ಲೀವ್ ಇರುತ್ತೆ, ಅಲ್ಲಿ ಗಂಟೆ ಡೆಪ್ಯೂಟಿ ಚೇರ್ಮನ್ ನೀನು ಬಂದು ಕೂತ್ಕೊ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಅವ್ರಿಗೆ ಚೇರ್ಮನ್ ಅವ್ರಿಗೆ ಫ್ಲೈಟ್ ಟಿಕೆಟ್ ಮಿಸ್ ಆಗುತ್ತೆ, ವಾಪಸ್ ಬರ್ತಾರೆ. ಆ ಟೈಮಲ್ಲಿ ವಾಪಸ್ ಬಂದಾಗ ಡೆಪ್ಯೂಟಿ ಚೇರ್ಮನ್ ಅವ್ರಿಗೆ ಸೀಟ್ ಬಿಟ್ಕೊಡ್ಬೇಕು. ನೋಡಿ ಸರ್, ನೀವು ಬರೋವರೆಗೂ ನಾನು ಕೂತಿದ್ದೆ, ಸೊ ಇಲ್ಲಿಂದ ನೀವು ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಆಗ ಚೇರ್ಮನ್ ಆ ಸೀಟಿಗೆ ಬಂದು ಕೂತ್ಕೊಳ್ತಾರೆ. ಡೆಪ್ಯೂಟಿ ಚೇರ್ಮನು ಅವರು ನಾರ್ಮಲ್ ಹೇಗೆ ಮೆಂಬರ್ ಆಗಿರ್ತಾರೋ ಆ ರೀತಿ ಮೆಂಬರ್ ಆಗಿ ಹೋಗಿ ಕೂತ್ಕೋತಾರಂತೆ. ಸೊ ನೋಡಿ, ಈ ನಾರ್ಮಲಿ ಅವ್ನಿಗೆ ಏನು ಪವರ್ ಕೊಟ್ಟಿರ್ತಾರೆ ಅಂದರೆ ಹಿ ಕ್ಯಾನ್ ಸ್ಪೀಕ್, ಪಾರ್ಟಿಸಿಪೇಟ್, ಹಿ ಕ್ಯಾನ್ ವೋಟ್, ಆಸ್ಕ್ ಎನಿ ಕ್ವಶನ್, ಸೊ ಆ ಥರ. ಸೊ ರೆಗ್ಯುಲರ್ ಸ್ಯಾಲ್ರಿ ಎಲ್ಲ ಫಿಕ್ಸ್ಡ್ ಬೈ ದ ಪಾರ್ಲಿಮೆಂಟ್ ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಿಂದ ಹೋಗುತ್ತೆ. ನೆಕ್ಸ್ಟ್ ಇಲ್ಲೂ ಕೂಡ ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್, ಇದು ಕರೆಂಟ್ ಅಫೇರ್ಸು. ಇಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಬರ್ಕೊಡಿ. ಈಗ
ಒಂದು ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಹಾಕಿರ್ತೀನಿ ಕರೆಂಟ್ ಅಫೇರ್ಸ್ದು. ಈಗ ರೀಸೆಂಟಾಗಿ ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ ಆಫ್ ರಾಜ್ಯಸಭಾ, ಇದು ಆ್ಯಕ್ಚುಲಾಗಿ ಎಷ್ಟು ಮೆಂಬರ್ಸ್ ಇರಬೇಕು ಅಂತ ಎಲ್ಲೂ ಮೆನ್ಷನ್ ಆಗಿಲ್ಲ. ಆದರೆ ಈಗ ರೀಸೆಂಟಾಗಿ 8 ಮೆಂಬರ್ಸ್ ಒಂದು ಪ್ಯಾನಲ್ ಮಾಡಿದ್ದಾರೆ. ಇದು ಜೂನ್ 2024 ಕರೆಂಟ್ ಅಫೇರ್ಸ್. ಸೊ 8 ಮೆಂಬರು, ಅದರಲ್ಲಿ 4 ಜನ ಮೆನ್ನು, 4 ಜನ ವುಮೆನ್ನು. ಆಯಿತಾ? ಅಂದರೆ 50% ವುಮೆನ್ಸ್ಗೆ ಕೊಟ್ಟಿದ್ದಾರೆ. ಸೊ ಕರೆಂಟ್ ಅಫೇರ್ಸ್ ಇದು ನೋಡ್ಕೊಳ್ಳಿ. ಅವ್ರ ಹೆಸರುಗಳು ಕೂಡ ಡಿಸ್ಕ್ರಿಪ್ಷನ್ಲಿ ಒಂದು ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಓದ್ಕೊಳ್ಳಿ. ಆಯಿತಾ? ಸೊ ಏನಿದು ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ ಅಂತಂದರೆ, ಇಲ್ಲೂ ಕೂಡ ಚೇರ್ಪರ್ಸನ್ ಏನು ಮಾಡ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಅವರು ಇಲ್ಲೂ ಕೂಡ 8 ಜನನ, ಇಲ್ಲಿ ಎಷ್ಟು ಜನ ಅಂತ ಹೇಳಿದರೆ ಇಲ್ಲ, ಒಂದಷ್ಟು ಜನನ ಅಪಾಯಿಂಟ್ ಮಾಡ್ತಾರಂತೆ. ಒಂದಷ್ಟು ಜನ ಎಷ್ಟು ಅಂದರೆ ಎಷ್ಟು ನಂಬರ್ಸ್ ಏನೂ ಕೊಟ್ಟಿಲ್ಲ, ಬಟ್ ಈಗ ಸದ್ಯಕ್ಕೆ 8 ಜನ ಅಂತ ತಿಳ್ಕೊಳ್ಳೋಣ. ಸೊ ಸ್ಪೀಕರ್ ಇದರಲ್ಲಿ ಅಲ್ಲೂ ಕೂಡ ಪ್ಯಾನಲ್ ಆಫ್ ಪ್ಯಾನಲ್ ಆಫ್ ಚೇರ್ಪರ್ಸನ್ಸ್ ಆಫ್ ಲೋಕಸಭಾ ಅಂತ ಹೇಳಿದೆ. ಇಲ್ಲೂ ಕೂಡ ಪ್ಯಾನಲ್ಸ್ ಆಫ್ ವೈಸ್ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಅಂತ. ಸೊ ಇಲ್ಲೇನಾಗುತ್ತೆ ಅಂತಂದರೆ ಇವರು ಕೂಡ ಒಂದು 8 ಜನನ ಸೆಲೆಕ್ಟ್ ಮಾಡ್ತಾರೆ. ನೋಡ್ರಪ್ಪ, ಅಕಸ್ಮಾತ್ ನಾನು ಅಂದರೆ ಚೇರ್ಪರ್ಸನ್ ಮತ್ತು ಡೆಪ್ಯೂಟಿ ಚೇರ್ಪರ್ಸನ್ ಇಬ್ಬರು ಕೂಡ ಆ್ಯಬ್ಸೆಂಟ್ ಆದಾಗ ನೀವು 8 ಜನ ಯಾರಾದರೂ ಒಬ್ಬರು ಬಂದು ಈ ಒಂದು ಚೇರ್ಮನ್ ಅನ್ನೋ ಪೋಸ್ಟ್ಗೆ ನೀವು ಅಲಂಕರಿಸ್ಬೋದು ಅಂತ ಹೇಳಿ ಒಂದು 8 ಜನ ಸೆಲೆಕ್ಟ್ ಮಾಡ್ತಾರಂತೆ. ಅದೇಲಿರೋದು ವೆನ್ ಆ್ಯಬ್ಸೆಂಟ್ ಅಂತ ಹೇಳಿದ್ದೀನಿ, ಮತ್ತು ಸ್ಪೀಕರಲ್ಲೂ ಕೂಡ ಹೇಳಿದೆ, ಮತ್ತೆ ಹೇಳೋದು ಬೇಡ. ಸೊ ಅವ್ರಿಗೆ ಯಾವ ರೀತಿ ಪವರ್ಸ್ಗಳಿರುತ್ತೆ ಅಂದರೆ ಸೇಮ್ ಆ್ಯಕ್ಚುಲಾಗಿ ಚೇರ್ಮನ್ಗೆ ಏನು ಪವರ್ಸ್ ಇರುತ್ತೋ ಅಷ್ಟೇ ಪವರ್ಸ್ ಇರುತ್ತೆ. ಸೊ ಏನಾದ್ರು ಹೇಳಬೇಕಲ್ಲಿ, ಇಟ್ ಮಸ್ಟ್ ಬಿ ಎನ್ಫಸೈಸ್ಡ್ ಹಿಯರ್ ದಟ್ ದ ಮೆಂಬರ್ ಆಫ್ ಅ ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ ಕೆನಾಟ್ ಪ್ರಿಸೈಡ್ ಓವರ್ ದ ಹೌಸ್ ವೆನ್ ದ ಆಫೀಸ್ ಆಫ್ ದ ಚೇರ್ಪರ್ಸನ್ ಆ್ಯಂಡ್ ದ ಡೆಪ್ಯೂಟಿ ಚೇರ್ಮನ್ ಇಸ್ ವೆಕೆಂಟ್. ನೋಡಿ, ಇದು ಯಾವಾಗ ಇವರು ಆ ಒಂದು ಪೋಸ್ಟ್ಗೆ ಕೂರ್ತಾರೆ ಅಂತಂದರೆ ಅಕಸ್ಮಾತು ಚೇರ್ಮನ್ನು ಮತ್ತು ಡೆಪ್ಯೂಟಿ ಚೇರ್ಮನ್ ಇಬ್ಬರು ಆ್ಯಬ್ಸೆಂಟ್ ಆದಾಗ ಮಾತ್ರ. ಅಕಸ್ಮಾತು ಎರಡೂ ಆಫೀಸ್ಗಳು ವೆಕೆಂಟ್ ಆದಾಗ, ನೋಡಿ ಎರಡೂ ಆಫೀಸ್ಗಳು ವೆಕೆಂಟ್ ಅಂದರೆ ಇನ್ನೂ ಆ 2 ಪೋಸ್ಟ್ಗೆ ಇನ್ನೂ ಯಾರೂ ಬಂದು ಅಂದರೆ ಅಪಾಯಿಂಟ್ ಆಗಿಲ್ಲ, ನೇಮಕಾತಿ ಆಗಿಲ್ಲ ಅಂತಂದಾಗ ಅವರು ಕೂರೋ ಒಂದು ಶಕ್ತಿ ಅವ್ರಿಗಿರಲ್ಲ. ಸೊ ಅಂಥ ಟೈಮಲ್ಲಿ ಏನು ಮಾಡ್ತಾರೆ, ಪ್ರೆಸಿಡೆಂಟ್ ಅವರು ಅಲ್ಲೇ ಒಬ್ಬನ್ನ ಅಂದರೆ ರಾಜ್ಯಸಭಾದಲ್ಲಿರುವಂಥ ಒಬ್ಬ ಮೆಂಬರ್ನ ಹೋಗಿ ಕೂರಿಸ್ತಾರೆ. ನೋಡಪ್ಪ, ಹೊಸ ಎಲೆಕ್ಷನ್ ಆಗೋವರೆಗೂ ನೀನು ದಯವಿಟ್ಟು ಕೂತಿರು, ಚೇರ್ಮನ್ ಅನ್ನೋ ಪೋಸ್ಟ್ಗೆ ಕೂತಿರು ಅಂತ ಹೇಳಿ ಕೂರಿಸ್ತಾರೆ. ನೆಕ್ಸ್ಟು ಸೆಕ್ರೆಟ್ರಿಯೇಟ್ ಆಫ್ ಅ ಪಾರ್ಲಿಮೆಂಟ್. ಸೊ ಯಾರಿದು ಸೆಕ್ರೆಟ್ರಿಯೇಟ್ ಆಫ್ ಅ ಪಾರ್ಲಿಮೆಂಟ್ ಅಂದರೆ, ದೇ ಆರ್ ದ ಎಂಪ್ಲಾಯೀಸ್ ಹೂ ಪ್ರೊವೈಡ್ ಸಪೋರ್ಟ್ ಟು ದ ಲೆಜಿಸ್ಲೇಟಿವ್ ಪವರ್ ಆಫ್ ಪ್ರೊಸೆಸ್ ಆ್ಯಂಡ್ ರನ್ ಸ್ಮೂತ್ಲಿ ಅಂತಂದರೆ, ಇವರು ಸೆಕ್ರೆಟ್ರಿಯೇಟ್ ಆಫ್ ಅ ಪಾರ್ಲಿಮೆಂಟ್ ಅಂದರೆ ಇವರು ಒಂಥರ ಸಬಾರ್ಡಿನೇಟ್ಗಳಾಗಿರ್ತಾರೆ. ಇವರು ಒಂದಷ್ಟು ಡಿಸಿಪ್ಲಿನ್ ಈಗ ಒಂದು ಸ್ಕೂಲಲ್ಲಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದಕ್ಕೆ PT ಸರ್ ಅಂತ ಇರ್ತಾರೆ ಗೊತ್ತಾ. ಸೊ ಆ ಥರ ಇವರು ಸೆಕ್ರೆಟ್ರಿಯೇಟ್ ಆಫ್ ಅ ಪಾರ್ಲಿಮೆಂಟ್ ಅಂತ. ಸೊ ಅವ್ರ ಕೆಲಸ ಏನು ಅಂತಂದರೆ, ಎಷ್ಟು ಜನ ಬರ್ತಿದ್ದಾರೆ ಆ ಪಾರ್ಟಿ ಅಂದರೆ ಒಂದು ಪಾರ್ಟಿಗೆ ಇಬ್ಬರನ್ನ ಕೂರಿಸ್ತಾರೆ. ಸೊ ಅವ್ರ ಕೆಲಸ ಏನು ಅಂತಂದರೆ, ಪಾರ್ಟಿ ಮೆಂಬರ್ಸ್ ಎಲ್ಲ ಪ್ರೆಸೆಂಟ್ ಆಗಿರಬೇಕು, ಜೊತೆಗೆ ಯಾರ್ಯಾರು ಏನೇನು ವೋಟ್ ಕೊಡಬೇಕು ಅನ್ನೋದೆಲ್ಲ ಫಸ್ಟ್ ಡಿಸ್ಕಷನ್ ಆಗಿ ಇವ್ರು ಹೇಳ್ತಾರೆ. ನೋಡಿ ಸರ್, ನಮ್ಮ ಪಾರ್ಟಿಯಿಂದ ಈ ಥರ ಇದಕ್ಕೆ ಒಪ್ಪಿಗೆ ಕೊಡಬೇಕಂತೆ ಅಂತ ಮೆಂಬರ್ಸ್ ಕೇಳ್ತಾರೆ. ಸೊ ಮೆಂಬರ್ಸ್ಗಳು ಇವ್ರು ಹೇಳ್ದಂಗೆ ಇದು ಮಾಡ್ತಾರೆ. ಸರಿನಾ? ಅದರಲ್ಲಿ ಕೊಟ್ಟಿರೋದು, ಈಚ್ ಹೌಸ್ ಆಫ್ ದ ಪಾರ್ಲಿಮೆಂಟ್ ಹ್ಯಾಸ್ ಎ ಸಪ್ರೇಟ್ ಸೆಕ್ರೆಟರಿಯಲ್ ಸ್ಟಾಫ್ ಇನ್ ಇಟ್ಸ್ ಓನ್. ದ ರಿಕ್ರೂಟ್ಮೆಂಟ್ ಆ್ಯಂಡ್ ಸರ್ವಿಸಸ್ conditions are regulated by the parliament. The secretariat of each house headed by the secretary general. So it is a permanent office and it is appointed by the presiding officer of the house. ಸೊ ಒಬ್ಬ ಹೌಸಲ್ಲಿ ಯಾರು ಪ್ರಿಸೈಡಿಂಗ್ ಆಫೀಸರ್ ಆಗಿರ್ತಾರೆ, ಸ್ಪೀಕರೋ, ಚೇರ್ಮನೋ, ಡೆಪ್ಯೂಟಿ ಚೇರ್ಮನೋ ಅಥವಾ ಡೆಪ್ಯೂಟಿ ಸ್ಪೀಕರೋ ಅವ್ರುಗಳು ಅಪಾಯಿಂಟ್ ಮಾಡ್ತಾರೆ ಒಂದೊಂದು ಹೌಸ್ಗಳಿಗೆ. ಸೊ ಅವ್ರ ಕೆಲಸ ಏನು ಅಂದರೆ ಅಟೆಂಡೆನ್ಸು ಎಷ್ಟು ಜನ ಬಂದಿದ್ದಾರೆ, ಡಿಸಿಪ್ಲಿನ್ ಆಗಿ ಈ ಥರ ವೋಟಿಂಗು ನಡೆಸೋದಕ್ಕೆ ಎಲ್ಲ ಕೂಡ ಮಾಡೋದು ಯಾರು, ಹೆಲ್ಪ್ ಮಾಡೋದು ಯಾರು ಅಂದರೆ ಇವರೇ ಸೆಕ್ರೆಟ್ರಿಯೇಟ್. ಅವರೊಂಥರ PD ಸರ್ ಥರ ಅವರು ಅಷ್ಟೇ, ಇನ್ನೇನಿಲ್ಲ. ನೆಕ್ಸ್ಟು ಲೀಡರ್ಸ್ ಇನ್ ಪಾರ್ಲಿಮೆಂಟ್. ಸೊ ಯಾರು ಈಗ ಲೀಡರ್ ಇನ್ ಹೌಸ್ ಅಂದರೆ ಯಾರು, ಲೀಡರ್ ಆಫ್ ಅಪೋಸಿಷನ್ಸ್ ಅಂದರೆ ಯಾರು, ಸೊ ಅದನ್ನು ಇಲ್ಲಿ ನೋಡೋಣ. ಸೊ ಲೀಡರ್ ಆಫ್ ದ ಹೌಸ್ ಅಂದರೆ ಯಾರು ಅಂತಂದರೆ, ದ ಲೀಡರ್ ಆಫ್ ದ ಹೌಸ್ ಮೀನ್ಸ್ ದ ಪ್ರೈಮ್ ಮಿನಿಸ್ಟರ್ ಅಂತಂದರೆ ಈಗ ಅಕಸ್ಮಾತ್ ರಾಹುಲ್ ಗಾಂಧಿ ಅಕಸ್ಮಾತ್ ಏನಾದರೂ ಪ್ರೈಮ್ ಮಿನಿಸ್ಟರ್ ಆಯಿತು ಅಂತಂದರೆ ಅವರ ನಾವು ಲೀಡರ್ ಆಫ್ ದ ಹೌಸ್ ಅಂತ ಕರಿತೇವೆ. ಆಯಿತಾ? ಸೊ ಲೀಡರ್ ಆಫ್ ದ ಹೌಸ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಯಾರು ಲೋಕಸಭೆಯಲ್ಲಿ ಗೆದ್ದು ಪ್ರೈಮ್ ಮಿನಿಸ್ಟರ್ ಮಾಡ್ತಾರೋ, ಸೊ ಅವರೇ ಈಗ ಎಕ್ಸಾಂಪಲ್ ಹೇಳಿದ್ರೆ ನರೇಂದ್ರ ಮೋದಿ ಅವರು. ಸೊ ಅವರು ಲೋಕಸಭೆ ಇದಕ್ಕೆ ಹೆಡ್ ಆಗಿದ್ದಾರೆ. ಸರಿನಾ? ಸೊ ಹೆಡ್ ಅಲ್ಲ, ಲೀಡರ್ ಅವರು.
ಸೊ ದೆರ್ ಈಸ್ ಆಲ್ಸೋ ಅ ಲೀಡರ್ ಆಫ್ ಅ ಹೌಸ್ ಇನ್ ಅ ರಾಜ್ಯಸಭಾ. ಸೊ ಇದು ಲೋಕಸಭಾ ಜೊತೆಗೆ ರಾಜ್ಯಸಭೆಯಲ್ಲೂ ಕೂಡ ಲೀಡರ್ ಆಫ್ ದ ಹೌಸ್ ಅಂತ ಇರ್ತಾರೆ. ಸೊ ಹಿ ಆರ್ ಶಿ ಈಸ್ ಅ ಮಿನಿಸ್ಟರ್ ಆ್ಯಂಡ್ ಅ ಮೆಂಬರ್ ಆಫ್ ಅ ರಾಜ್ಯಸಭಾ ಆ್ಯಂಡ್ ಈಸ್ ನಾಮಿನೇಟೆಡ್ ಬೈ ದ ಪ್ರೈಮ್ ಮಿನಿಸ್ಟರ್. ನೋಡಿ, ಸೊ ಲೋಕಸಭೆಯಲ್ಲಿ ಹೇಗೆ ಲೀಡರ್ ಇರ್ತಾರೋ ಅಲ್ಲೂ ಕೂಡ ರಾಜ್ಯಸಭೆಯಲ್ಲೂ ಕೂಡ ಒಬ್ಬರು ಲೀಡರ್ ಇರ್ತಾರೆ. ಸೊ ಅವರು ಯಾರು ಅಂತಂದರೆ ನಮ್ಮ PM ಅವರು ಒಬ್ಬರನ್ನ ನಾಮಿನೇಟ್ ಮಾಡಿ ಕಳಿಸಿರ್ತಾರೆ. ಹೋಗಮ್ಮ, ನಾನು ಈ ಲೀಡರ್ ಆಗಿದ್ದೀನಿ, ನೀವು ಅಲ್ಲೋಗಿ ಲೀಡರ್ ಆಗಿ ಅಂತಂದ್ಬಿಟ್ಟು ರಾಜ್ಯಸಭೆಗೆ ಇವರೇ ಕೂಡ ನಾಮಿನೇಟ್ ಮಾಡಿ ಕಳಿಸ್ತಾರೆ. ಸೊ ಇಷ್ಟು ಬಂದು ಲೀಡರ್ ಆಫ್ ಅ ಹೌಸು, ಜಾಸ್ತಿ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬರೋದು ಲೀಡರ್ ಆಫ್ ಅಪೋಸಿಷನ್ಸು. ಸೊ ಈ ಅಪೋಸಿಷನ್ ಪಾರ್ಟಿದೆ ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಸೊ ಏನು ಹೇಳೋದಾದರೆ ಲೀಡರ್ ಆಫ್ ಅಪೋಸಿಷನ್ ಎಲ್ಲ ಹೌಸಲ್ಲೂ ಒಂದು ಪಾರ್ಲಿಮೆಂಟಲ್ಲಿ ಲೀಡರ್ ಅಂತ ಇರಬೇಕು. ಸೊ ಸಿಗ್ನಿಫಿಕೆಂಟ್ ರೋಲ್, ಆ್ಯಕ್ಚುಲ್ ರೋಲ್ ಏನು ಅಂತಂದರೆ ಇವರು ಯಾರು ಆ್ಯಕ್ಚುಲ್ ಗೌರ್ಮೆಂಟ್ ಅಂದರೆ ರೂಲಿಂಗ್ ಪಾರ್ಟಿ ಇರುತ್ತಲ್ಲ, ರೂಲಿಂಗ್ ಪಾರ್ಟಿಯವರು ಏನೇ ಒಂದು ಪಾಲಿಸೀಸ್ ತಂದರೂ ಕೂಡ, ಏನೇ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ನಾಳೆ ತಂದರೂ ಕೂಡ ಇವರು ಅದನ್ನು ಕ್ರಿಟಿಸೈಸ್ ಮಾಡಬೇಕು. ಐ ಮೀನ್ ಅಲ್ಲಿ ಇದ್ದಂತಹ ಒಂದಷ್ಟು ಲೂಪ್ ಹೋಲ್ಸ್ ಆಗಿರ್ಬೋದು, ಕೆಲವೊಂದಷ್ಟು ತಪ್ಪುಗಳಾಗಿರ್ಬೋದು, ಕೆಲವೊಂದಷ್ಟು ಎರರ್ಗಳಾಗಿರ್ಬೋದು, ಅದನ್ನೆಲ್ಲ ಯಾರು ಕ್ರಿಟಿಸೈಸ್ ಮಾಡೋದು ಅಂತಂದರೆ ಲೀಡರ್ ಆಫ್ ಅಪೋಸಿಷನ್ ಮತ್ತು ಅಪೋಸಿಷನ್ ಪಾರ್ಟಿಯವರು. ನೋಡಿ, ಹಿಸ್ ಸಿಗ್ನಿಫಿಕೆಂಟ್ ರೋಲ್ ಅಂದರೆ ಹಿಸ್ ಮೇನ್ ಫಂಕ್ಷನ್ ಆರ್ ಟು ಪ್ರೊವೈಡ್ ಅ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಆಫ್ ದ ಪಾಲಿಸೀಸ್ ಆಫ್ ದ ಗೌರ್ಮೆಂಟ್ ಆ್ಯಂಡ್ ಟು ಪ್ರೊವೈಡ್ ಆ್ಯನ್ ಅಲ್ಟರ್ನೇಟಿವ್ ಗೌರ್ಮೆಂಟ್. ಸೊ ಅಲ್ಟರ್ನೇಟಿವ್ ಗೌರ್ಮೆಂಟ್ ಅಂದರೆ ಅವರೊಂದು ಅಲ್ಟರ್ನೇಟಿವ್ ಲಾನ ಹೇಳಬೇಕು. ನೋಡಿ ಸರ್, ನೀವು 1 ನೇಷನ್ 1 ಎಲೆಕ್ಷನ್ ತರ್ತಾ ಇದ್ದೀರಲ್ಲ, ಅದು ನಮಗೆ ಸರಿ ಬರೋಲ್ಲ, ಅದ್ರ ಬದಲು ನೀವು ಬೇರೆ ತಗೊಂಡು ಬನ್ನಿ ಅಂತ ಅವರು ಸಜೆಷನ್ಗಳನ್ನ ಕೊಡ್ಬೋದು. ಸರಿನಾ? ನೆಕ್ಸ್ಟು, therefore the leader of opposition in Lokasabha and Rajya Sabha were accorded statutory recognition in 1977. ಓಕೆ, ಇದನ್ನು ರೆಕಗ್ನೈಸ್ ಮಾಡಿದ್ದು ಸ್ಟ್ಯಾಚ್ಯುಟರಿ ರೆಕಗ್ನಿಷನ್ ಆಗಿದ್ದು 1977 ಅಂಡರ್ ದ ಸ್ಯಾಲ್ರಿ ಆ್ಯಂಡ್ ಅಲೋವೆನ್ಸಸ್ ಆಫ್ ಲೀಡರ್ಸ್ ಆ್ಯಂಡ್ ಅಪೋಸಿಷನ್ಸ್ ಇನ್ ಪಾರ್ಲಿಮೆಂಟ್ ಆ್ಯಕ್ಟ್ 1977. ಈ ಒಂದು ಆ್ಯಕ್ಟಿಂದ ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಅನ್ನೋದು ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಈ ಸ್ಟ್ಯಾಚ್ಯುಟರಿ ಬಾಡಿ ಅಂತಂದರೆ ಏನಂತ ಹೇಳಿದೆ, ಅಕಸ್ಮಾತ್ ಅದರೊಂದು ಪಾರ್ಲಿಮೆಂಟ್ನಿಂದ ಬಂದಂತಹ ಒಂದು ಆ್ಯಕ್ಟ್ಗಳಿಂದ, ನೋಡಿ ಈ ಥರ ಆ್ಯಕ್ಟ್ಗಳು, ಸೊ ಆರ್ಟಿಕಲಿಂದ ಅಲ್ಲ, ಒಂದು ಆರ್ಟಿಕಲಿಂದ ಬರೋದು ನಾವು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತೀವಿ. ಅಕಸ್ಮಾತ್ ಯಾವುದಾದ್ರೂ ಒಂದು ಆ್ಯಕ್ಟ್ಗಳಿಂದ, ಲೈಕ್ ಎಕ್ಸಾಂಪಲ್ ನೋಡಿ, ಸ್ಯಾಲ್ರಿ ಆ್ಯಂಡ್ ಅಲೋವೆನ್ಸ್ ಆಫ್ ಅ ಲೀಡರ್ ಆಫ್ ಅಪೋಸಿಷನ್ ಇನ್ ಅ ಪಾರ್ಲಿಮೆಂಟ್ ಆ್ಯಕ್ಟ್ 1977. ಸೊ ಈ ಥರ ಆ್ಯಕ್ಟಿಂದ ಬಂತು ಅಂದರೆ ನಾವು ಇಟ್ ಇಸ್ ಕಾಲ್ಡ್ ಸ್ಟ್ಯಾಚ್ಯುಟರಿ ಬಾಡಿ ಅಂತ. ಸೊ ಮುಂದೆ ಅದನ್ನು ಡಿಸ್ಕಸ್ ಮಾಡ್ತೀವಿ, ಸೊ ತಲೆ ಕೆಡ್ಸ್ಕೊಬೇಡಿ. ನೆಕ್ಸ್ಟು, ಸ್ಯಾಲ್ರೀಸ್ ಆ್ಯಂಡ್ ಅಲೋವೆನ್ಸಸ್ ಆ್ಯಂಡ್ ಅದರ್ ಫೆಸಿಲಿಟೀಸ್ ಈಕ್ವಲೆಂಟ್ ಟು ದಟ್ ಕ್ಯಾಬಿನೆಟ್ ಮಿನಿಸ್ಟರ್. ಸೊ ಈ ಲೀಡರ್ಗೆ ಯಾವ ರೀತಿ ಅಪೋಸಿಷನ್ ಪಾರ್ಟಿ ಲೀಡರ್ಗೆ ಯಾವ ರೀತಿ ಸ್ಯಾಲ್ರಿಗಳನ್ನ ಕೊಡಬೇಕು ಅಂದರೆ, ಈ ರೂಲಿಂಗ್ ಪಾರ್ಟಿಲಿ ಕ್ಯಾಬಿನೆಟ್ ಮಿನಿಸ್ಟರ್ಗಳಿಗೆ ಏನು ಸ್ಯಾಲ್ರಿಗಳು ಕೊಡ್ತೀರಾ, ಸೊ ಅದೇ ರೀತಿ ನೀವು ಇಲ್ಲಿ ಕೊಡಬೇಕು. ಸೊ ಇಟ್ ವಾಸ್ ಇನ್ 1969 ದಟ್ ಆ್ಯನ್ ಅಫಿಷಿಯಲ್ ಲೀಡರ್ ಆಫ್ ದ ಅಪೋಸಿಷನ್ ವಾಸ್ ರೆಕಗ್ನೈಸ್ ಫಾರ್ ದ ಫಸ್ಟ್ ಟೈಮ್. ಸೊ 1969 ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಒಬ್ಬರು ಇರಬೇಕು ಅಂತ ಒಂದು ಬರುತ್ತೆ. ಸೊ ದ ಸೇಮ್ ಫಂಕ್ಷನರಿ ಇನ್ US ಇಸ್ ನೋನ್ ಆಸ್ ಮೈನಾರಿಟಿ ಲೀಡರ್. ಸೊ ಅಲ್ಲೂ ಕೂಡ ಒಬ್ಬರು ಲೀಡರ್ ಇದ್ದಾರೆ. ಎಕ್ಸಾಂಪಲ್ ಹೇಳೋದಾದರೆ ಅವ್ರನ್ನ ಮೈನಾರಿಟಿ ಲೀಡರ್ ಅಂತ ಕರೀತಾರೆ. ಇಲ್ಲಿ USA ಅಲ್ಲೂ ಕೂಡ ಲೀಡರ್ ಆಫ್ ಅಪೋಸಿಷನ್ಸ್ ಅಂತ ಇರ್ತಾರೆ. ಸೊ ಅವ್ರ ಕೆಲಸ ಏನಂದರೆ ಕ್ರಿಟಿಸೈಸ್ ಮಾಡಬೇಕು. ಸೊ ಅವ್ರನ್ನಲ್ಲಿ ಮೈನಾರಿಟಿ ಲೀಡರ್ ಅಂತ ಕರೀತಾರೆ. ನೆಕ್ಸ್ಟು, ಫ್ರಮ್ ದ ಅಬೌವ್ ಆ್ಯಕ್ಟ್, leader of the opposition means the member of a Rajya Sabha or a Lok Sabha who is for the time being the leader in that house of the party in opposition of the government having the greatest numerical strength and recognized party. ಸೊ ಯಾರಿದು ಅಂತ ಕೇಳಿದ್ರೆ, ಲೀಡರ್ ಆಫ್ ಅಪೋಸಿಷನ್ ಅಂದರೆ ಯಾರು ಅಂತಂದರೆ ಆಪೋಸಿಟಾಗಿ ಯಾರು ಇರ್ತಾರೆ. ಈಗ ರೂಲಿಂಗ್ ಪಾರ್ಟಿ ಆಪೋಸಿಟ್ ಯಾರು ಇರ್ತಾರೆ, ಬಟ್ ಅವರು ಕೂಡ ಒಳ್ಳೆ ಮೆಜಾರಿಟಿಯಿಂದ ಬಂದಿರ್ತಾರೆ. ಬಟ್ ಆ್ಯಕ್ಚುಯಲ್ ಮೆಜಾರಿಟಿ 272 ಬಂದಿರಲ್ಲ, ಲೈಕ್ 250 240. ಸೊ ಅಂಥವ್ರನ್ನ ಲೀಡರ್ ಆಫ್ ಅಪೋಸಿಷನ್ ಅಂದರೆ ಅಪೋಸಿಷನ್ ಪಾರ್ಟಿ ಅಂತ ಕರೀತಾರೆ. ಸೊ ಆ ಅಪೋಸಿಷನ್ ಪಾರ್ಟಿಯಿಂದ ಒಬ್ಬನ ಲೀಡರ್ ಅಂತ ಮಾಡ್ತಾರೆ. ಸೊ ಅವನ್ನ ನಾವು ಲೀಡರ್ ಆಫ್ ಅಪೋಸಿಷನ್ ಕರಿತೀವಿ. ನೆಕ್ಸ್ಟು, ನ್ಯೂಮರಿಕಲ್ ಸ್ಟ್ರೆಂತ್ ರೆಕಗ್ನೈಸ್ಡ್ ಬೈ ಆಸ್ ಸಚ್ ಆಫ್ ಚೇರ್ಮನ್ ಅಂಡ್ ಸ್ಪೀಕರ್ 3. There are two or more parties in opposition to the government having the same numerical strength, and the chairman or a speaker shall recognize any of the leader of such parties as a leader of opposition, and such recognition shall be final and conclusive. ನೋಡಿ, ಅಕಸ್ಮಾತ್ ಈಗ BJP ರೂಲಿಂಗ್ ಪಾರ್ಟಿ ಇದೆ, ಕಾಂಗ್ರೆಸ್ ಇದೆ, ಈಗ JDS ಬಂತು ಅಂತ ತಿಳ್ಕೊಳ್ಳಿ. ಸೊ JDS ಒಳ್ಳೆ ಮೆಜಾರಿಟಿ ಇದೆ, ಆಯಿತಾ. ನೆಕ್ಸ್ಟ್ ಕಾಂಗ್ರೆಸ್ಗೂ ಒಳ್ಳೆ ಮೆಜಾರಿಟಿ ಇದೆ. ಸೊ ಅಂಥ ಟೈಮಲ್ಲಿ 2-3 ಪಾರ್ಟಿಗಳು
ಒಳ್ಳೆ ಮೆಜಾರಿಟಿ ಇರುತ್ತೆ, ಬಟ್ ಆ್ಯಕ್ಚುಲ್ ಮೆಜಾರಿಟಿ ಇರಲ್ಲ, ಬಟ್ ಅವರು ಅಪೋಸಿಷನ್ಲಿರ್ತಾರೆ. ಸೊ ಅಂಥ ಟೈಮಲ್ಲಿ ಯಾರು ಸೆಲೆಕ್ಟ್ ಮಾಡ್ತಾರೆ ಲೀಡರ್ನ ಅಂತಂದರೆ ಈ ಸ್ಪೀಕರ್ ಮತ್ತು ಚೇರ್ಮನು ಇಬ್ಬರು ಕೂಡ ಡಿಸ್ಕಸ್ ಮಾಡಿ, ಸ್ಪೀಕರ್ ಅಥವಾ ಇಬ್ಬರು ಅಲ್ಲ, ಸ್ಪೀಕರ್ ಅಥವಾ ಚೇರ್ಮನ್ ಅವರು ಡಿಸ್ಕಸ್ ಮಾಡಿ ಇಲ್ಲಿ ಆ ಒಂದು ಅಪೋಸಿಷನ್ ಪಾರ್ಟಿಗಳೆಲ್ಲ ಡಿಸ್ಕಸ್ ಮಾಡಿ, ನೋಡ್ರಪ್ಪ ನಿಮ್ಮಿಂದ ಯಾರನ್ನು ಚೂಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಂತ ಎಲ್ಲ ಕೇಳ್ಕೊಂಡ ನಂತರ ಅವರೊಬ್ಬರನ್ನ ಚೂಸ್ ಮಾಡ್ತಾರೆ. ಸೊ ಆ ಥರ ಚೂಸ್ ಮಾಡೋದು ಫೈನಲ್ ಆಗಿರುತ್ತೆ, ಇವರು ಮತ್ತೆ ಚೇಂಜ್ ಮಾಡಿ ಅನ್ನೋದಕ್ಕಾಗಲ್ಲ. ಅಕಸ್ಮಾತ್ ಈಗ ಇವನು ಯಾರು ರಾಹುಲ್ ಗಾಂಧಿ ಈಗ ಲೀಡರ್ ಆಫ್ ಅಪೋಸಿಷನ್ ಆಗಿದೆ ಅಂತ ತಿಳ್ಕೊಳ್ಳಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಲೀಡರ್ ಮಾಡಿ ಅಂತ ಕೇಳ್ತಾರೆ ನಾಳೆ ಬಂದು. ಸೊ ಅಂಥ ಟೈಮಲ್ಲಿ ಸ್ಪೀಕರ್ ಅವರು ಅಥವಾ ರಾಜ್ಯಸಭೆ ಚೇರ್ಮನ್ ಅವರು ಏನು ಡಿಸಿಷನ್ ತೊಗೊಂಡಿರ್ತಾರೆ, ಸೊ ಅದು ಡಿಸಿಷನ್ ಫೈನಲ್ ಆಗಿರುತ್ತೆ. ಸರಿನಾ? ಅವ್ರು ಯಾರು ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ ಅವ್ರನ್ನೇ ಸೆಲೆಕ್ಟ್ ಮಾಡ್ತಾರೆ. ಇವರು ನಾಳೆ ಹೋಗ್ಬಿಟ್ಟು ಚೇಂಜ್ ಮಾಡಿದರೆ ಚೇಂಜ್ ಮಾಡೋದಿಲ್ಲ. ಸರಿನಾ? ಸೊ ನೆಕ್ಸ್ಟು, ಅಕಾರ್ಡಿಂಗ್ ಟು ದ ಡೈರೆಕ್ಷನ್ ಇಶ್ಯೂಡ್ ಬೈ ದ ಬೋತ್ ಚೇರ್ಮನ್ ಅಂಡ್ ಸ್ಪೀಕರ್, ದ ಮಿನಿಮಮ್ ನ್ಯೂಮರಿಕಲ್ ಸ್ಟ್ರೆಂತ್ ರಿಕ್ವೈರ್ಡ್ ಫಾರ್ ದ ರೆಕಗ್ನಿಷನ್ ಆಫ್ ಅ ಪೊಲಿಟಿಕಲ್ ಪಾರ್ಟಿ ಈಸ್ 1/10 ಆಫ್ ದ ಟೋಟಲ್ ಮೆಂಬರ್ಶಿಪ್ ಆಫ್ ದಟ್ ಹೌಸ್. ಸೊ ಒಬ್ಬ ಅಲ್ಲಿ ಲೀಡರ್ಶಿಪ್ ಆಗಬೇಕು ಅಂದರೆ ಅಪೋಸಿಷನ್ಗೆ ಲೀಡರ್ ಆಗಬೇಕು ಅಂತಂದರೆ ಎಷ್ಟು ಮತಗಳನ್ನ ಇರಬೇಕು ಅಂತಂದರೆ ಆ ಒಂದು ಹೌಸಲ್ಲಿರೋ 1/10 ಇದ್ದರೆ ಸಾಕಂತೆ, ಅವನು ಲೀಡರ್ ಆಗೋ ಎಲ್ಲ ಥರದ ಯೋಗ್ಯತೆ ಇರುತ್ತೆ. ಸೊ ಇಷ್ಟು ಬಂದು ಸಾಕು, ಇಷ್ಟು ಲೀಡರ್ ಆಫ್ ಅಪೋಸಿಷನು. ದೋ ದ ಆಫೀಸ್ ಆಫ್ ದ ಲೀಡರ್ ಆಫ್ ದ ಹೌಸ್ ಆ್ಯಂಡ್ ದ ಲೀಡರ್ ಆಫ್ ದ ಅಪೋಸಿಷನ್ are not mentioned in the Constitution of India. They are mentioned in the rules of the House and parliamentary statute respectively. ಸೊ ಗೊತ್ತಿರಲಿ, ಸ್ಟ್ಯಾಚ್ಯೂಟ್ ಇದು. ಓಕೆ, ಸೊ ಈ ಒಂದು ಲೀಡರ್ ಆಫ್ ಅಪೋಸಿಷನ್ ಅನ್ನೋದಾಗಿರ್ಬೋದು, ಸರಿನಾ, ಲೀಡರ್ ಆಫ್ ದ ಹೌಸ್ ಅಂತ ಆಗಿರ್ಬೋದು, ಸೊ ಅದೆಲ್ಲೂ ಸಂವಿಧಾನದಲ್ಲಿ ಬರ್ತಿಲ್ಲ. ಇದು ಈ ಒಂದು ಆ್ಯಕ್ಟಿಂದ ಬಂದಿದೆ. ಯಾವುದು? ರೂಲ್ಸ್ ಆಫ್ ದ ಹೌಸ್ ಆ್ಯಂಡ್ ಪಾರ್ಲಿಮೆಂಟರಿ ಸ್ಟ್ಯಾಚ್ಯೂಟ್ ಅನ್ನೋ ಒಂದು ಆ್ಯಕ್ಟ್ಗಳಿಂದ ಬಂದಿದೆಯಂತೆ. ಸೊ ನೆಕ್ಸ್ಟು ವಿಪ್ಸ್ ಅಂದರೆ ಯಾರು? ಸೊ ವಿಪ್ಸು ಕೂಡ ಇದು ಸಹ ಒಂದು ಸೆಕ್ರೆಟ್ರಿಯೇಟ್ ಅಂತ ಹೇಳಿದ್ನಲ್ಲ, ಸೊ ಅದೇ ರೀತಿ ಇವರು ಕೂಡ ಅಸಿಸ್ಟೆಂಟ್ಸ್ ಆಫ್ ಅ ಪಾರ್ಟಿ ಲೀಡರ್. ನರೇಂದ್ರ ಮೋದಿ ಅವರು ಇತ್ತು ಅಂದರೆ ಅವ್ರಿಗೂ ಒಬ್ಬರು ಅಸಿಸ್ಟೆಂಟ್ ಇರ್ತಾರೆ. ಸೊ ಅವ್ರೇನು ಮಾಡ್ತಾರೆ ಅಂತಂದರೆ, ನರೇಂದ್ರ ಮೋದಿ ಅವ್ರು ಏನು ಮಾಡ್ತಾರೆ, ಕೆಲವೊಂದಷ್ಟು ಪಾರ್ಟಿ ಈ ಥರ ಡಿಸಿಷನ್ಗಳನ್ನ ತೊಗೊಂಡಿದೆ, ನೋಡಪ್ಪ ನೀನು ಅವ್ರಿಗೆ ಹೇಳು, ಹೋಗಿ ವೋಟು ಇದಕ್ಕೆ ಹಾಕಬೇಕು ಅಂತ ಹೇಳು, ಅಥವಾ ಇದೇ ಡಿಸ್ಕಸ್ ಮಾಡಬೇಕು ಅಂತ ಹೇಳು ಅಂತ ಹೇಳಿ ಇವ್ರಿಗೆ ಹೇಳ್ತಾರೆ. ಸೊ ಇವರು ಎಲ್ಲ ಪಾರ್ಟಿ ಮೆಂಬರ್ಸ್ಗೆ ಹೇಳ್ತಾರೆ. ಸೊ ಇವರ ಒಂದು ಕೆಲಸ ಏನು ಅಂತಂದರೆ, ಈಗ ಸೆಕ್ರೆಟ್ರಿದು ಏನು ಕೆಲಸ ಅಂತ ಹೇಳಿದ್ರೆ ಹೇಳಿ, ಸೊ ಪ್ರತಿಯೊಬ್ಬರು ಒಂಥರ ಪಿ ಟಿ ಸರ್ ಥರ ಕಂಪ್ಲೀಟ್ ಡಿಸಿಪ್ಲಿನ್ ನೋಡ್ಕೊಳ್ತಿರ್ತಾರೆ ಪ್ರತಿ ಹೌಸಲ್ಲಿ. ಅಂದರೆ ಪ್ರತಿ ಹೌಸ್ ಅನ್ನೋದಕ್ಕಿಂತ ಕಂಪ್ಲೀಟ್ ಲೋಕಸಭೆಯಲ್ಲಿ ಡೀಟೇಲಾಗಿ ನೋಡ್ಕೊಳ್ತಾರೆ ಆಗು ಹೋಗುಗಳನ್ನ. ಬಟ್ ಇವರು ವಿಪ್ಸ್ ಅಂದರೆ ಯಾರು ಅಂತಂದರೆ, ಒಂದೊಂದು ಪಾರ್ಟಿಗೆ, ಈಗ ಬಿ ಜೆ ಪಿಗೆ ಅಂದರೆ ಒಬ್ಬ ವೈಪ್ಸ್ ಇರ್ತಾರೆ. ನೆಕ್ಸ್ಟು ಕಾಂಗ್ರೆಸ್ಗೆ ಅಂದರೆ ಅವ್ರಿಗೊಬ್ಬ ವೈಪ್ಸ್ ಇರ್ತಾರೆ. ಸೊ ಅವ್ನ ಕೆಲಸ ಏನು ಅಂತಂದರೆ, ಎಲ್ಲ ಪಾರ್ಟಿ ಮೆಂಬರ್ಸು ಪ್ರೆಸೆಂಟ್ ಆಗಿದ್ದಾರೆ ಅಂತ ಹೇಳಿ ಇವನು ಸೆಕ್ರೆಟ್ರಿಯೇಟ್ ಕೇಳಬೇಕು. ಸೊ ಸೆಕ್ರೆಟ್ರಿ ಏನು ಮಾಡ್ತಾನೆ, ಇವ್ರು ಕೊಟ್ಟಂಥ ನಂಬರ್ಗಳನ್ನ ಎತ್ಕೊಂಡು ಇವನು ಡೇಟಾಗಳನ್ನ ಕಲೆಕ್ಟ್ ಮಾಡ್ಕೊಳ್ತಾನೆ. ಎಷ್ಟಾಯ್ತು? 40 ಮಿನಿಟ್ಸ್ ಅದು ಜಾಸ್ತಿನೇ ಆಯಿತು. ಎಷ್ಟು? ದ ಆಫೀಸ್ ಈಸ್ ಎನ್ ಅಸಿಸ್ಟೆಂಟ್ಸ್ ಆಫ್ ಅ ಪಾರ್ಟಿ ಲೀಡರ್ ಅಂತ ಬರ್ಕೊಳ್ಳಿ ಈ ಥರ. ನೆಕ್ಸ್ಟು, ದ ಆಫೀಸ್ ಆಫ್ ದ ವೈಪ್ಸ್ ಈಸ್ ಮೆನ್ಷನ್ ನೈದರ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನಾರ್ ಇನ್ ದ ರೂಲ್ಸ್ ಆಫ್ ದ ಹೌಸ್. ಇಟ್ ಈಸ್ ಬೇಸ್ಡ್ ಆನ್ ದ ಕನ್ವೆನ್ಷನ್ ಆಫ್ ದ ಪಾರ್ಲಿಮೆಂಟರಿ ಗವರ್ನಮೆಂಟ್. ಸೊ ಇದೆಲ್ಲೂ ಕೂಡ ಮೆನ್ಷನ್ ಆಗಿಲ್ಲ, ಬಟ್ ಇವರು ಅದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅಂತ ಪಾರ್ಲಿಮೆಂಟಲ್ಲಿ. ಸೊ ಎವ್ರಿ ಪೊಲಿಟಿಕಲ್ ಪಾರ್ಟಿ ಹ್ಯಾಸ್ ಇಸ್ ಓನ್ ಚೀಫ್ ವೈಪ್ಸ್ ಆ್ಯಂಡ್ ವೈಪ್ಸ್ ಇನ್ ಪಾರ್ಲಿಮೆಂಟ್ ಟು ಸರ್ವ್ ಆ್ಯಂಡ್ ಅಸಿಸ್ಟೆಂಟ್ ಫ್ಲೋರ್ ಲೀಡರ್. He or she is charged with the responsibility of ensuring the attendance of his party members in large number and securing the support of favors against a particular issue. He also regulates and monitors the behavior of the parliament. ನೋಡಿ, ಅದತ್ರ ಇವನ್ನೆಲ್ಲ ಸೆಕ್ರೆಟರಿ ಆಫ್ ಪಾರ್ಲಿಮೆಂಟ್ ಇರ್ತಾರಲ್ಲ, ಸೆಕ್ರೆಟ್ರಿಯೇಟು. ಸೊ ಆ ಥರ ಎಲ್ಲ ಕೆಲಸ ಇವನು ಮಾಡಿ ನಂತರ ಇವನು ಸೆಕ್ರೆಟ್ರಿಯೇಟ್ಗೆ ಹೇಳ್ತಾನೆ. ಸೊ ಇವ್ರು ಯಾರು ಅಂತಂದರೆ, ಸಿಂಪಲಾಗಿ ಹೇಳಿದ್ರೆ ವೈಬ್ಸ್ ಅನ್ನೋರು ಯಾರು ಅಂತಂದರೆ, ಇವರೊಂಥರ ನೀವು ಸ್ಕೂಲಲ್ಲಿ ಮತ್ತು ಕಾಲೇಜ್ಗಳೆಲ್ಲ ನೋಡಿರ್ತಾರಲ್ಲ, ಅಟೆಂಡೆನ್ಸ್ ಬುಕ್ ಎತ್ಕೊಬರ್ತಾರೆ. ಸೊ ಅಟೆಂಡೆನ್ಸ್ ಬುಕ್ ಎತ್ಕೊಂಡು ಅವರು ಅಟೆಂಡೆನ್ಸ್ ಎಲ್ಲ ಹಾಕಿರ್ತಾರೆ ಟೀಚರ್ಸ್ಗಳು. ಸೊ ಆ ಅಟೆಂಡೆನ್ಸ್ಗಳನ್ನ ಇವರು ಬುಕ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ನಂತರ ಒಂದೊಂದು ಕ್ಲಾಸಲ್ಲಿ ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ, ಜೊತೆಗೆ ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂತ ಅವರು ಒಂದು ನೋಟ್ ಬರ್ಕೊಳ್ತಾರೆ. ಸೊ ಆ ಒಂದು ಬುಕ್ ಇದೆಯಲ್ಲ, ಅಟೆಂಡೆನ್ಸ್ ಬುಕ್ ಇದೆಯಲ್ಲ, ಅದು ಪ್ರಿನ್ಸಿಪಲ್ ರೂಮ್ಗೆ ಹೋಗುತ್ತೆ. ಇನ್ನೊಂದು ಬುಕ್ಕಲ್ಲಿ ಇವರು ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ, ಎಷ್ಟು ಜನ ಆಬ್ಸೆಂಟ್ ಆಗಿದ್ದಾರೆ ಅಂದ್ಬಿಟ್ಟು ಟೀಚರ್ ಹತ್ರ ಇನ್ನೊಂದು ಕಡೆ ಸೈನ್ ಹಾಕ್ಸ್ಕೊಳ್ತಾರೆ. ಸೊ ಆ ಥರ ವೈಬ್ಸ್ ಅಂದರೆ. ಸೊ ಪಾರ್ಟಿ ಮೆಂಬರ್ಸು ಎಷ್ಟು ಜನ ಬಂದಿದ್ದಾರೆ, ಆಯಿತಾ, ಅವರು ಡಿಸಿಪ್ಲಿನ್ ಆಗಿದ್ದಾರೆ. ಸೊ ಸೆಕ್ರೆಟ್ರಿಯೇಟ್ ಹೇಳ್ದಂಗೆ ಇವರು ಡಿಸಿಪ್ಲಿನಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಪ್ರತಿಯೊಂದನ್ನು ಕೂಡ ಇವರು ನೋಡ್ಕೊಳ್ತಾರೆ. ಸೊ ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ ವೈಬ್ಸ್ ಬಗ್ಗೆ. ಸೊ ದ ಚೀಫ್ ವೈಪ್ ಆಫ್ ದ ಗವರ್ನಮೆಂಟ್ ಪಾರ್ಟಿ
ಇನ್ ದ ಲೋಕಸಭಾ ಇಸ್ ಅ ಮಿನಿಸ್ಟರ್ ಆಫ್ ದ ಪಾರ್ಲಿಮೆಂಟ್ ಅಫೇರ್ಸ್. ಓಕೆ, ಸೊ ಚೀಫ್ ವೈಪ್ಸ್ ಯಾರಾಗಿರ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಆಗಿರ್ತಾರೆ. ಸೊ ಓಕೆ, ಮಿನಿಸ್ಟರ್ ಆಫ್ ಪಾರ್ಲಿಮೆಂಟರಿ ಅಫೇರ್ಸು. ಅದೇ ರೀತಿ ರಾಜ್ಯಸಭಾ ಅಂತಂದರೆ ದ ಮಿನಿಸ್ಟರ್ ಆಫ್ ಅ ಸ್ಟೇಟ್ ಫಾರ್ ಪಾರ್ಲಿಮೆಂಟರಿ ಅಫೇರ್ಸ್ ಹೋಲ್ಡ್ಸ್ ದಿಸ್ ಪೊಸಿಷನ್. ಸೊ ಅದೇನು ನೋಡ್ಕೊಳ್ಳಿ, ಇದು ಯಾರ್ಯಾರು ಯಾವ ಪೊಸಿಷನ್ಗಳಂತ ಕೊಟ್ಟಿದ್ದಾನೆ. ಸೊ ಇದು ನಮಗೆ ಬೇಡ, ಜಸ್ಟ್ ವೈಪ್ಸ್ ಅಂದರೆ ಯಾರು ಅಂತ ತಿಳ್ಕೊಳ್ಳಿ. ಜಸ್ಟು ಒಂದಷ್ಟು ಏನಂತ ಪಾರ್ಟಿ ಮೆಂಬರ್ಸು ಪ್ರೆಸೆಂಟ್ ಆಗಿದ್ದಾರೆ, ಎಷ್ಟು ಜನ ಪ್ರೆಸೆಂಟ್ ಆಗಿದ್ದಾರೆ, ವೋಟಿಂಗ್ ಎಲ್ಲ ಏನು ಎತ್ತ ಎಲ್ಲ ಡೀಟೇಲಾಗಿ ನೋಡ್ಕೊಳ್ಳಿದ್ದಾರೆ ಅಂದರೆ ವೈಪ್ಸು. ಸೊ ವೈಪ್ಸು ಮತ್ತು ಸೆಕ್ರೆಟರಿಯೇಟ್ ಆಫ್ ಅ ಪಾರ್ಲಿಮೆಂಟ್ ಅಂದರೆ ಸಿಮಿಲರ್ ಆಗಿರುತ್ತೆ. ಬಟ್ ಏನು ಅಂತಂದರೆ ಸೆಕ್ರೆಟ್ರಿಯೇಟ್ ಬಂದು ಇಟ್ಸ್ ಎ ಪರ್ಮನೆಂಟ್ ಆಫೀಸರ್ ಆಗಿರ್ತಾರೆ. ಬಟ್ ಇವರು ಚೇಂಜ್ ಆಗ್ತಾ ಹೋಗ್ತಾರೆ, ಯಾರು ವೈಪ್ಸು, ಆಯಿತಾ. ಜೊತೆಗೆ ಅವರ ಕೆಲಸ ಏನು ಅಂತಂದರೆ ಪಾರ್ಟಿ ಅಂದರೆ ಈ ಲೋಕಸಭೆಯಲ್ಲಿ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಚೆನ್ನಾಗಿ ಹೋಗ್ತಾ ಇರಬೇಕು. ಜೊತೆಗೆ ಎಲ್ಲೂ ಕೂಡ ಗುಂಪು ಗಲಭೆಗಳಾಗಬಾರ್ದು, ಸೆಕ್ಯೂರಿಟಿ, ಜೊತೆಗೆ ವೋಟಿಂಗ್ ಏನಾದ್ರು ಆಯಿತು ಅಂದರೆ ಇವರ ಪ್ರತಿಯೊಂದು ನೋಡ್ಕೊಳ್ತಾರೆ, ಯಾರು ಸೆಕ್ರೆಟ್ರಿಯೇಟ್ ಅವರು. ಸೊ ವೋಟಿಂಗ್ ಮಾಡಬೇಕಾದ್ರೆ ಇವರೇ ಹೋಗಿ ದಿಕ್ಕಾಪಾಲಾಗಿ ವೋಟ್ ಹಾಕೋದಿಲ್ಲ. ಸೊ ಅದಕ್ಕೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ಅದನ್ನು ಮೇಂಟೈನ್ ಮಾಡಿ ವೋಟಿಂಗ್ಸ್ ಎಲ್ಲ ಯಾರು ನಡೆಸ್ಕೊಳ್ತಾರೆ ಅಂತಂದರೆ ನಮ್ಮ ಸೆಕ್ರೆಟ್ರಿಯೇಟ್ ಆಫ್ ಪಾರ್ಲಿಮೆಂಟ್ ಅವರು. ಸೊ ಇಷ್ಟು ಬಂದು ನಿಮ್ಮ ಚೇರ್ಮನ್ನು ಆಯಿತು, ಸ್ಪೀಕರು, ಡೆಪ್ಯೂಟಿ ಸ್ಪೀಕರು, ಚೇರ್ಮನ್ನು, ವೈಸ್ ಚೇರ್ಮನ್ನು, ಡೆಪ್ಯೂಟಿ ಚೇರ್ಮನ್ನು. ಸೊ ಇಷ್ಟು ಜೊತೆಗೆ ಲೀಡರ್ ಆಫ್ ದ ಹೌಸ್ ಅಂದರೆ ಯಾರು, ಲೀಡರ್ ಆಫ್ ದ ಅಪೋಸಿಷನ್ ಅಂದರೆ ಯಾರು, ವೈಪ್ಸ್ ಅಂದರೆ ಯಾರು, ಸೆಕ್ರೆಟ್ರಿಯೇಟ್ ಆಫ್ ಪಾರ್ಲಿಮೆಂಟ್ ಅಂದರೆ ಯಾರು, ಪ್ಯಾನಲ್ ಆಫ್ ವೈಸ್ ಚೇರ್ಪರ್ಸನ್ ಆಫ್ ರಾಜ್ಯಸಭಾ ಅಂದರೆ ಯಾರು, ಪ್ಯಾನಲ್ ಆಫ್ ಚೇರ್ಪರ್ಸನ್ ಆಫ್ ಲೋಕಸಭಾ ಅಂದರೆ ಯಾರು. ಸೊ ಇಷ್ಟು ಡೀಟೇಲಾಗಿ ನೋಡಿದ್ವಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಷನ್ಸು ಇಲ್ಲಿಂದ ಸರಿಯಾಗುತ್ತೆ. ಸಮ್ಮನಿಂಗ್ ಅಂದ್ರೇನು, ಸರಿನಾ, ಸಮ್ಮನಿಂಗು, ಅಡ್ಜಾರ್ನ್ಮೆಂಟ್ ಅಂದ್ರೇನು, ಅಡ್ಜಾರ್ನ್ಮೆಂಟ್ ಸಿಂಡೆ ಅಂದ್ರೇನು, ಪ್ರೊರೋಗೇಷನ್ ಅಂತ ಹೇಳಿದೆ, ಸರಿನಾ. ನೆಕ್ಸ್ಟ್ ಡೆಸೊಲ್ಯೂಷನ್ ಅಂತಂದ್ರೇನು. ಸೊ ಡೆಸೊಲ್ಯೂಷನ್ ಅಂತ ಅಂದರೆ ಹೇಳಿದ್ನೆ, ಅದೇ ವಿಲೀನಗೊಳಿಸೋದು ಅಂತ ಹೇಳಿದ್ನಲ್ಲ. ಸೊ ಸರ್ಕಾರ ಬೀಳ್ಸೋದು ಅಂತ ಹೇಳ್ತಾರಲ್ಲ, ಸೊ ಆ ಥರ ಲೋಕಸಭಾ ಅಥವಾ ರಾಜ್ಯಸಭೆ ಬೀಳೋದು. ಜೊತೆಗೆ ಬಿಲ್ಗಳು, ಲ್ಯಾಪ್ಸಿಂಗ್ ಆಫ್ ಬಿಲ್ ಬಗ್ಗೆ ಮಾತಾಡ್ತೀನಿ, ಇಂಪಾರ್ಟೆಂಟ್ ಇದು. 2024ರಲ್ಲಿ KS ಅಲ್ಲೂ ಕೇಳಿದ ಅಂದ್ಕೊಳ್ತೀನಿ, UPS ಅಲ್ಲಿ ಕೇಳಿದಂಥ ಕ್ವಶನ್ ಇದು. ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಕೋರಮ್ ಬಗ್ಗೆ, ಸೊ ಎಲ್ಲ ಕೋರಮ್ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಸೊ ಇನ್ನೂ ಯಾರು ಸಮ್ಮರಿ ಶೀಟ್ಗಳು ತೊಗೊಂಡಿಲ್ಲ ಅಂದರೆ ಫಸ್ಟ್ ತೊಗೊಳ್ರಪ್ಪ, ಆಯಿತಾ. ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ, ಸಮ್ಮರಿ ಶೀಟ್ಗಳು ತೊಗೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ತಾಯಿರಿ, ಮತ್ತು ಕಮೆಂಟ್ ಮಾಡ್ತಾಯಿರಿ. ಡೌಟ್ ಇತ್ತು ಅಂದರೆ ಕಮೆಂಟಲ್ಲಿ ಹೇಳಿದ್ದು. ಟೆಲಿಗ್ರಾಮಲ್ಲಿ ಮೆಸೇಜ್ ಆಗ್ತೀನಿ ಅಂದರೆ ನನ್ನ ಜೊತೆ ಮಾತಾಡಬೇಕು ಅಂದರೆ ಟೆಲಿಗ್ರಾಮಲ್ಲಿ ಇದೆ ಲಿಂಕು, ಅಲ್ಲಿ ಜಸ್ಟ್ ನೀವು ಟೆಕ್ಸ್ಟ್ ಮಾಡಿ ನಿಮ್ಮ ಡೌಟ್ಸ್ ಇತ್ತು ಅಲ್ಲಿ ಕೇಳಿ ನಾನು ಡೌಟ್ ಕ್ಲಿಯರ್ ಮಾಡಿಕೊಡ್ತೀನಿ, ಸರಿನಾ. ನೋಟ್ಸ್ಗಳು ಎಲ್ಲ ಕೂಡ ನಾನು ಸಮ್ಮರಿ ಶೀಟ್ ಜೊತೆಗೇ ಕೊಡ್ತಾಯಿದ್ದೀನಿ. ಸೊ ನೋಟ್ಸ್ಗಳು ನೀವು ಅಲ್ಲೇ ಬೈ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು.